ನಮಸ್ಕಾರ, ನಿಮ್ ಜೊತೆ ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಯಾವುದೇ ಒಂದು ವಿಷಯದಲ್ಲಿ ನಿರ್ಧಾರ, ಪರಿಹಾರ, ಕಲಿಕೆ, ತಿಳುವಳಿಕೆ ಸಿಗಬೇಕಾದ್ರೆ ಆ ವಿಷಯದ ಬಗ್ಗೆ ಒಂದು ಒಳ್ಳೆ ಚರ್ಚೆ ಆಗ್ಬೇಕು. ಒಂದು ಒಳ್ಳೆ ಚರ್ಚೆ ಯಾವಾಗ ಆಗುತ್ತೆ ಅಂದ್ರೆ ಅರ್ಥಪೂರ್ಣ, ಜನಕೇಂದ್ರಿತ ಪ್ರಶ್ನೆ ಕೇಳಿದಾಗ. ಆದ್ರೆ ಇವತ್ತು ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ನಿನ್ನೆನೂ ಚರ್ಚೆ ಮಾಡಿದೀವಿ, ಆದ್ರೆ ಇವತ್ತು ಬೇರೆ ಆಯಾಮದಲ್ಲಿ ಭಾಗ 2 ಆಗಿ ನಾವು ಚರ್ಚೆ ಮಾಡ್ತಿದೀವಿ. ಒಮ್ಮೊಮ್ಮೆ ಏನಾಗುತ್ತೆ, ನಾನು ನಿನ್ನೆನೂ ಹೇಳ್ದಂಗೆ ಕೆಲವೊಂದು ಪ್ರಕರಣಗಳು ರೆಸಿಪಿಯ ಮೂಲಕ ತಯಾರಿಸಿ ಅದನ್ನ ನಮ್ಮೆಲ್ಲರ ಮುಂದೆ ತಂದಿಟ್ಟಿದ್ದಾರಂತೆ ಈ ರಾಜಕೀಯ ಸಂಗತಿಗಳು ನಮಗೆ ಕಂಡು ಬರ್ತವೆ. ಇಲ್ಲೂ ಕೂಡ ಅದೇ ರೀತಿ ಆಗಿರುವಂಥದ್ದು. ನಿನ್ನೆನೂ ನಾನು ಕೇಳಿದ್ದೆ, ಏನಪ್ಪಾ ಬಿಜೆಪಿ ಅವರ ಕೈಗೆ ಸೋನಿಯಾ ಗಾಂಧಿ ಅವರ ಒಂದು ವರ್ತನೆ ಅಸ್ತ್ರವನ್ನ ಕೊಟ್ಟಂಗಾಯ್ತಾ? ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ನೀಡಿದ್ದು ಹಾಲು ಅನ್ನ ಅಂದೋ ರೀತಿ ಆಗೋಯ್ತಾ? ಈಗಾಗಲೇ ನಾವು ಈ ಪ್ರತಿ ಟೀಕಾ ಪ್ರಹಾರವನ್ನೇ ನಾವು ನೋಡ್ತಿರುವಂತ ಈ ಸಂದರ್ಭದಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ನನ್ನ ದೇಶಭಕ್ತಿ ವರ್ಸಸ್ ನಿನ್ನ ದೇಶಭಕ್ತಿ. ಇಲ್ಲಿ ಒಂದೇ ಮಾತರಂ ವಿಷಯದಲ್ಲಿ ಇನ್ನೊಂದೇನಾಗೋಯ್ತು ಅಂದ್ರೆ, ನೆಹರು ಒಂದೇ ಮಾತರಂ ವರ್ಸಸ್ ಮೋದಿ ಒಂದೇ ಮಾತರಂ. ನಿನ್ನೆ ನಿಮಗೆ ನಾನು ಹೇಳಿದೆ ಕೂಡ, ಒಂದೇ ಮಾತರಂ ಅನ್ನೋ ಈ ಒಂದು ಹಾಡು 1875ರಲ್ಲಿ 1885ನೇ ಇಸ್ವಿಯಲ್ಲಿ ಅದು ಮೊದಲನೇ ಬಾರಿಗೆ ಲಿಖಿತ ರೂಪದಲ್ಲಿ ಹೊರಗೆ ಬಂತು. ಅದಾದ್ಮೇಲಿಂದ 7 ವರ್ಷಗಳ ನಂತರ 1882ರಲ್ಲಿ ಅದು ಬಂಕಿಂ ಚಂದ್ರ ಚಾಟರ್ಜಿ ಅವರ ಒಂದು ಕಾದಂಬರಿಯ ಭಾಗವಾಯಿತು. ಅವಾಗ 2 ಚರಣ ಇದ್ದಂಥ ಒಂದೇ ಮಾತರಂ ಹಾಡು 6 ಚರಣದ ಹಾಡಾಗಿ ಪರಿಣಮಿಸ್ತು. ಆದ್ರೆ ಪ್ರಶ್ನೆ ಎದ್ದಿದ್ದೇನಪ್ಪಾ ಅಂದ್ರೆ, ಇದು ಯಾವ ಕಾದಂಬರಿಯಲ್ಲಿ ಸೇರ್ಪಡೆ ಆಯ್ತಲ್ಲ, ಆ ಕಾದಂಬರಿಯ ವಿಷಯ ಏನಿತ್ತು ಅದು ಕೂಡ ಒಂದು ವಿವಾದಾತ್ಮಕ ತಿರುವನ್ನ ಪಡೆದಿತ್ತು. ಅದಾದ್ಮೇಲೆ ಆ ವಿವಾದವನ್ನ ಈ ಹಾಡಿಗೂ ಕೂಡ ಅಂಟಿಸ್ಬಿಡ್ತು. ಅಲ್ಲಿಂದ ಶುರುವಾದಂಥ ಇದರ ಪಯಣ 1937ರಲ್ಲಿ ಬಂದು ಒಂದು ರೀತಿ ಸ್ಥಗಿತಗೊಳ್ಳುತ್ತೆ. ಯಾಕಂದ್ರೆ ಅವತ್ತಿನ INC ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮೊಹಮ್ಮದ್ ಅಲಿ ಜೋಹರ್ ಅವರು ಇದನ್ನ ಒಪ್ಪೋದಿಲ್ಲ. ಒಂದು ಕಾಂಗ್ರೆಸ್ಸಿನ ಸಭೆಯಲ್ಲಿ ಈ ಹಾಡನ್ನ ಪ್ರಸಾರ ಮಾಡಿದಂಥ ಸಂದರ್ಭದಲ್ಲಿ ಅರ್ಧಕ್ಕೇನೆ ಅವರು ವೇದಿಕೆಯನ್ನ ಬಿಟ್ಟು ಹೊರಗೆ ಹೋಗ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಇದ್ರ ಬಗ್ಗೆ ಚರ್ಚೆ. ಅವತ್ತಿಗೆ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಹಾಡದಿರಲು ಒಂದು ನಿರ್ಧಾರ ಆಗ್ಬಿಡುತ್ತೆ. ಕಾನೂನಾತ್ಮಕವಾಗಿ 16 ಬೆಳವಣಿಗೆಗಳಾಗಿದೆ. ಇನ್ಫ್ಯಾಕ್ಟ್ ಇದೇ ಸಂಬಂಧ ಇದೇ ವರ್ಷ ಮೊಹಮ್ಮದ್ ನೂರಿ ಅನ್ನೋ ಒಬ್ಬ ವ್ಯಕ್ತಿ ಕೋರ್ಟಿಗೆ ಹೋಗಿ ಹೇಳ್ತಾರೆ, ಒಂದೇ ಮಾತರಂನ ನೀವು ಕಡ್ಡಾಯ ಮಾಡೋ ಹಾಗಿಲ್ಲ. ಬಹಳ ಸ್ಪಷ್ಟ ನ್ಯಾಯಾಲಯ ಅವತ್ತು ಕೂಡ ಹೇಳ್ತು. ಏನಂತು ಅಂದ್ರೆ, ಹಾಡೋದಕ್ಕೆ ಕಡ್ಡಾಯ ಅಲ್ಲ. ಇನ್ಫ್ಯಾಕ್ಟ್ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಸಿಂಬಲ್, ರಾಷ್ಟ್ರೀಯ ಚಿಹ್ನೆ ಅವಮಾನ ತಡೆ ಮಸೂದೆ ತಿದ್ದುಪಡಿ 2026, ಅದ್ರ ಪ್ರಕಾರ ನಾವು ಇದನ್ನ ನೋಡಿದಾಗ ಸೆಕ್ಷನ್ 3ರಲ್ಲಿ ಒಂದೇ ಮಾತರಮಿಗೂ ಕೂಡ ಜನಗಣ ಮನದಂತೆಯೇ ಆದ್ಯತೆ, ಅದೇ ಒಂದು ದರ್ಜೆಯನ್ನ ನೀಡಲಾಯಿತು. ಸೆಕ್ಷನ್ 3ರ ಪ್ರಕಾರ ಯಾರು ಅವಮಾನಿಸ್ತಾರೆ ಅವ್ರಿಗೆ ಶಿಕ್ಷೆ ಇದೆ. ಅವಮಾನ ಅಂದ್ರೆ ಏನು? ನೀವು ಹಾಡದೇ ಇರೋದು ಅವಮಾನ ಅಲ್ಲ. ಇದು ಯಾವ ಪ್ರಕರಣದಲ್ಲಿ ಇದೆ ಗೊತ್ತಾ? ಬಿಜೋಯ್ ಇಮ್ಯಾನ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ಒಂದು ಪ್ರಕರಣ ಇತ್ತು. ಜೆಹೋವಾ ವಿಟ್ನೆಸ್ ಅನ್ನೋ ಒಂದು ಸಮುದಾಯ ಅವ್ರು ಹೇಳಿದ್ರು ನ್ಯಾಯಾಲಯದ ಮುಂದೆ, ನಾವು ಗೌರವ ಕೊಡ್ತೀವಿ ಅಂದ್ರೆ ನಾವು ಹಾಡಬೇಕು ಅನ್ನೋದಿಲ್ಲ, ನಾವು ಸುಮ್ಮನೆ ನಿಂತ್ಕೋತೀವಿ, ಎಲ್ಲರಂತೆ ನಾವು ನಿಂತ್ಕೊಂಡು ಗೌರವವನ್ನ ಸೂಚಿಸ್ತೀವಿ, ನಾವು ಹಾಡೋದಿಲ್ಲ ಅಂತ. ನ್ಯಾಯಾಲಯ ಅದನ್ನ ಒಪ್ಪಿತ್ತು. ನ್ಯಾಯಾಲಯ ಎಲ್ಲ ಹೇಳ್ತು, ನೋಡ್ರಪ್ಪ, ಅಗೌರವವನ್ನ ತಂದಿಲ್ಲ ಇವ್ರು ಕೂತಿದ್ರ, ಇವ್ರೇನಾದ್ರು ಬೇರೆ ಮಾಡಿದ್ರ, ಅಥವಾ ನೀವು ಹಾಡೋದನ್ನ ತಡೆದ್ರ? ಇಲ್ವಲ್ಲ, ಗೌರವ ಸೂಚಿಸಿದ್ದಾರೆ ನಿಂತ್ಕೊಂಡು. ಹಾಗಾದ್ಮೇಲೆ ಇದು ಹೇಗೆ ಅವಮಾನ ಆಗ್ತದೆ? ಅವ್ರಿಗೆ ಅಧಿಕಾರ ಇದೆ, ಹಾಡದೇ ಇರೋದಕ್ಕೆ ಅಧಿಕಾರ ಇದೆ, ಆದ್ರೆ ಅಗೌರವ ಮಾಡೋದಕ್ಕೆ ಅಧಿಕಾರ ಇಲ್ಲ. ಅಗೌರವ ಅಂದ್ರೆ ಏನು? ಎದ್ದು ನಿಂತು ಗೌರವ ಸೂಚಿಸುವಂತ ಸಂದರ್ಭದಲ್ಲಿ ಎದ್ದು ನಿಲ್ದೇ ಇದ್ರೆ ಅಗೌರವ. ಬೇರೆಯವರು ಹಾಡ್ಬೇಕಾದ್ರೆ ಅದಕ್ಕೆ ಅಡ್ಡಿಪಡಿಸಿದ್ರೆ ಅದು ಅಗೌರವ. ಇಲ್ಲಿ ಆಗ್ತಿರುವಂತದ್ದು ಇಷ್ಟೇ. 6 ಚರಣಗಳಿದೆ, 6 ಚರಣಗಳು ಹಾಡ್ಬೇಕಾ? ಪ್ರಶ್ನೆ. 6 ಚರಣಗಳು ಹಾಡಿದಾಗ ನೀವು ಹಾಡದೇ ಇರೋದಕ್ಕೂ ನಿಮ್ಗೆ ಮುಕ್ತ ಅವಕಾಶ ಇದೆ. ಇದೇ ನ್ಯಾಯಾಲಯ ವ್ಯವಸ್ಥೆ ಮಾಡಿಕೊಟ್ಟಿದೆ. ಇದೆಲ್ಲ ಒಂದು ವಿಶೇಷವಾದ ತಿರುವನ್ನ ಪಡೆದ್ಬಿಡ್ತೀವಿ ಇವತ್ತು. ನಿನ್ನೆವರೆಗೂ ಏನ್ ಹೇಳ್ತಿದ್ರು, ಸೋನಿಯಾ ಗಾಂಧಿ ಅವರು ಅವರು ಯಾವುದೇ ಕಾರಣಕ್ಕೂ ಇದನ್ನ ನಿಲ್ಲಿಸಿ ತಡೀರಿ ಅಂತ ಹೇಳಲಿಲ್ಲ. ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕುರ್ಚಿ ವ್ಯವಸ್ಥೆ ಮಾಡ್ತಿದ್ರು. ಹಿರಿಯರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರಿಗೋಸ್ಕರ ಕುರ್ಚಿ ವ್ಯವಸ್ಥೆ ಮಾಡ್ತಿದ್ರು. ನೀವು ಅದನ್ನು ಒಪ್ಪಲಿಲ್ಲ ಅಂತ ಜೈರಾಮ್ ರಮೇಶ್ ಅವರು ಮೊದಲನೇದಾಗಿ ಹೇಳಿಕೆ ಕೊಟ್ಟರು. ಅದಾದ ನಂತರ ಬೇರೆ ಬೇರೆ ನಾಯಕರು ಬೇರೆ ಬೇರೆ ಹೇಳಿಕೆ ಕೊಟ್ಟರು. ಹಂಗಾಗಿ ಆ ಹೇಳಿಕೆ ಬಗ್ಗೆನೂ ಒಂದು ಸಂಶಯ ಮೂಡ್ತು. ಇವತ್ತು BK ಹರಿಪ್ರಸಾದ್ ಅವರು ಕೊಟ್ಟಂತ ಹೇಳಿಕೆ ಏನಿದೆ, ಇದು ಕಾಂಗ್ರೆಸ್ಸಿನ ನಿಲುವ ಅನ್ನೋ ಒಂದು ಪ್ರಶ್ನೆ ಈ ಚರ್ಚೆಯನ್ನ ಮತ್ತೊಂದು ಆಯಾಮಕ್ಕೆ ತೆಗೆದೊಯ್ದಿದೆ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಒಂದೇ ವಿವಾದ ಭಾಗ 2. ಇದು ಭಾಗ 2 ಯಾಕಪ್ಪ ಅಂದ್ರೆ, ನಿನ್ನೆ ಭಾಗ 1 ಆಗಿತ್ತು, ಅವತ್ತು ಕುರ್ಚಿ ಕತೆ ಇತ್ತು. ಇವತ್ತು ಭಾಗ 2. ಯಾಕಂದ್ರೆ ಅದು BK ಹರಿಪ್ರಸಾದ್ ಅವರ ಹೇಳಿಕೆಯ ಆಧಾರದ ಮೇಲೆ ಇದು 2ನೇ ಭಾಗವಾಗಿ ಹೊರಹೊಮ್ಮಿದೆ. ಅಷ್ಟಕ್ಕೂ BK ಹರಿಪ್ರಸಾದ್ ಅವರು ಕೊಟ್ಟಂತ ಹೇಳಿಕೆ ಕೇಳಿ ಬನ್ನಿ.
ಸರ್ಕಾರದಲ್ಲಿ ಕಾನೂನು ಮಾಡಿದ್ದಾರೆ. ಕಾಂಗ್ರೆಸ್ ನಾನೊಬ್ಬ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ನಾವು ಆಡೋದು 2 ಸ್ಟ್ಯಾನ್ಸಾ. 1896 ಇಸ್ವಿಯಿಂದ 2026 ಏನು ಆಡ್ಕೊಂಡು ಬಂದಿದ್ದೀವಿ ಅದನ್ನೇ ನಾವು ಆಡೋದು. ಪೂರ್ಣಗೀತೆ ನಾವು ಆಡೋದಿಲ್ಲ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ. ಅದು ನನ್ನ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇದು ನನ್ನ ನಿರ್ಣಯ. ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ಇದು ನನ್ನ ನಿಲುವು ಅಂದ್ರೆ ಅದು ಒಂದು ರೀತಿ ಪಕ್ಷದ ನಿಲುವೇ ಆಯ್ತಲ್ವಾ? ಯಾಕಂದ್ರೆ ಆ ಪಕ್ಷದಲ್ಲಿ ಅವರು ಅಲಂಕರಿಸಿರುವಂತಹ ಹುದ್ದೆಯನ್ನ ಸೇರಿಸಿ ಅವ್ರು ಹೇಳ್ತಿದ್ದಾರೆ. ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇದು ನನ್ನ ನಿರ್ಧಾರ ಅಂದ್ರೆ. ನಿನ್ನೆ ಗೋವಾನಲ್ಲಿ ಒಂದು ಕಾರ್ಯಕ್ರಮ ನಡೀತು, ಕಾಂಗ್ರೆಸ್ ಪಕ್ಷದ ಗೋವಾ ಕಾರ್ಯಕ್ರಮ. ಅಲ್ಲಿ 2 ಚರಣಗಳನ್ನ ಹಾಡಿದ್ದು. ಆ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇದ್ದಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹಾಗಾದ್ರೆ ಈಗ ಕಾಂಗ್ರೆಸ್ನಲ್ಲಿ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ. ರಾಷ್ಟ್ರೀಯ ಘಟಕದಿಂದ ಹಿಡಿದು ರಾಜ್ಯ ಘಟಕಗಳಿಗೆ, ರಾಜ್ಯದಿಂದ ಹಿಡಿದು ಜಿಲ್ಲಾ ಘಟಕಗಳಿಗೂ ಈ ಒಂದು ಸಂದೇಶವನ್ನ ಕೊಟ್ಟುಬಿಟ್ಟಿದ್ದಾರೆ. ಬಹುಶಃ 2 ಚರಣಗಳಿಗೆ ನೀವು ಸ್ಟಿಕ್ ಆನ್ ಆಗಿ. ಇದು ಕಾಂಗ್ರೆಸ್ಸಿನ ನಿರ್ಧಾರ ಅಲ್ವಾ? 1937ರಲ್ಲಿ ಇವ್ರು ಯಾವತ್ತೂ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಹಾಡಬಾರ್ದು ಅಂತ ನಿರ್ಧಾರ ಮಾಡ್ತಾರೆ. ಅದು ಕಾಂಗ್ರೆಸ್ಸಿನ ನಿರ್ಧಾರ ಆಗಿತ್ತು. ಇವತ್ತಿಗೂ ಕಾಂಗ್ರೆಸ್ ತನ್ನ ನಿರ್ಧಾರಕ್ಕೆ ಬದ್ಧ ಇದೆ, ಅದನ್ನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ 6 ಚರಣವನ್ನ ಹಾಡದೇ ಇರೋದು 2026ರಲ್ಲಿ ತಿದ್ದುಪಡಿ ಮಾಡಿದಂತ ಒಂದು ಮಸೂದೆಯಲ್ಲಿ ಉಲ್ಲಂಘನೆ ಆಯ್ತಲ್ವಾ? ಉಲ್ಲಂಘನೆ ಆದ್ರೆ ಕಾನೂನಾತ್ಮಕ ಪರಿಣಾಮಗಳು ಇರ್ತಾವ? ಗೊತ್ತಿಲ್ಲ. ಅದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡ್ಬೇಕು. ಯಾಕಂದ್ರೆ ಈಗಾಗಲೇ ದೂರುಗಳು ಆಗೋಗಿದೆ. ಮಂಗಳೂರಿನ ಊರ್ವ ಪೊಲೀಸ್ ಸ್ಟೇಷನ್, ಬೆಂಗಳೂರಿನ ಮಲ್ಲೇಶ್ವರಂ ಹಾಗೂ ಡೆಲ್ಲಿ 3 ಕಡೆ ಸೋನಿಯಾ ಗಾಂಧಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅಷ್ಟಕ್ಕೂ ಸೋನಿಯಾ ಗಾಂಧಿ ಅವರ ದೃಶ್ಯವನ್ನ ಇವತ್ತು ವಿಶ್ಲೇಷಣಾತ್ಮಕವಾಗಿ ನೋಡ್ತಾ ಹೋಗೋಣ. ಒಂದು ದೃಶ್ಯವನ್ನ ಇಲ್ಲಿ ತೋರಿಸಿ. ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಹೆಡ್ ಕ್ವಾರ್ಟರ್ ಡೆಲ್ಲಿಯಲ್ಲಿದ್ದಂಥದ್ದು. ಈ ಒಂದು ಕೈ ಸನ್ನೆ ಏನಿದೆ ಇದು ಕುರ್ಚಿ ತಗೊಂಬನ್ನಿ ಅಂತ ಹೇಳ್ತಿರೋ ತರ ಇಲ್ಲ ಅಂತ ಬಿಜೆಪಿಯವರ ವಾದ. ಏನಾಗ್ತಿದೆ ಅಂತ ಕೇಳ್ತಿರೋ ಹಾಗಿದೆ ಈ ಒಂದು ಕೈ ಸನ್ನೆ. ಖರ್ಗೆ ಅವ್ರನ್ನ ನೋಡಿದ್ರೆ ಅವ್ರಿಗೆ ಕುರ್ಚಿಯ ಅವಶ್ಯಕತೆ ಇದೆ ಅಂತ ನಮಗೆ ಕಂಡು ಬರ್ತಾ ಇಲ್ಲ. ಆದ್ರೆ ಅಲ್ಲಿ ಪಕ್ಕ ಇದ್ದವ್ರಿಗೆ ಕಾಳಜಿ ಕಾತರ ಅವ್ರಿಗೆ ಅನ್ಸಿರ್ಬೋದು, ಅದನ್ನ ನಾವು ಇಲ್ಲ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಆದ್ರೆ ಆ ಮೊದಲನೇ ಒಂದು ಕೈ ಸನ್ನೆ ಏನಿತ್ತು ಅದು ಸ್ಟಾಪ್ ಮಾಡಿ, ನಿಲ್ಲಿಸಿ ಅನ್ನುವಂತ ಸಾಮಾನ್ಯವಾಗಿ ನಾವು ತೋರಿಸ್ತೀವಿ. ಹಾಗೆ ಇರಬೇಕು ಅಂತಿಲ್ಲ, ಯಾಕಂದ್ರೆ ನಮ್ಗಲ್ಲಿ ಕೇಳ್ತಿಲ್ಲ. ಇದೆಲ್ಲಾದ್ರೂ ಮಧ್ಯ ದೊಡ್ಡ ಒಂದು ಚರ್ಚೆ ಎಲ್ಲ ಆಗ್ತಿರೋದು ಅಂದ್ರೆ ಇನ್ನು 2ನೇ ಚರಣವೇ ಮುಗಿದಿರ್ಲಿಲ್ಲ. ಆ ವಿಡಿಯೋವನ್ನ ನೀವು ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ನಿಮ್ಗೆ, ನೀವು ನೋಡ್ಬೋದು. ಇನ್ನು 2ನೇ ಚರಣನೇ ಮುಗ್ದಿಲ್ಲ, ಆಗ್ಲೇ ನಿಲ್ಸು ಅನ್ನೋದಕ್ಕೆ ಮುಂದಾಗ್ಬಿಟ್ರು ಸೋನಿಯಾ ಗಾಂಧಿ ಅವರು ಅಂತ. ಈಗ ಬಿಜೆಪಿಗೆ ಒಂದು ರೀತಿ ಅಸ್ತ್ರವನ್ನ ಕೊಟ್ಟಂಗೆ ಆಗೋಯ್ತಾ ಅಂತ ನಿನ್ನೆನೂ ಇದನ್ನ ಚರ್ಚೆ ಮಾಡಿದೆ. 10 ಆಯಾಮಗಳಲ್ಲಿ ಬೆಳೀತಿದೆ ಈ ಚರ್ಚೆ. ಮತ್ತೊಮ್ಮೆ ನೋಡ್ಬಿಡೋಣ ಇಲ್ಲಿ ಆ ಒಂದು ಕೈ ಸನ್ನೆಯನ್ನ. ಮೊದಲನೇದಾಗಿ ಅಲ್ಲಿದ್ದಂಥ ಮತ್ತೊಬ್ರು ಸಿಬ್ಬಂದಿ ವರ್ಗದವ್ರು ಕರೆದು ಮಾತಾಡ್ತಾರೆ. ಮಾತಾಡಿ ಅಲ್ಲಿ ಹೇಳ್ತಾರೆ, ಅವರು ಇದು ಏನಾಗ್ತಿದೆ ಅಂತ ಕೇಳ್ತಾರೆ, ಅದನ್ನ ನಿಲ್ಲಿಸಿ ಅಂತ ಕೂಡ ಹೇಳೋ ಥರ ಇದೆ ಅಲ್ಲಿ. ಈ ಕೈ ಸನ್ನೆ ಇದು ಬಲವಾದ ಸಾಕ್ಷಿಯಾಗಿ ಅವರ ವಿರುದ್ಧ ದಾಖಲಾಗಿರುವಂತಹ ದೂರಲ್ಲಿ ಇದು ಬಲವಾದ ಸಾಕ್ಷಿ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ಅವರು ಏನ್ ಹೇಳ್ತಿದ್ದಾರೆ ಅನ್ನೋದು ಕೇಳ್ತಾ ಇಲ್ಲ. ಬ್ಯಾಕ್ ಗ್ರೌಂಡ್ ನಲ್ಲಿ ನಿಮಗೆ ಒಂದೇ ಮಾತ್ರ ಹಾಡ್ ಮಾತ್ರ ಕೇಳ್ತದೆ. ಅದನ್ನ ಕೇಳಿದಾಗ್ಲೂ ನಿಮಗೆ ಗೊತ್ತಾಗ್ತದೆ ಇದು 2ನೇ ಚರಣವೂ ಇನ್ನೂ ಮುಗಿದಿಲ್ಲ ಅಂತ. ಸೊ ಹಂಗಾಗಿ ಇಲ್ಲಿ ಚರ್ಚೆ, ವಾದ ವಿವಾದಕ್ಕೆ ಸಾಕಷ್ಟು ಆಸ್ಪದವನ್ನ ನಿರ್ಮಿಸಿರುವಂಥದ್ದು ಕಾಂಗ್ರೆಸ್ ನಾಯಕತ್ವ. ಅಲ್ಲಿಗೆ ಆ ಒಂದು ದೃಶ್ಯವನ್ನ ಮುಗಿಸಿ ಈ 10 ಆಯಾಮಗಳಲ್ಲಿ ನಾನಾ ರೀತಿ ಬೆಳೀತಿರುವಂತಹ ಈ ಚರ್ಚೆಯ ವಿಸ್ತಾರವನ್ನು ನಿರ್ಧರಿಸುವಂಥ ಪ್ರಶ್ನೆಗಳನ್ನ ನಾವು ನೋಡೋಣ. ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆ ಕಾಂಗ್ರೆಸ್ಸಿನ ನಿಲುವಿನ ಬಗ್ಗೆ ದ್ವಂದ್ವ ಮೂಡಿಸಿದ್ಯಾ? ಅಂದ್ರೆ ನಿಲುವು ಅಂದ್ರೆ ಏನಾಗಿತ್ತು ಅಂದ್ರೆ, ಜಯರಾಮ್ ರಮೇಶ್ ಅವ್ರು ಬಂದು ಹೇಳಿದ್ರು ಯಾವುದೇ ಕಾರಣಕ್ಕೂ 2ನೇ ಚರಣಕ್ಕೆ ನಿಲ್ಲಿಸಲಿಲ್ಲ, ಪೂರ್ಣ ಪ್ರಮಾಣದ ವಂದೇ ಮಾತರಮನ್ನ ನಾವು ಪ್ರಸಾರ ಮಾಡಿದ್ದೀವಿ, ಅದನ್ನ ಹಾಡಿದ್ದೀವಿ, ಅದಕ್ಕೆ ಗೌರವಿಸಿದ್ದೀವಿ ಅಂತ ಅವ್ರು ಏನು ಹೇಳಿದ್ರು. ಆ ಒಂದು ಹೇಳಿಕೆಗೆ ಇವತ್ತು ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆ ವ್ಯತಿರಿಕ್ತವಾಗಿದೆಯಲ್ಲ, ಏನರ್ಥ ಆಯ್ತು ಅಲ್ಲಿಗೆ? ಬಿ ಕೆ ಹರಿಪ್ರಸಾದ್ ಹೇಳಿಕೆಯಿಂದ ಕಾಂಗ್ರೆಸ್ ಈ ಹಿಂದೆ ಕೊಟ್ಟ ಕುರ್ಚಿ ಹೇಳಿಕೆ ಟುಸ್ ಆಯ್ತಾ ಅಂತ ನಿನ್ನೆ ಕಾಂಗ್ರೆಸ್ ವಕ್ತಾರರು ಬಹಳ ಜೋರಾಗಿ ಹೇಳಿದ್ರು. ಕಾಳಜಿ ರೀ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸುಸ್ತಾಗಿರ್ಬೋದು, ಅವ್ರಿಗೆ ಕುರ್ಚಿ ತರಿಸ್ಕೊಡುವಂಥ ಪ್ರಯತ್ನವನ್ನು ಸೋನಿಯಾ ಗಾಂಧಿ ಅವರು ಮಾಡಿದ್ರು, ನೀವು ಯಾಕೆ ಇದನ್ನ ಕಾಳಜಿಯಾಗಿ ನೋಡ್ತಾ ಇಲ್ಲ, ನಿಮ್ಗೆ ಯಾಕೆ ಇದ್ರಲ್ಲಿ ವಿವಾದ ಕಾಣ್ತಾ ಇದೆ ಅಂತ. ಆದರೆ ಇವತ್ತು ಕೊಟ್ಟಿರುವಂಥ ಹೇಳಿಕೆ ಕುರ್ಚಿ ಕಥೆನ ಟುಸ್ ಮಾಡ್ಬಿಡ್ತಾ ಅಂತ. ಇನ್ನು ಕಾಂಗ್ರೆಸ್ ಬಿಜೆಪಿಯ ಹಿಂದಿನ ನಿಲುವು
ನಿರ್ಧಾರ ಇಂದಿನ ದಿನ ಬದಲಾಗಲು ಕಾರಣ ಏನು ನಿಮಗೆ ಗೊತ್ತೋ ಇಲ್ವೋ? ನೋಡಿ, ಹಿಂದೆ ಕಾಂಗ್ರೆಸ್ಸೇ ಹೇಳ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದೇ ಮಾತರಂ ಒಂದು ರೀತಿ ಒಗ್ಗಟ್ಟಿನ ಸೂತ್ರ ಮಂತ್ರ ಆಗಿತ್ತು, ಪ್ರೋತ್ಸಾಹನೆ ಪ್ರೇರಣೆಯ ಒಂದು ಸೂತ್ರ ಆಗಿತ್ತು. ಕಾಂಗ್ರೆಸ್ ಹೇಳ್ತು 2016ರಲ್ಲಿ ಇವತ್ತಿರುವಂತ ಕೇಂದ್ರ ಸರ್ಕಾರ 2016ರಲ್ಲಿ ಕೋರ್ಟಲ್ಲಿ ಹೇಳ್ತು ನಮಗೆ ಯಾವುದೇ ಇರಾದೇನೂ ಇಲ್ಲ, ಈ ಒಂದೇ ಮಾತರಮಿಗೆ ಜನಗಣ ಮನದಂತೆಯೇ ರಾಷ್ಟ್ರಗಾನದ ಒಂದು ದರ್ಜೆ ಕೊಡೋ ಅಂತ ಯಾವುದೇ ಇರಾದೆ ಇಲ್ಲ ಅಂತ ಹೇಳ್ತು. 10 ವರ್ಷದಲ್ಲಿ ಏನ್ ಬದಲಾಯ್ತು? ಕಾಂಗ್ರೆಸ್ ಅವತ್ತು ಹೇಳಿದಂತ ಒಗ್ಗಟ್ಟಿನ ಸೂತ್ರ ಇವತ್ತು ಯಾಕೆ ಒಗ್ಗಟ್ಟಿಗೆ ಕಾರಣ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ. ಇನ್ನು ಒಂದೇ ಮಾತರಂ ನಿರ್ಧಾರವನ್ನ ಒಪ್ಪದಿರುವ ಅಸಮಾಧಾನಿತರು ಕಾನೂನಾತ್ಮಕ ಪರಿಣಾಮಗಳಿಂದ ಪಾರಾಗಲು ಏನು ಮಾಡಬಹುದು? ಯಾರಿಗೆ ಹಾಡೋ ಆಸಕ್ತಿ ಇಲ್ಲ, ಅದಕ್ಕೆ ಕಾರಣ ಏನೇ ಇರ್ಬೋದು, ನಿಮಗೆ ಗೊತ್ತೇ ಇಲ್ಲ, ನಿಮ್ಮ ಧರ್ಮ ಬಿಡಲ್ಲ, ಅವತ್ತಿನ ದಿನ ನಿಮಗೆ ಹಾಡೋ ಮೂಡಿಲ್ಲ, ಏನೇ ಇರ್ಬೋದು. ಆದರೆ ನೀವು ಏನನ್ನ ಮಾಡಿದ್ರೆ ಇದರ ಕಾನೂನಾತ್ಮಕ ಪರಿಣಾಮಗಳನ್ನ ಎದುರಿಸದೆ ಅಥವಾ ಯಾವುದೇ ಒಂದು ದುಷ್ಪರಿಣಾಮಗಳನ್ನ ಎದುರಿಸದೆ ನೀವು ಪಾರಾಗ್ತೀರಿ ಅನ್ನೋದು ಪ್ರಶ್ನೆ. ನನ್ನ ಜೊತೆ ಈ ಚರ್ಚೆನಲ್ಲಿ ಅಶೋಕ್ ಗೌಡ್ರು ಇದ್ದಾರೆ ಬಿಜೆಪಿಯಿಂದ. ನಮಸ್ಕಾರ ಅಶೋಕ್ ಗೌಡ್ರೆ. ಬಸವರಾಜ್ ಇಟ್ನಾಳ್ ಅವರಿದ್ದಾರೆ, ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು. ಸಾದಿಕ್ ಪಾಷಾ ಅವರಿದ್ದಾರೆ, ಮುಸ್ಲಿಂ ಮುಖಂಡರು. ನಮಸ್ಕಾರ ಸಾದಿಕ್ ಪಾಷಾ ಅವರೇ. ದರ್ಶನ್ ಇದ್ದಾರೆ, ಕಾಂಗ್ರೆಸ್ನ ಪ್ರತಿನಿಧಿ ಹಾಗೂ ವಕ್ತಾರರು. ನಮಸ್ಕಾರ ದರ್ಶನ್, ಸ್ವಾಗತ ನಿಮ್ಗೆ. ಬಸವರಾಜ್ ಇಟ್ನಾಳ್ ಅವರಿಂದ ಶುರು ಮಾಡೋಣ. ಸರ್, ಏನ್ ಸರ್ ಬದಲಾಗಿದ್ದು ಅಂತ? ದಿಸ್ ಮೈ ಕ್ವೆಶ್ಚನ್. 2016ನಲ್ಲಿ ಇದೇ ಕೇಂದ್ರ ಸರ್ಕಾರ ಹೇಳ್ತು ನಮ್ಗೆ ಇದಕ್ಕೆ ರಾಷ್ಟ್ರಗಾನ ಕೊಡೋ ಇರಾದೇ ಇಲ್ಲ, ವಿ ಹ್ಯಾವ್ ನೋ ಇಂಟೆನ್ಷನ್ ಟು ಡೂ ಇಟ್. ಆದ್ರೆ ಇವತ್ತು ಇದಕ್ಕೆ ತಂದು ಒಂದು ಕಾನೂನು ಮಾಡಿ ಸೆಕ್ಷನ್ 3ನಲ್ಲಿ ಇದನ್ನು ಸೇರಿಸಿ ತಿದ್ದುಪಡಿ ಮಾಡಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಕೂಡ ಎಂತ ಮಾನ್ಯತೆ ಕೊಡ್ತು ಸರ್? ರವೀಂದ್ರನಾಥ್ ಟ್ಯಾಗೋರ್ ಕಾಂಗ್ರೆಸ್ಸಿನ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿ ಇದನ್ನ ಬಹಿರಂಗವಾಗಿ ಸಾರ್ವಜನಿಕ ವೇದಿಕೆ ಮೇಲೆ ಹಾಡೋದಕ್ಕೆ ವೇದಿಕೆ ಮಾಡಿಕೊಟ್ಟಿದ್ದೆ ಕಾಂಗ್ರೆಸ್. ಅವತ್ತು ಇಲ್ಲದೆ ಇದ್ದಂತ ಆತಂಕ ಅಪಾಯ ಇವತ್ತು ಯಾಕೆ ಬಂತು ಕಾಂಗ್ರೆಸ್ಸಿಗೆ? ಅವತ್ತು ಬೇಡದೇ ಇರುವಂತ ದರ್ಜೆ ಇವತ್ತು ಯಾಕೆ ಕೊಟ್ಟರು ಬಿಜೆಪಿ? ಇಬ್ಬರ ಕಡೆನೂ ಕೇಳ್ತಿದ್ದೀನಿ ಪ್ಲೀಸ್. ಈಗ ನನಗೆ ಸ್ವಲ್ಪ ಸೋಜಿಗ ಅನಿಸೋದು, ವಿಚಿತ್ರ ಅನಿಸೋದು, ಒಂದು ದೇಶಕ್ಕೆ ಶ್ಯಾಮ ಪ್ರಸಾದ್ ಮುಖರ್ಜಿ ಹೇಳ್ತಿದ್ರು, ಏಕ್ ದೇಶ ಮೇ ದೋ ಪ್ರಧಾನ್ ದೋ ವಿಧಾನ್ ನೈ ಹೋಂಗೆ ಅಂತೇಳಿ. ಒಂದು ದೇಶಕ್ಕೆ 2 ರಾಷ್ಟ್ರಗೀತೆ ಯಾಕೆ ಬೇಕು? ಒಂದು ದೇಶಕ್ಕೆ ಒಂದೇ ರಾಷ್ಟ್ರಗೀತೆ ಸಾಕಲ್ವಾ? ಅದೇನಾಯಿತು ಅಂದರೆ, ಆಗಿನ ಕಾಲದಲ್ಲಿ ರವೀಂದ್ರನಾಥ್ ಅವರು ಮೊಟ್ಟ ಮೊದಲು ಹಾಡಿದಾಗ ಆವಾಗ ಇನ್ನೂ ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ ಮಧ್ಯೆ ಇಷ್ಟು ದೊಡ್ಡ ಕಂದಕ ಸೃಷ್ಟಿಯಾಗಿರಲಿಲ್ಲ. ಕಂದಕ ಇತ್ತು. ಆಮೇಲೆ ಏನಾಗುತ್ತೆ, ಯಾವಾಗ ಕಾಂಗ್ರೆಸ್ಗೆ ಪ್ರಾಮುಖ್ಯತೆ ಬಂದಾಗ ಅಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು ಮೂಡ್ತವೆ. ಅಲ್ಲಿ ಮುಸ್ಲಿಂ ಲೀಗು ಮತ್ತು ಹಿಂದೂ ಮಹಾಸಭಾ ಒಟ್ಟಿಗೆ ಸೇರಿಕೊಂಡು ಸರ್ಕಾರ ಮಾಡ್ತಾರೆ. ಇದೇ ಶ್ಯಾಮ ಪ್ರಸಾದ್ ಮುಖರ್ಜಿ ಆರ್ಥಿಕ ಮಂತ್ರಿ ಆಗಿದ್ದಂಥ ಮುಸ್ಲಿಂ ಲೀಗಿನ ಫಜ್ಲುಲ್ ಹಕ್ ಸರ್ಕಾರದಿಂದ ಪತ್ರ ಬರೀತಾರೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ನೀವು ಭಾಗವಹಿಸಬಾರ್ದು ಅಂತೇಳಿ. ಅದೆಲ್ಲ ಆಗಿದೆ. ಆದರೆ ಯಾಕೆ ಇಲ್ಲಿ ಬಂತು ಅಂದರೆ, ಈ ಒಂದು ರಾಷ್ಟ್ರಗೀತೆಗೆ, ಈ ಒಂದು ಒಂದೇ ಮಾತರಂ ಗೀತೆಗೆ ಆಗಿನ ಸಂದರ್ಭ ಏನಿತ್ತು, ನೆಹರು, ಗಾಂಧಿ ಇತ್ಯಾದಿ ಮತ್ತು ಕಾಂಗ್ರೆಸ್ನ ನಾಯಕರುಗಳಿಗೆ ಒಂದು ಹಿಂದೂ ಮುಸ್ಲಿಂ ಇಲ್ಲಿ ಡಿವಿಷನ್ ಶುರುವಾಗಿದೆ. ಅದಕ್ಕೆ ಪ್ರೋತ್ಸಾಹ ಕೊಡುವಂಥ, ಪ್ರಚೋದನೆ ಕೊಡುವಂಥ ಅಂಶಗಳು ಬೇಡ ನಮ್ಮ ರಾಷ್ಟ್ರಗೀತೆಯಲ್ಲಿ. ಯಾರಿಗೊಬ್ಬ ಬೇಜಾರಾಯ್ತಾ ಬಿಟ್ಬಿಡ ಸ್ಟಾಂಜನ್ನು. ಅದಕ್ಕೂ ಸೇರಿಸ್ಕೊಂಡು ಕೊನೆಗೆ ರಾಷ್ಟ್ರಗೀತೆ, ನ್ಯಾಷನಲ್ ಆ್ಯಂಥಮ್ ಅಂತ ಮಾಡಿದ್ದು ಜನಗಣಮನ, ರವೀಂದ್ರನಾಥ್ ಟಾಗೋರ್ ಬರೆದಿರೋದನ್ನು, ನಾಟ್ ಒಂದೇ ಮಾತರಂ. ಇದಕ್ಕೆ ರಾಷ್ಟ್ರಗಾನ್ ಅಂತಾರೆ ಹಿಂದಿನಲ್ಲಿ, ನ್ಯಾಷನಲ್ ಸಾಂಗ್, ನಾಟ್ ನ್ಯಾಷನಲ್ ಆ್ಯಂಥಮ್. ಇದು ಆಪ್ಷನಲ್ ಆಗಿತ್ತು. ಇದು ನ್ಯಾಷನಲ್ ಸಾಂಗ್ ವಾಸ್ ಆಪ್ಷನಲ್. ಮತ್ತು ಆಪ್ಷನಲ್ ಆಗಿರುವಾಗ ಕೂಡ ಅನೇಕ ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅದರ 4ನೇ, 5ನೇ, 6ನೇ ಚರಣಗಳಲ್ಲಿ ಹಿಂದೂ ದೇವತೆಗಳ ಆರಾಧನೆ ಇದೆ, ಅದೆಲ್ಲ ಹೀಗಿದೆ. ಹೀಗಾಗಿ ನಮ್ಮ ಧರ್ಮಕ್ಕೆ ಅದು ಸರಿ ಹೋಗೋದಿಲ್ಲ. ಸರಿ, ಅವರ ಧರ್ಮಕ್ಕೆ ಅದು ಧಕ್ಕೆ ತರವಾಗಿದ್ರೆ, ಅವ್ರ ನಂಬಿಕೆಗೆ ಧಕ್ಕೆ ತರ, ಯಾಕೆ ನಾವು ಹೇರ್ಬೇಕು ಅದನ್ನು? ಯಾಕಂದ್ರೆ ದೇಶಭಕ್ತಿಯನ್ನು ಈ ಸಿಂಬಾಲಿಕ್ ಆಗಿ ನಾವು ಮೇಜರ್ ಯಾಕೆ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ರು. ಆಮೇಲೆ 1915ನಲ್ಲಿ ಇದೇ ನೆಹರು ಸರ್ಕಾರದ ನ್ಯಾಷನಲ್ ಸಾಂಗ್ ಅಂತ ಹೇಳ್ತು. ಹೌದು, ಹಂಗೆ ಮುಗೀತು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಆಗಿತ್ತು ನ್ಯಾಷನಲ್ ಸಾಂಗ್, ಬಟ್ ನಾಟ್ ಆಂಥಮ್, ಬಟ್ ಆನರ್ಡ್ ಈಕ್ವಲಿ ಅಂತ ಹೇಳಿ ಕಾನ್ಸ್ಟಿಟ್ಯೂನ್ಸಿ ದರ್ಜೆಯಲ್ಲಿ ಎರಡು ಒಂದೇ ಅಂತ ಹೇಳ್ತು. ಅಂದ್ರೆ ಅವತ್ತು ನೆಹರು ಮಾಡಿದ್ದೆ ಇವತ್ತು ಮೋದಿ ಮಾಡ್ತಿರೋದು. ಹೌದು, ಅಲ್ಲ, ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಒಂದೆರಡು ಎಡವಟ್ಟುಗಳು ಏನಾಯ್ತು, ಒಂದು ಈ ವಿಚಾರದಲ್ಲಿ, ಇನ್ನೊಂದು ಇಂಗ್ಲಿಷ್ ಮತ್ತು ಹಿಂದಿ ವಿಚಾರದಲ್ಲಿ. ಒಂದು ಲಿಂಕ್ ಲ್ಯಾಂಗ್ವೇಜ್ ಅಂತೆ, ಒಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತೆ. ದಟ್ ವಾಸ್ ಅಗೇನ್ ವೆರಿ ಫನಿ ಡಿಸಿಷನ್. ಬಟ್ ಎನಿವೆ ದ ಸಿಚುವೇಶನ್ ವಾಸ್ ಸಚ್. ಹಾಗೆ ಸಂದರ್ಭಗಳು ಆಗಿದ್ದು. ನಂತರ ದಿನಗಳು ಏನಾಗ್ತದೆ, ಈ ಯಾವ RSS, ಯಾವ ಸಂಘ ಪರಿವಾರದ RSS ತನ್ನ ಕಚೇರಿ ಮೇಲೆ ಧ್ವಜ ಹಾರಿಸೋದಿಲ್ವೋ ಅವ್ರಿಗೆ ರಾಷ್ಟ್ರಧ್ವಜದ ಪ್ರೀತಿ ಹೋಗುತ್ತೆ. ಅವರೇ ಬರ್ಕೊಂಡಿದ್ರು ಆರ್ಗನೈಸರ್ ಎಡಿಟೋರಿಯಲಲ್ಲಿ, 3 is not a lucky number. ಈ ತ್ರಿವರ್ಣ ಧ್ವಜವನ್ನು ಹೇಗೆ ಒಪ್ಕೊಳ್ತಾರೆ ಭಾರತೀಯ ಹಿಂದೂ ಧರ್ಮದ ಜನ ಅಂತೇಳಿ ಅದನ್ನು ಹೇಳ್ತಾರೆ. ಬಟ್ ಇವೆಂಚುಲಿ ಏನಾಗುತ್ತೆ, ದೇರ್ ಈಸ್ ಅನ್ ಅಟೆಂಪ್ಟ್ ಟು ಪುಟ್ ಕಾಂಗ್ರೆಸ್ ಆನ್ ದ ಮ್ಯಾಟ್.
ಸರಿ. ಬಟ್ ಕಾಂಗ್ರೆಸ್ ಮ್ಯಾಟ್ ಮೇಲೆ ಹೋಗೋದಕ್ಕೆ ಅಂದ್ರೆ ಅವರೇ ಮಾಡ್ತಿದ್ದಾರೆ. ಆ ರೀತಿ ಕಾಣ್ತಾ ಇದೆ. ದರ್ಶನ್ ನೋಡಿ, ನೀವು ಇಲ್ಲಿ ಅಲ್ಲ ಒಂದ್ ನಿಮಿಷ, ಅಲ್ಲಿ ಜಸ್ಟ್ ಗೋ ಟು ದರ್ಶನ್ ಕಮ್ ಬ್ಯಾಕ್. ಈ ವಿಡಿಯೋವನ್ನ ನೀವು ನೋಡಿದಿರಿ, ಅಲ್ಲಿ ಯಾವುದೇ ಒಂದು ಕೈ ಸನ್ನೆ ನೋಡಿ. ನಿನ್ನೆಗೆ ನಾವು ಈ ತರ ಡೀಟೇಲ್ ಆಗಿ ಹೋಗ್ಲಿಲ್ಲ. ಇಬ್ರು ಹಿರಿಯರು ನಿಂತಿದ್ದಾರೆ, ಒಬ್ರು ಹಿರಿಯಾಗಿ ಇನ್ನೊಬ್ರ ಬಗ್ಗೆ ಕಾಳಜಿ, ಅವ್ರು ಕೇಳ್ತಿದ್ದಾರೆ ಕುರ್ಚಿ ತಂದ್ಕೊಡು, ಕಾಂಗ್ರೆಸ್ ವಕ್ತಾರ ಹೇಳ್ತಿದ್ದಾರೆ, ಅದನ್ನ ನಂಬೋಣ ಬಿಡ್ರಪ್ಪ ಅಂತ ಬಿಟ್ಟಿದ್ವಿ. ಆದ್ರೆ ಇವತ್ತು ಬಿ ಕೆ ಹರಿಪ್ರಸಾದ್ ಅವ್ರು ಕೊಟ್ಟಂತ ಹೇಳಿಕೆ ಏನಾಯ್ತು ಅಂದ್ರೆ, ಅವರೇ ಹೇಳ್ತಾರೆ ನಾನು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇದನ್ನ ಹೇಳ್ತಿದ್ದೀನಿ ಅಂತ. ಅಲ್ಲಿಗೆ ಪಾರ್ಟಿ ನಿಲುವು ಅಂತಾನೂ ಆಯ್ತದು. ನಾವು ಅದನ್ನ ಅನ್ಕೊಳ್ದೇ ಇರೋದಕ್ಕೆ ಆಸ್ಪದ ಇಲ್ಲ. ಇಲ್ಲಿ ನಾವು ಅದನ್ನ ಒಪ್ಬೇಕಾಗ್ತದೆ. ಇಲ್ಲಿ ಹೀಗಂದ್ರೆ ಕುರ್ಚಿ ತಗೊಂಬ ಅಂತ ಹೆಂಗಾಯ್ತು? ಹೀಗಂದ್ರೆ ಕುರ್ಚಿ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರ? ನಮಗ್ ಗೊತ್ತಿಲ್ಲ. ಇದನ್ನ ನಾವು ಅಲ್ಲಿ ವಿಡಿಯೋನಲ್ಲಿ ನೋಡಿದಾಗ ನಮಗ್ ಅನ್ಸ್ತಾ ಇರೋದೇನು ಅಂದ್ರೆ ನಿಲ್ಸು ಅಂತ ಹೇಳ್ತಿದ್ದಾರೆ. ನೀವು ಆಹ್ವಾನ ನೀಡಿದಿರಿ ಈ ವಿವಾದಕ್ಕೆ. ಪ್ಲೀಸ್ ನೋಡಿ ಸರ್, 1937ರಿಂದ ಈ ದಿನ, ಈ ಕ್ಷಣದ ತನಕ ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮ ಆದರೆ ಆ 2 ಚರಣಗಳನ್ನ ಹಾಡುವಂತಹ ಪದ್ಧತಿಯನ್ನು ಅವತ್ತಿಂದ ಇವತ್ತಿನ ತನಕ ನಾವು ಬಳಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಹರಿಪ್ರಸಾದ್ ಅವರು ಹೇಳಿದ್ದು 100ಕ್ಕೆ 100 ಸತ್ಯ. ನಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಾಗ ನಾವು 2 ಚರಣಗಳನ್ನ ಹಾಡುವಂಥದ್ದು. ಮೇ ಬಿ ಸೋನಿಯಾ ಮೇಡಮ್ ಅವರು ಅದು ಕುರ್ಚಿ ಅನ್ನುವಂಥ ಚರ್ಚೆಗಳೇ ಇರ್ಬೋದು ಅಥವಾ ನಿಲ್ಲಿಸಿ ಅನ್ನೋದು ಇರಬಹುದು. ಯಾಕೆಂದ್ರೆ ಅನಾವಶ್ಯಕ ನೀವು ತುರುಕುವಂತ ನಿಲ್ಲಿಸಿ ಅಂತ ಇರಬಹುದು ಅಂತ ಹೇಳಿದ್ರೆ ಅದು ಈಗ 2026ರ ತಿದ್ದುಪಡಿ ಕಾಯ್ದೆ ಪ್ರಕಾರ ನೀವು ಅವಮಾನ ಮಾಡಿದಿರಿ, ನೀವು ಶಿಕ್ಷೆಗೆ ಅರ್ಹರಾಗ್ತೀರಿ. ಶಿಕ್ಷೆ 100% ಗಲ್ಲಿಗೆ ಹಾಕ್ತಾರ? ಗಲ್ಲಿಗೆ ಕಾನೂನಲ್ಲಿ ನಿಮಗೆ ಗೊತ್ತಾಗ್ತದೆ ಬಿಡಿ. ಅದು ಫೈನು ಇಂಪ್ರಿಸನ್ಮೆಂಟ್ ಅಲ್ಲ. ಈಗ ನಿಮ್ಮ ಅಧ್ಯಕ್ಷರೇ ಹೇಳಿದಾರೆ ಗಲ್ಲಿಗೆ ಹಾಕಿದ್ರು ಹಾಡಲ್ಲ ಅಂತ. ಯಾಕೆ ರೆಡಿ ಸರ್? ಈ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣತ್ಯಾಗ, ಬಲಿದಾನ, ಜೈಲ್ ಶಿಕ್ಷೆ ಅನುಭವಿಸಿರ್ತಕ್ಕಂಥ ಪಕ್ಷಕ್ಕೆ ಅವತ್ತು ಬ್ರಿಟಿಷಿಗೆ ಹೆದರಿಲ್ಲ, ಈ ಬಿಜೆಪಿಗೆ ಅವನಾರು ಹೆದರುತ್ತಾನ ಅನ್ನುವಂಥ ಪ್ರಶ್ನೆ ಹೇಳ್ತಾ ಅಷ್ಟೊಂದು ರಾಷ್ಟ್ರಭಕ್ತಿ ಇದ್ದವ್ರು. ನನ್ನ ಸಿಂಪಲ್ ಕ್ವಶನ್, ಇಲ್ಲೇ ಬಿಜೆಪಿ ವಕ್ತಾರರು ಇದಾರಲ್ಲ, ಅಷ್ಟು 6 ಚರಣಗಳನ್ನ ಅವ್ರನ್ನ ಒಮ್ಮೆ ಹೇಳ್ಬಿಡ್ಲಿ ಎಲ್ಲರ ಮುಂದೆ. ಎದ್ದು ನಿಂತು ನಾವು ಎದ್ದು ನಿಲ್ತೀವಿ, ಚಪ್ಪಾಳೆ ತಟ್ತೀವಿ. ಆ ಬಿಜೆಪಿಯವರಿಗೆ ಈ ಚರಣಗಳು ಗೊತ್ತಿಲ್ಲ. ಅದಕ್ಕೆ ಹೇಳ್ತೀನಿ ಕೇಳಿ ದರ್ಶನ್, ನೀವು ಹೇಳ್ದೇ ಆದ್ರೂ ಪರವಾಗಿಲ್ಲ, ಗೌರವ ಪೂರ್ವಕವಾಗಿ ನಿಂತ್ಕೋಬೇಕು. ನೀವು ಕಲ್ತಿಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಅದು ಶಿಕ್ಷೆ ಅಲ್ಲ. ಅಲ್ಲ ಸ್ವಾಮಿ, ಅವ್ರು ಹೇಳ್ತಾರೋ ಬಿಡ್ತಾರೋ, ಯಾರೋ ಒಬ್ರು ಹೇಳ್ಬೇಕಾದ್ರೆ ನಿಂತ್ಕೋಬೇಕು. ಇದು ಪ್ರಕ್ರಿಯೆ, ಇದು ಕಾನೂನು. ಅದನ್ನ ಪಾರಾಗ್ಬೇಕು. ನಿಮಗೆ ಅದ್ರ ದುಷ್ಪರಿಣಾಮ ಬೇಡ ಅಂದ್ರೆ ನೀವು ನಿಂತ್ಕೋಬೇಕು. ಹಾಡು ಅಂತ ಯಾರು ಹೇಳ್ತಿದ್ದಾರೆ? ಒಂದ್ ನಿಮಿಷ ಸರ್, ಒಂದು ದೇಶ ಹೋದ್ರು, ಸೈಯದ್ ನೂರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2026 ಕೋರ್ಟ್ಗೆ ಹೋಗಿ ಒಂದೇ ಮಾತ್ರ ಕಡ್ಡಾಯ ಮಾಡಂಗಿಲ್ಲ ಅಂತ ಕೋರ್ಟ್ಗೆ ಹೋದಾಗ ಕೋರ್ಟ್ ಹೇಳ್ತು ಅದರಲ್ಲಿ ಮೇ ಅಂದ್ರೆ ನಿಮಗೆ ಆಯ್ಕೆ ಕೊಟ್ಟಿದೆ. ಹಾಡ್ಬೇಕಾ ಬೇಡವಾ ಅನ್ನೋದು ಮಾತ್ರ ಆಯ್ಕೆ, ಗೌರವ ಕೊಡೋದ್ರ ಬಗ್ಗೆ ಆಯ್ಕೆ ಇಲ್ಲ. ಸರ್, ನಾವು ಗೌರವ ಕೊಡೋ ಕೆಲಸವನ್ನ ಅವತ್ತಿಂದ ಇವತ್ತು ಹೇಳ್ತಿಲ್ಲ. ಸರ್ ಸರ್ ನಮ್ಮ ಪ್ಲೇ ಆಯ್ತು, ಒಂದ್ ನಿಮಿಷ, ಅದಕ್ಕೆ ವಿವಾದ ಇವತ್ತಿಂದಲ್ಲ, ಸ್ವಾತಂತ್ರ್ಯ ಪೂರ್ವದಿಂದ ವಿವಾದ ಹುಟ್ಟಿರೋದು ಸತ್ಯ. ಕಾಂಗ್ರೆಸ್ನವರು 2 ಚರಣಗಳನ್ನ ಎಂತದೇ ಕಾರ್ಯಕ್ರಮಗಳು, ಮೊನ್ನೆ ಗಾಂಧಿ ಭಾರತ್ ಅಂತ ಬೆಳಗಾವಿಲಿ ಅಧಿವೇಶನ ಆಯ್ತಲ್ಲ, ಅದು ಶುರು ಆಗ್ಬೇಕಾದ್ರು ನಾವು ಒಂದೇ ಮಾತ್ರ, ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆ ಆಯ್ತಲ್ಲ ಕೆಪಿಸಿಸಿ ಕಚೇರಿಲಿ, ನಮ್ಮ ಒಂದೇ ಮಾತ್ರ ಇಂದನೇ ಕಾರ್ಯಕ್ರಮ ಶುರುವಾಗೋದು. ಕೇರಳನಲ್ಲಿ ಒಂದ್ ನಿಲುವು ಮಾಡ್ತೀರಿ ಸರ್, ಒಂದು ನೀವು ಕೇರಳನಲ್ಲಿ ಒಂದ್ ನಿಲುವು ಮಾಡ್ತೀರಿ, ಕರ್ನಾಟಕದಲ್ಲಿ ಇನ್ನೊಂದ್ ಮಾಡ್ತೀರಿ. ಅದಕ್ಕೆ ನಿಮ್ ಬಗ್ಗೆ ಯಾಕೆ ಅಂದ್ರೆ ಅದು ಕರ್ನಾಟಕದ ಗೌರವ. ನಿಖಿಲ್ ಜೋಶಿ ಅವ್ರ ಮುಂದೆ ಕೂತಿದ್ದೀನಿ, ಕೇರಳದ ನನಗೆ ಅವಶ್ಯಕತೆ ಇಲ್ಲ. ನಿಮ್ ಜೊತೆ ನಾನು ಇಲ್ಲಿ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ. ನೋಡಪ್ಪ ಅಲ್ಲರೇ, ಕಾಂಗ್ರೆಸ್ ಇಂದ ಕೈ ತೊಳ್ಕೊಂಡ್ಬಿಡ್ತೀರಾ ನೀವು? ನೋಡಿ ಹೆಂಗ್ ತಳ್ಳಿದ್ರಿ ಬಸ್ ಕೆಳಗಡೆ. ಕಾಂಗ್ರೆಸ್ ಘಟಕನ ಹೆಂಗ್ ಹಂಗೆ ಸರ್ರ ಅಂತ ನಮ್ಮ ಅಧ್ಯಕ್ಷರ ಮಾತಿಗೆ ನಾನು ಗೌರವಿಸುತ್ತಾ ನಮ್ಮ 2 ಚರಣಗಳನ್ನ ಹಿಂದೆನೂ ಹೇಳಿದ್ವಿ, ಮುಂದೆನೂ ಹೇಳ್ತೀವಿ. ಆದ್ರೆ ನಮಗೇನಾದ್ರೂ ಜೈಲಿಗೆ ಹಾಕ್ತಿವಿ, ಗಲ್ಲಿಗೆ ಹಾಕ್ತಿವಿ ಅಂದ್ರೆ ಎಸ್ ಕಮಾನ್ ವಿ ಆರ್ ರೆಡಿ. ಆಯ್ತು. ಅಡ್ಡಾಡ ಕಾರ್ಯಪ್ಪ ಅವ್ರು ಕೂಡ ಇದ್ದಾರೆ ಇವತ್ತಿನ ಚರ್ಚೆನಲ್ಲಿ. ಅಡ್ಡಾಡ ಕಾರ್ಯಪ್ಪ ಅವರೇ ನಮಸ್ಕಾರ. ನಿಖಿಲ್ ಮಾತಾಡ್ತೀನಿ. ನನ್ನ ಧ್ವನಿ ಕೇಳ್ತಿದ್ಯಾ ನಿಮ್ಗೆ? ಧ್ವನಿ ಕೇಳ್ತಿದ್ಯಾ ಕಾರ್ಯಪ್ಪ ಅವರೇ? ಅವರು ಬಹುಶಃ ಒಂದು ಇಯರ್ಫೋನ್ ಉಪಯೋಗಿಸ್ಬೇಕಾಗತ್ತೆ, ಅದನ್ನೊಂದು ಕೇಳಿ ಅವ್ರನ್ನ ರೀಕನೆಕ್ಟ್ ಮಾಡಿ. ಇಲ್ಲಿ ಏನಾಗಿದೆ ಅಶೋಕ್ ಗೌಡ್ರೆ, ನೆಹರು ಒಂದೇ ಮಾತರಂ ವರ್ಸಸ್ ಮೋದಿ ಒಂದೇ ಮಾತರಂ. ನೆಹರು ಅವರು ಅವತ್ತಿನ ದಿನ ನಾಯಕತ್ವದ ಹುದ್ದೆಯಲ್ಲಿದ್ದಂತ ಸಂದರ್ಭದಲ್ಲಿ, ಅಧ್ಯಕ್ಷರಂತಲ್ಲ, ಕಾಂಗ್ರೆಸ್ ಅಲ್ಲಿ ಹಿರಿಯ ನಾಯಕ, ಅವತ್ತಾದಂತ ನಿರ್ಧಾರಕ್ಕೆ ಇವತ್ತಿನ ಕಾಂಗ್ರೆಸ್ ಬದ್ಧ ಇದೆ. ವಾಟ್ ಇಸ್ ದ ಪ್ರಾಬ್ಲಮ್? There is nothing like Nehru Vande Mataram, nothing like Modi Vande Mataram. ಒಂದೇ ಇರೋದು, ಒಂದೇ ಮಾತರಂ. ಬಂಕಿಂ ಚಂದ್ರ ಚಾಟರ್ಜಿ ಅವರು ಬರೆದಿರ್ತಕ್ಕಂತಹ 1876 ಅಲ್ಲಿ ಬರೆದಿರ್ತಕ್ಕಂತಹ ಏನು ಒಂದೇ ಮಾತರಂ ಇದೆ, ಅದನ್ನು ಇದೇ ಕಾಂಗ್ರೆಸ್ ಪಕ್ಷ 1896 ಇಂದ ಹಿಡ್ಕೊಂಡು 1937 6 ಸ್ಟ್ಯಾನ್ಸಸ್ನ ಪ್ರತಿ ಕಾಂಗ್ರೆಸ್ನ ಅಧಿವೇಶನಗಳಲ್ಲಿ ಆಡ್ಕೊಂಡು ಬರ್ತಾ ಇತ್ತು.
ಈಗ ನಾನು ಫಸ್ಟು ನೀವು ಒಂದು BJP ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರಿ, ಯಾಕೆ BJP ಸ್ಟ್ಯಾಂಡ್ ಚೇಂಜ್ ಆಯಿತು ಅಂತ. 2016ರಿಂದ 2026ಕ್ಕೆ ಯಾಕೆ ಚೇಂಜ್? ತುಂಬ ಒಳ್ಳೆ ಉತ್ತಮ ಪ್ರಶ್ನೆ. ಯಾಕಂದ್ರೆ ನಾನು ಅದನ್ನು ಕ್ಲಾರಿಫೈ ಮಾಡಬೇಕು. 2017 ಮೆಡ್ರಾಸ್ ಹೈಕೋರ್ಟಲ್ಲಿ ಜುಲೈ 2017 ಬಂದಂತಹ ವರ್ಡಿಕ್ಟು, ಪ್ರತಿ ವಾರ ಸ್ಕೂಲ್ಗಳಲ್ಲಿ ಒಂದೇ ಮಾತರಮ್ನ ನೀವು ಕಂಪಲ್ಸರಿಯಾಗಿ ಆಡಿಸ್ಬೇಕು. ಗೌರ್ಮೆಂಟ್ ಆಫೀಸಸ್ಸು ಮತ್ತು ಇಂಡಸ್ಟ್ರಿಯಲ್ ಫೆಸಿಲಿಟೀಸು ಮತ್ತು ಬೇರೆ ಬೇರೆ ಅನ್ಯ ಇದರಲ್ಲಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಪ್ರತಿ ತಿಂಗಳು ಆಡಿಸ್ಬೇಕು ಅಂತ 2022 ಡೆಲ್ಲಿ ಹೈಕೋರ್ಟಲ್ಲಿ ಸೇಮ್ ವರ್ಡಿಕ್ಟ್ನ ಕೊಡ್ತಾರೆ. ಅದರಿಂದಾಗಿ ಕೋರ್ಟ್ ವರ್ಡಿಕ್ಟ್ ಮೇಲೆ ಬಂದಿರತಕ್ಕಂತಹ ಈ ಆದೇಶ ಅಂದರೆ 2016ರಲ್ಲಿ ನಮ್ದು ಏನಿತ್ತು ಸ್ಟ್ಯಾಂಡು, ಅದನ್ನು ಅಕಸ್ಮಾತ್ ನಾವು 2026 ಫೆಬ್ರವರಿನಲ್ಲಿ ಬದಲಾವಣೆ ಮಾಡಲಿಕ್ಕೆ ಏನಂತ ಹೇಳಿದ್ರೆ ಕೋರ್ಟಿನ ವರ್ಡಿಕ್ಟು, ಇಟ್ ಈಸ್ ನಾಟ್ ಎನಿಥಿಂಗ್ ಎಲ್ಸ್. ಆಯಿತಾ? ಫಸ್ಟ್ ಕ್ಲಾರಿಟಿ. ಸೆಕೆಂಡ್ ಅಂದ್ರೆ ಅಲ್ಲ ಒಂದು ನಿಮಿಷ, ಕೋರ್ಟ್ ಹೇಳಿದ್ದು ಸ್ಕೂಲ್ಗಳಲ್ಲಿ ತಿಂಗಳಿಗೊಮ್ಮೆ ಹಾಡಿಸಿ, ಅಲ್ಲ ವಾರಕ್ಕೊಮ್ಮೆ ಹಾಡಿಸಿ, ಜನ ಎಲ್ಲಿ ಸೇರ್ತಾರೆ ಅಟ್ಲೀಸ್ಟ್ ಅಂತ ತಿಂಗಳಿಗೊಮ್ಮೆ ಹಾಡಿಸಿ, ಅಟ್ಲೀಸ್ಟ್ ಅಂತ. ಆದ್ರೆ ಕೋರ್ಟ್ ನಿಮಗೆ ಇದನ್ನ ರಾಷ್ಟ್ರಗೀತೆಯ ದರ್ಜೆ ಕೊಡು, ಸೆಕ್ಷನ್ 3 ಮಾಡಿ ತಿದ್ದುಪಡಿ ಮಾಡಿ ಸೇರ್ಸು ಅಂತ ಹೇಳಿಲ್ವಲ್ಲ? ಒಂದ್ ನಿಮಿಷ, ಅದಕ್ಕೆ ಬಂದೆ ನೋಡಿ. ಆಗೇನಾಗತ್ತೆ ಅಂದ್ರೆ ರಾಜೇಂದ್ರ ಪ್ರಸಾದ್ ಅವರು 24th ಜನವರಿ 1915 ಆವತ್ತು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಆವತ್ತು ಭಾಷಣ ಮಾಡ್ತಾ ಒಂದೇ ಮಾತರಂಗೆ ಯಾವ ರೀತಿ ನಾವು ಗೌರವ ಸಲ್ಲಿಸಬೇಕು, 6 ಸ್ಟ್ಯಾನ್ಸಾಸ್ಗಳ ಅವಶ್ಯಕತೆ ಏನಿದೆ ಅಂತಕ್ಕಂತಹದನ್ನ ರಾಜೇಂದ್ರ ಪ್ರಸಾದ್ ಅವರು ಹೇಳಿರ್ತಕ್ಕಂತಹದ್ದು ಸಹ ಇಲ್ಲಿ ಗಮನಾರ್ಹವಾದಂಥ ವಿಚಾರ. ವಾಲ್ಯೂಮ್ 12 ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಆವತ್ತೇ ಹೇಳ್ತಾರೆ, ಇನ್ಫ್ಯಾಕ್ಟ್ ಈ ಒಂದೇ ನ್ಯಾಷನಲ್ ಆ್ಯಂಥಮು ಮತ್ತು ನ್ಯಾಷನಲ್ ಸಾಂಗ್ ಏನಿದೆ ಇದೆರಡು ಡಿಫ್ರೆಂಟ್ ಅಲ್ಲ ಅಂತಕ್ಕಂತಹ ಮಾತನ್ನ ರಾಜೇಂದ್ರ ಪ್ರಸಾದ್ ಅವರು ಹೇಳಿರ್ತಾರೆ. ಅದನ್ನು ತುಂಬ ಜನ ಒಪ್ಕೊಳ್ತಾರೆ, ಶ್ಲಾಘನೇನೋ ಮಾಡ್ತಾರೆ. ಇದೆಲ್ಲ ಒಂದು ಕಡೆಗೆ ಆಯಿತಾ. ಈಗಿನ ಬಂದ್ಬಿಡೋಣ ವಿಚಾರ. 1937 ಏನು ವಿಚಾರ ಆಯಿತು, ಆವತ್ತಿನ ಕಾಂಗ್ರೆಸ್ ಅಧ್ಯಕ್ಷರು ಏನಕ್ಕೆ ಅಪೋಸ್ ಮಾಡಿದ್ರು, ಆವತ್ತು ನಮ್ಮ ಅವಶ್ಯಕತೆ ಏನಿತ್ತು ಅಂತ ಹೇಳ್ಬಿಡ್ತೀನಿ. ಕುರಾನ್ನ 31/14 ಸೂರೆ ವರ್ಸ್ 31/14 ಸೂರೆ ಲುಮಾನ್, ಆಮೇಲೆ ವರ್ಸ್ 46/15 ಸೂರೆ ಅಲ್ ಅಕೀಫಾ. ಆಯಿತಾ? ಇವೆರಡರಲ್ಲೂ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ತಾಯಿನ ನೀವು ಪೂಜಿಸಬೇಕು, ತಾಯಿನ ನೀವು ಆರಾಧನೆ ಮಾಡಬೇಕು. ತಾಯಿ ಮತ್ತು ಭೂತಾಯಿ ಎರಡೂ ಸಹ ಬೇರೆ ಅಲ್ಲ ಅಂತಕ್ಕಂತಹ ಒಂದು ವಿಚಾರನ ಮಂಡನೆ ಮಾಡ್ತಾರೆ. ಅದಾದಮೇಲೆ ನೇಚರ್ ವರ್ಷಿಪ್ಗೆ, ಈಗ ನೇಚರ್ ವರ್ಷಿಪ್ಗೂ ಸಹ ಇದೇ ಕುರಾನ್ನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಸ್ಟ್ಯಾನ್ಸಾ ಇದೆ, ನಾನು ಅದನ್ನು ಹೇಳ್ತೇನೆ. ಆ ಸ್ಟ್ಯಾನ್ಸಾನು ಸಹ ಅಂದ್ರೆ ಈಗ ಬಕೀಂ ಚಂದ್ರ ನೀವು ಮುಸ್ಲಿಂ ಕೇಂದ್ರಿತವಾಗಿ ಮಾಡ್ತಾನೆ ಇಲ್ಲ, ಬರ್ತಾ ಇದ್ದೀನಿ. ಬಂದೆ ಸೋನಿಯಾ ಗಾಂಧಿಗೂ ಲಿಂಕ್ ಮಾಡ್ತೀನಿ, ಬೇರೆದಕ್ಕೂ ಲಿಂಕ್ ಮಾಡ್ತೀನಿ. ಒಂದೇ ನಿಮಿಷ, ನಾನು ಜಸ್ಟ್ ಏನಾಗುತ್ತೆ, ಈ ನೇಚರ್ ವರ್ಷಿಪ್ ಮತ್ತು ಮದರ್ ಲ್ಯಾಂಡ್ಗೆ ಮತ್ತು ತಾಯಿಗೆ ಯಾವ ರೀತಿ ಈಕ್ವಲೆಂಟ್ ಮಾಡಬೇಕು ಅನ್ನತಕ್ಕಂಥದ್ದನ್ನ ಬಕೀಂ ಚಂದ್ರ ಚಾಟರ್ಜಿ ಅವರು ಸ್ಟ್ಯಾನ್ಸಾ ಅಂದ್ರೆ ಚರಣ 1ರಿಂದ 6ರವರೆಗೂ ಸಹ ಹೇಳ್ಕೊಂಬರ್ತಾರೆ. ಲಕ್ಷ್ಮೀ, ಸರಸ್ವತಿ ಮತ್ತು ದುರ್ಗಾಮಾತೆಗೂ ಸಹ ತಾಯಿಗೆ ಮತ್ತು ದುರ್ಗಾಮಾತೆಗೆ ಯಾವುದೇ ಡಿಫರೆನ್ಸ್ ಇಲ್ಲ, ಅದೇ ಭೂಮ್ ತಾಯಿನು ಅಂತ ಹೇಳ್ತಾರೆ. ಈಗ ವಿಚಾರ ಏನಾಯ್ತು, ಫಸ್ಟ್ ಅಬ್ಜೆಕ್ಟ್ ಮಾಡಿದ್ರೆ ಯಾರು? ಒಬ್ಬ ಮೊಹಮ್ಮದ್ ಅಲಿ ಜೋಹರ್ ಅವರು ಅಬ್ಜೆಕ್ಟ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಇದು ಮುಸಲ್ಮಾನರಿಗೆ ಸಲ್ತಕ್ಕಂತಹದಲ್ಲ, ಫಸ್ಟ್ ಸೆಕೆಂಡ್ ಸ್ಟ್ಯಾನ್ಸಾ ಬಿಟ್ಟ ಮೇಲೆ ಮಿಕ್ಕಿದ್ದಲ್ಲ ಅಂತ ಹೇಳ್ತಾರೆ. ಇದೇ ಕಾಂಗ್ರೆಸ್ನ ಸ್ಟ್ಯಾಂಡ್ ಆಗುತ್ತೆ. ಕಾಂಗ್ರೆಸ್ನ ಸ್ಟ್ಯಾಂಡು ಆವತ್ತಿನ ನೆಹರು ಇವತ್ತಿನ ಸೋನಿಯಾ ಗಾಂಧಿವರೆಗೂ ಸಹ ಇದೇ ಸ್ಟ್ಯಾಂಡ್. ಏನು? ಮುಸ್ಲಿಂ ಓಲೈಕೆ ನೋಡಿ. ಇಲ್ಲಿ ಇರ್ತಕ್ಕಂತಹದ್ದು ನೀವು ಎಥ್ನಿಕಲ್ ರಿಲಿಜನ್ಸು 5, ತದನಂತರದಲ್ಲಿ ಒಂದು ನಿಮಿಷ ಸರ್, ನೀವು ಟ್ರೈಬಲ್ ರಿಲಿಜನ್ಸು, ಫ್ಲೋಕ್ ರಿಲಿಜನ್ಸ್ ಎಲ್ಲಾದರೂ ನೇಚರ್ ವರ್ಷಿಪೇ ಇರತಕ್ಕಂಥದ್ದು. ನೇಚರ್ ವರ್ಷಿಪ್ ಮತ್ತು ಯಾವುದೇ ಒಂದು ಧರ್ಮಕ್ಕೆ ಕ್ಲೋಸ್ ಅಲ್ಲೆಲ್ಲ ಚೆನ್ನಾಗಿದೆ. ಇಲ್ಲ ಒಂದ್ ನಿಮಿಷ, ಏನು ನದಿಗಳು, ಫಲಪುಷ್ಪ ನಿನ್ನ ಭೂಮಿಯಲ್ಲಿ, ಅಲ್ಲಿವರೆಗೂ ಅವರು ಹೋಗ್ತಾರೆ, ಅವರು ಆಡ್ತಾರಲ್ಲ. ಅದಾದ್ಮೇಲೆ ನೋಡಿ, ಈಗ ನೋಡಿ ಒಂದ್ ನಿಮಿಷ ತಾಳಿ. ಈಗ ತದನಂತರದಲ್ಲಿ ನಿಮಗೆ 5ನೇ ಸ್ಟ್ಯಾನ್ಸದಲ್ಲಿ ಏನು ಹೇಳ್ತಾರೆ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾದುರ್ಗಿ, ಭೂಮಿ ತಾಯಿ, ಭಾರತ ಮಾತೆ, ನೀನು ಬೇರೆ ಅಲ್ಲ ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಕರೆಕ್ಟಾ? ಅಂದ್ರೆ ಅರ್ಥ ಏನಂದ್ರೆ ನೀನೇ ದುರ್ಗೆ, ನೀನೇ ಮಾತೆ, ಕಲಾಕಾರಿ ನೀನೇ, ಎಲ್ಲ ನೀನೇ. ಸಕಲ ನಾವು ಇವಾಗ ತುಂಬಾ ಸತಿ ನಾವು ಏನ್ ಹೇಳ್ತೀವಿ, ಅವರು ಏನ್ ಹೇಳ್ತಾರೆ, ಏನೋ ನಮ್ಮ ಸಾದಿಕ್ ಪಾಷಾ ಅವರೇ ಆಗ್ಲಿ, ಬೇರೆ ಯಾರೇ ಆಗ್ಲಿ, ಏನ್ ಹೇಳ್ತೀವಿ, ಎಲ್ಲವೂ ನೀನೇ ಅಂತ ಹೇಳ್ತಾರೆ. ಅವ್ರ ಅದ್ರಲ್ಲಿ ಹೆಸರು ಹೇಳ್ತಕ್ಕಂತಹದ್ದು ಅಲ್ಲ ಅಂತಕ್ಕಂಥದ್ದನ್ನು ಗಾಡ್ ಅಂತ ಹೇಳ್ತಾರೆ. ನಮ್ಮಲ್ಲಿ ದೇವರುಗಳನ್ನ ನಾವು ಬೇರೆ ಬೇರೆ ಹೆಸರುಗಳು, ನನಗೆ ನಾನು ಕಟೀಲ ದುರ್ಗಾ ಪರಮೇಶ್ವರಿ ಅಂತೀನೋ, ಅಥವಾ ಮೂಕಮ್ಮ ತಾಯಿ ಅಂತೀನೋ, ಅಥವಾ ಮುನೇಶ್ವರ ಅಂತೀನೋ, ನಾನು ಅನ್ಕೊಳ್ಳೋದು ನಂದು. ಆಯ್ತಾ? ನಮ್ಮಲ್ಲಿ ಫ್ರೀಡಮ್ ಇಲ್ಲ, ಅವ್ರಲ್ಲಿ ಫ್ರೀಡಮ್ ಇಲ್ಲ. ನಾನು ಹೇಳೋದು ಒಂದ್ ನಿಮಿಷ ನಿಖಿಲ್, ಏನು ಅಂದ್ರೆ ಎಲ್ಲ ಎಥ್ನಿಕಲ್ ರಿಲಿಜನ್, ಟ್ರೈಬಲ್ ರಿಲಿಜನ್ಸ್, ಫ್ಲೋಕ್ ರಿಲಿಜನ್ಸ್ ಅಲ್ಲಿ ಎಕ್ಸೆಪ್ಟ್ ಅಬ್ರಾಹಿಮಿಕ್ ರಿಲಿಜನ್ಸ್ ಅಲ್ಲಿ ನಾವೆಲ್ಲ ವರ್ಷಿಪ್ ಮಾಡೋದು ಭೂಮಿ ತಾಯಿನೇ. ಹಾಗೆ ಅಬ್ರಾಹಿಮಿಕ್ ರಿಲಿಜನ್ಸ್ ನೀವು ಡಿಸ್ರೆಸ್ಪೆಕ್ಟ್ ಮಾಡಬೇಡಿ, ಅದನ್ನೂ ವರ್ಷಿಪ್ ಮಾಡಿ ಅಂತ ಹೇಳ್ತಾರೆ. ಈ ಕಾಂಗ್ರೆಸ್ಸಿಗರ ಮೈಂಡ್ ಸೆಟ್ ಏನಿದೆಯಲ್ಲ, ಒಬ್ಬರನ್ನ ಓಲೈಕೆ ಮಾಡ್ಕೊಳ್ಳೋದು, ಇನ್ನೊಬ್ಬರನ್ನ ದೂರ ತಳ್ತಕ್ಕಂತಹ ಮೈಂಡ್ ಸೆಟ್ ಏನಿದೆ, ಈ ಸೋನಿಯಾ ಗಾಂಧಿ ಮತ್ತು ನೆಹರು ಇಂದ ಹಿಡ್ಕೊಂಡು ಇವತ್ತವರೆಗೂ ಇದು ಆಚೆ ಹೋಗದೆ
ಅದನ್ನು ಅವತ್ತು ಎಕ್ಸ್ಪ್ಲೈನ್ ಮಾಡಿರೋ 1937 ಮುಸ್ಲಿಮರು ಒಪ್ಕೊಂತಿದ್ರೇನೋ. ಇವತ್ತೇನಾಗಿದೆ ಅದನ್ನು ತುಷ್ಟೀಕರಣ ಮಾಡ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದು ನಿಂತಿದೆ. ಬಿ ಕೆ ಹರಿಪ್ರಸಾದ್ ಅವರು ಹೇಳಿರ್ತಕ್ಕಂತಹ 2 ವಿಚಾರ. ಅವ್ರು ಹೇಳ್ತಾರೆ ನಾವು 1896 ಇಂದ ಎರಡೇ ಚರಣ ಆಡ್ಬೋದು. ಅಣ್ಣ ಬಿ ಕೆ ಹರಿಪ್ರಸಾದ್ ಅಣ್ಣ ಸ್ವಲ್ಪ ಸತ್ಯನೋ ನೋಡಿ. ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ, ನನಗೆ ನಿಮ್ಮ ಎಜುಕೇಷನ್ ಏನಿದೆ ಅಂಥದ್ದೆಲ್ಲ ಗೊತ್ತಿದೆ. ಆದರೆ ನೀವು 1937ವರೆಗೂ ಸಹ ನೀವು 6 ಸ್ಟ್ಯಾನ್ಸನ್ನು ಆಡಿದ್ದೀರಾ. 1937ನಲ್ಲಿ ನೀವು ಮುಸ್ಲಿಂ ಓಲೈಕೆಗೋಸ್ಕರನೇ ನೀವು 2 ಸ್ಟ್ಯಾನ್ಸಾಗಿ ನಿಲ್ಸ್ಕೊಂಡಿರ್ತಕ್ಕಂತಹದ್ದು. ತದನಂತರದಲ್ಲಿ ನೀವು ಮಾಡಿರ್ತಕ್ಕಂತಹ ನಿಮಗೆ ಗೊತ್ತಿರಲಿ ಅವರು ಅಲ್ಲ ಇವತ್ತಿನ ದಿನ ಅವರು 2 ಚರಣ ಹಾಡಿ ಬಾಕಿ ಚರಣಗಳಿಗೆ ಬಾಯಿ ಸುಮ್ಮನೆ ಇಟ್ಕೊಂಡು ನಿಂತ್ರು ಕೂಡ ಏನು ಮಾಡಂಗಿಲ್ಲ. ಇಟ್ ಇಸ್ ನಾಟ್ ಎನ್ ಆಫೆನ್ಸ್. ಏನು ಹೇಳ್ತಾ ಇಲ್ಲ. ಬಿಜೆಪಿ ಅಲ್ಲ ಇದು ನಿಖಿಲ್. ನೀವು ಅರ್ಥ ಮಾಡ್ಕೊಬೇಕಾಗಿರೋದು, ಜನ ಅರ್ಥ ಮಾಡ್ಕೊಬೇಕಾಗಿರೋದು, ಕಾಂಗ್ರೆಸ್ಸಿಗರು ಅರ್ಥ ಮಾಡ್ಕೊಬೇಕಾಗಿರೋದು ಬಿಜೆಪಿ ಇದಲ್ಲ. ಕೋರ್ಟಿನ ವರ್ಡಿಕ್ಟ್. ಒಂದ್ ನಿಮಿಷ ಸರ್, ಇದು ಕೋರ್ಟಿನ ವರ್ಡಿಕ್ಟ್. ಡೆಲ್ಲಿ ಹೈಕೋರ್ಟಿನ ವರ್ಡಿಕ್ಟ್, ಡೆಲ್ಲಿ ಹೈಕೋರ್ಟ್ ಮೆಡ್ರಾಸ್ ಹೈಕೋರ್ಟ್ ವರ್ಡಿಕ್ಟ್. ನೀವು ಯಾಕೆ ಸ್ವಾಗತ ಮಾಡಕ್ಕಾಗಲ್ಲ? ನೀವು ಕೋರ್ಟ್ ಡಿಸ್ರೆಸ್ಪೆಕ್ಟ್ ಮಾಡ್ತೀರಾ? ಇವತ್ತಿನ ದಿನ ಮುಸ್ಲಿಂ ಸಮುದಾಯದ ಪ್ರತಿನಿಧಿಯಾಗಿ ಸಾದಿಕ್ ಪಾಷಾ ಅವರು ಇದ್ದಾರೆ ಇಲ್ಲಿ. ಅಡ್ಡಾಂಡ ಕಾರ್ಯಪ್ಪ ಅವ್ರಿಗೆ ನಾನು ಧ್ವನಿ ಕೇಳ್ತಿದ್ರೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಮಸ್ತೆ. 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 ಆಯ್ತು. ಸಾದಿಕ್ ಪಾಷಾ, ದರ್ಶನ್ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರು, ಬಸವರಾಜ್ ಇಟ್ನಾಳ್ ಅವರಿದ್ದಾರೆ, ಅಶೋಕ್ ಗೌಡ್ರು ಇದ್ದಾರೆ ಬಿಜೆಪಿ ಇಂದ. ನಿಮಗೆ ಕಾಣ್ತಿದ್ಯೋ ಇಲ್ವೋ? ಜಸ್ಟ್ ಇಂಟ್ರೊಡ್ಯೂಸ್ ಮಾಡಿದೆ. ಸಾದಿಕ್ ಪಾಷಾ, ವಾಟ್ ಇಸ್ ದ ಪ್ರಾಬ್ಲಮ್ ಕೇಳೋದು. ಈಗ ನೀವು ಫಸ್ಟ್ 2 ಚರಣ ಅಂತೂ ಹಾಡ್ತೀರಿ, ಏನ್ ತೊಂದ್ರೆ ಇಲ್ಲ. ಬಾಕಿ 4 ಚರಣ ಸುಮ್ಮನೆ ನಿಂತ್ಕೊಂಡ್ಬಿಡಿ. ಅಲ್ಲ ನೋಡಿ, ಫಸ್ಟು ನಾನು ಒಂದು ಮಾತು ಹೇಳ್ತೀನಿ. ನಮ್ಮ ಇದರಲ್ಲಿ ಕಲ್ಮ ಇದೆ, ಲಾ ಇಲಾಹ ಇಲ್ಲಲ್ಲಾ ಮೊಹಮ್ಮದ್ ರಸೂಲ್ಲ. ನಮ್ಮ ಕಲ್ಮ ಅಂದ್ರೆ ಅಲ್ಲಾನೇ ದೊಡ್ಡ ದೇವರು, ಅಲ್ಲಾಕಿನ ದೊಡ್ಡವನು ಯಾರು ಇಲ್ಲ, ನಾವು ಪೂಜಿಸೋದೇ ಅಲ್ಲ. ಕಂಪೇರು ನಮ್ಮ ಪರವಾದಿಗೆ ಅಲ್ಲಾಗೆ ನಾವು ಕಂಪೇರ್ ಮಾಡಲಿಲ್ಲ. 33 ಕೋಟಿ ಭಗವಂತರು ನಮ್ಮ ಹಿಂದೂ ಬಾಂಧವ್ರಿಗೆ ಇದ್ದಾರೆ, ನಮಗೆ ಒಬ್ಬನೇ ಅಲ್ಲ. ಅವ್ರು ಹಿಂದೂಗಳಿದಾರಲ್ಲ, ಅವ್ರು ನಿಮ್ ಅಲ್ಲಾನು ತಗೋತಿರ್ಬೇಕಾದ್ರೆ 33 ಕೋಟಿ ಒಂದಾಗತ್ತೆ. ನಾನು ಹೇಳ್ತೀನಿ, ಯೇಸುನು ತಗೊಂಡ್ಬಿಡ್ತಾರ್ಬೇಕಾದ್ರೆ 33 ಕೋಟಿ ನಾವು ತಗೊಳ್ಳಲ್ಲ. ಅಲ್ಲ ನಾ ಹೇಳ್ತಾ ಇರೋದು, ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಪೂಜೆ ಮಾಡಲ್ಲ ನಾವು. ನಮ್ಮ ಇದು ರೆಸ್ಪೆಕ್ಟ್ ನಾವು ಮಾಡ್ತೀವಿ. ಅದೇ ಮಾಡೋದು ಅಲ್ಲಲ್ಲ, ನಾವು ಪೂಜೆ ಮಾಡಲ್ಲ. ದಿನಕ್ಕೆ 5 ಸತಿ ಅಲ್ಲಾಹ್ ಅಕ್ಬರ್ ಅಂತಿರಲ್ಲ, ಅವಾಗ ಅವ್ರು ಅದೇ ಮಾಡೋದು ಹಿಂದೂಗಳು. ಅವರು ರೆಸ್ಪೆಕ್ಟೇ ಮಾಡೋದು ನಿಮ್ನ. ಅವರೇ ಈ ಗಣೇಶನ್ ದೇವಸ್ಥಾನದ ಪಕ್ಕ ನೀವು ಸ್ಪೀಕರ್ ಹಾಕೊಂಡು ಹೇಳ್ತೀರಪ್ಪ ಅಲ್ಲನ್ಕಿನ್ನ ದೊಡ್ಡ ದೇವ್ರು ಯಾರು ಇಲ್ಲ ಅಂತ. ಗಣೇಶನ್ ದೇವಸ್ಥಾನ ಕೈ ಮುಗಿತಾನೆ, ಅವನೇ ತಲೆ ಕೆಡ್ಸ್ಕೊಳ್ಳಲ್ಲ. ಕೇಳ್ತಾ ಇದ್ದೀವಿ, ಅದನ್ನು ರೆಸ್ಪೆಕ್ಟ್ ಮಾಡ್ತೀವಿ. ಏನ್ ಬಾಯಿನಿಂದ ಹೇಳಲ್ಲ ನಾವು, ಕೇಳಿಸ್ಕೊಳ್ತಾವು. ಇನ್ನೊಂದು ಮಾತು ಏನಂದ್ರೆ ನೋಡಿ, ಈ ನಮಗೆ ಇದೆ ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ, ಜನಗಣಮನ ಇದೆ, ಒಂದೇ ಮಾತ್ರ ಇದೆ ನಮ್ಮ ಹಿಂದೂ ಬಾಂಧವರಿಗೆ. ಅವರು ಹೇಳಿ, ನಮಗೇನು ಅಭ್ಯಾಸ ಇದಿಲ್ಲ, ನಮಗೆ ಅಬ್ಜೆಕ್ಷನ್ ನಾವು ಮಾಡಲ್ಲ. ಆದರೆ ನಮ್ಮ ಮೇಲೆ ಕಡ್ಡಾಯ ಮಾಡಬೇಡಿ. ಮುಸಲ್ಮಾನರಿಗೆ ನೋಡಿ, ಕಾನೂನು ಮಾಡಿರ್ಬೋದು, ನೀವು ಓದಿ ಇಲ್ಲ ಅಂದರೆ ರೆಸ್ಪೆಕ್ಟ್ ರೋಡ್ ನಿಂತ್ಕೊಳ್ಳಿ ಅಂತ ಇರ್ಬೋದು. ಆದರೆ ಇದು ತಗೊಂಡು ಎಲ್ಲ ಮದ್ರಸಾಗಳಲ್ಲಿ ಹೋಗೋದು, ಮಸೀದಿನಲ್ಲಿ ಹೋಗೋದು, ಅಲ್ಲಿ ಹೋಗೋದು, ಇದ್ದಾರಲ್ಲ ಕೆಲವು ಜನ ಇದ್ದಾರಲ್ಲ, ಅವರು ಒಂದೇ ಮಾತ್ರಮೂ ನೀವು ಹೇಳಲೇಬೇಕು, ನೀವು ಓದಲೇಬೇಕು, ನೀವು ಮಾಡಲೇಬೇಕಂದ್ರೆ ಅದು ಬಲವಂತ ನಮ್ಮ ಮೇಲೆ ಮಾಡಬಾರ್ದು. ಇನ್ನೊಂದು ನೋಡಿ, ಆನಂದ್ ಮಟ್ಟು ಒಂದು ಇದು ಬೆಂಗಾಲ್ನಲ್ಲಿ ಒಂದು ಇದು ಇಶ್ಯೂ ನಡೆದಿದ್ದು, ಇದರಲ್ಲಿ ಎಲ್ಲ ಫುಲ್ ಹೋದ್ರೆ ಪುಸ್ತಕ ಇದೆ ನೋಡಿ, ಅದರಲ್ಲಿ ಸನ್ಯಾಸಿಗಳು ಮುಸ್ಲಿಂ ರಾಜರ ಮೇಲೆ ದಾಳಿ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಮುಸಲ್ಮಾನರಿಗೆ ಹೆಂಗೆ ಮಾಡಬೇಕು, ಹಂಗೆ ಮಾಡಬೇಕು. ಅದರಿಂದ ಒಂದು ಚಾಪ್ಟರ್ ನೋಡಿ, ನೋಡಿ ಅಂತ ಪುಸ್ತಕ, ಅಂತ ಕಾದಂಬರಿಯ ಭಾಗವಾದ ಈ ಹಾಡು, ಆ ಕಾದಂಬರಿನಲ್ಲಿ ಎಲ್ಲ ಏನಿದೆ, ನಾವು ಭಾರತೀಯರು ಈ ದೇಶಕ್ಕೆ ಪ್ರಾಣ ಕೊಟ್ಟಿರೋ ಜನ, ಅಂತ ಜನಗೆ ನಾವು ನೋಡಿ, ನಾವು ಎಲ್ಲ ಒಂದೇ ಅಂತ ಜನಗೆ ಆ ಪುಸ್ತಕದಲ್ಲಿ, ಇದರಲ್ಲಿ ಮುಸಲ್ಮಾನರಿಗೆ ಹಿಂಗ್ ಮಾಡ್ಬೇಕು, ಆ ರಾಜ್ಯಗಳಿಗೆ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಎಲ್ಲ ಇರೋದೆಲ್ಲ ನಾಶ ಮಾಡ್ಬೇಕಂತ ಇರೋದು ಅದರಲ್ಲಿ. ಅದು ನಾವು ಓದ್ಬೇಕಾ? ಭೂಮಿಗೆ ನಾವು ಯಾವತ್ತು ನೋಡಿ, ಯಾವತ್ತು ಭೂಮಿಗೆ ದೇವರು ಹೇಳಲ್ಲ ನಾವು. ಬರಲೇಬೇಕು ನೋಡಿ. ಸೋನಿಯಾ ಗಾಂಧಿ ಅವರ ಕೈ ಸನ್ನೆ ನೋಡಿ, ಅಡ್ಡಾಂಡ ಕಾರ್ಯಪ್ಪ ಅವರು ಕೇಳ್ತೀನಿ, ಸೋನಿಯಾ ಗಾಂಧಿ ಅವರ ಕೈ ಸನ್ನೆಯನ್ನ ತಾವು ನೋಡಿದಿರಿ ಅಂತ ಭಾವಿಸಿ ಪ್ರಶ್ನೆ ಕೇಳ್ತಿದ್ದೀನಿ. ನಿಮ್ಮ ಒಂದು ಅನಾಲಿಸಿಸ್, ಬಾಡಿ ಲ್ಯಾಂಗ್ವೇಜ್ ಅಂತಾರೆ, ಹ್ಯಾಂಡ್ ಸಿಗ್ನಲ್ ಆರ್ ಸಿಂಬಲ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಈಗ ನಾನೊಬ್ಬ ನಾಟಕಕಾರನಾಗಿ ನನಗೆ ಬಾಡಿ ಸಿಂಬಲ್ ಅರ್ಥ ಆಗತ್ತೆ. ಅವರು ಕುರ್ಚಿ ತಂದು ಕೂರಿಸಿ ಅಂತ ಹೇಳುವ ಆ ಮುಖಭಾವ ಅದು ಬೇರೆ ಇರ್ತದೆ. ನೋಡಿಯಪ್ಪ, ಕುರ್ಚಿ ತಂದು ಕೂರಿಸಿ ಅಂತ ಅವರ ಮುಖದಲ್ಲಿದ್ದ ನಿಲ್ಸಿ ಅಂತ 2-3 ಬಾರಿ ಹಾಡ್ತಿದ್ದವರಿಗೆ ಕೈ ತೋರಿಸಿದ್ದು,
ಮತ್ತೆ ಹಿಂದೆ ಒಬ್ಬರನ್ನ ಕರೆದು ನೋಡಿ ಆ ಹಾಡನ್ನ ನಿಲ್ಲಿಸಲಿಕ್ಕೆ ಹೇಳಿ ಅಂತ ಹೇಳಿದ್ರು, ಯಾರಿಗಾದರೂ ಅರ್ಥ ಆಗತ್ತೆ. ಯಾವಾಗ ಇದು ವಿವಾದಕ್ಕೆ ಎಡೆ ಮಾಡ್ತು ಆಗ ಅವರ ಪಕ್ಷದ ವಕ್ತಾರರೊಬ್ರು ಇಲ್ಲ ಇವರಿಗೆ ವಯಸ್ಸಾಗಿದೆ, ಖರ್ಗೆ ಅವರಿಗೆ ಕೂತ್ಕೊಳ್ಳಕ್ಕೆ ಚೇರ್ ಕೊಡಿ ಅಂತ ಹೇಳಿದ್ದು ಅಂತೇಳಿ ಅವರು ತಿಪ್ಪೆ ಸಾರಿಸಿದಷ್ಟೇ. ಅಂದ್ರೆ ಮುಖ್ಯ ವಿಚಾರ ಅಂದ್ರೆ, ಒಂದು ಸರ್ಕಾರ ಒಂದು ನಿರ್ಧಾರವನ್ನು ತಗೊಂಡಾಗ ಅದನ್ನ ವಿರೋಧಿಸಲೇಬೇಕು ಅಂತ ಹೊರಡುವುದು ಅವರ ಸಂಪ್ರದಾಯ ಆಗಿದೆ ಈಗ. ಯಾಕೆಂದ್ರೆ ಇದನ್ನ ನಾವು ಇತಿಹಾಸದಲ್ಲಿ RC ಮುಜಮ್ದಾರ್ ಅಂತ ಒಬ್ಬರಿದ್ದಾರೆ, ರಮೇಶ್ ಚಂದ್ರ ಮುಜಮ್ದಾರ್ ಅಂತ, ಅವ್ರು ಬಹಳ ಹಿಂದೆ ಇದ್ದಂತ ಒಬ್ಬ ಭಾರತದ ಅತಿಶ್ರೇಷ್ಠ ಇತಿಹಾಸಕಾರ. ಅವರು ದಾಖಲಿಸಿದ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳುವ ಪುಸ್ತಕದಲ್ಲಿ, ಅದು 25 ವಾಲ್ಯೂಮ್ಗಳ ಪುಸ್ತಕ, ಅದನ್ನ ಎಷ್ಟು ಜನ ಓದಿದ್ದಾರೆ, ಎಲ್ಲ ಇದು ಭಾಷೆಗಳಲ್ಲೂ ಬಂದಿದೆ, ಅದು ಕನ್ನಡದಲ್ಲಿಯೂ ಬಂದಿದೆ. ಅದರಲ್ಲಿ ಅವರು ದಾಖಲಿಸ್ತಾರೆ ಏನಂದ್ರೆ, ಆಗ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಒಬ್ರು ಮುಸಲ್ಮಾನರಿದ್ರು, ಎಲ್ಲ ಪಕ್ಷದವರು ಅಲ್ಲಿ ಎಲ್ಲ ಜಾತಿಯವರು ಇದ್ರು. ಆ ಬಾರಿ ಪ್ರತಿ ವರ್ಷಕ್ಕೆ ಒಂದ್ಸರಿ ಒಬ್ರು ಅಧ್ಯಕ್ಷರಾಗ್ತಾರೆ. ಅಲ್ಲಿ ಮೊದಲ ಬಾರಿಗೆ ಇದಕ್ಕೆ ಆಕ್ಷೇಪ ವ್ಯಕ್ತವಾಗಿದ್ದು, ಆ ಹಾಡಲಿಕ್ಕೆ ಬಂದಂತ ಹಾಡುಗಾರನನ್ನ ನೀನು ಹಾಡಬೇಡ ಅಂತ ಹೇಳಿದ್ರು. ಆದರೆ ಅವರು ಅದನ್ನು ನಿರಾಕರಿಸಿದ್ರು. ಇಲ್ಲ, ನಾನು ಇದು ರಾಷ್ಟ್ರೀಯ, ಇದನ್ನ ಹಾಡೇ ಹಾಡ್ತೀನಿ ಅಂತ ಅಲ್ಲಿ ಹಾಡಿದಾಗ ರಾಷ್ಟ್ರೀಯ ಅಧ್ಯಕ್ಷರೇ ಸಭೆಯಿಂದ ಎದ್ದು ಹೋದ್ರು. ಇದು ಇತಿಹಾಸ. ಅಲ್ಲಿಂದ ಯಾವಾಗ ಇದು ಮುಸ್ಲಿಮರಿಗೆ ಇದು ಇಷ್ಟವಾಗ್ತಿಲ್ಲ ಅಂತ ಗೊತ್ತಾಯ್ತು, ಕಾಂಗ್ರೆಸ್ ಅದನ್ನ ತುಂಡರಿಸಿತು. ಹಾಡನೆ ಬೇಡ ಅಂತ ಹೇಳಿತ್ತು, ಅದನ್ನ ಕೊನೆಗೂ ಕಷ್ಟದಲ್ಲಿ ತುಂಡರಿಸಿತು. ಅದ್ರಿಗೆ ಇಷ್ಟ ಇಲ್ಲ ಅವರಿಗೆ. ಅಂದ್ರೆ ರಾಷ್ಟ್ರಭಕ್ತಿಯನ್ನು ಯಾರಿಗೂ ಕಲಿಸಬೇಕಾಗಿಲ್ಲ ನಿಜ, ಆದ್ರೆ ರಾಷ್ಟ್ರಭಕ್ತಿ ಅಂದ್ರೆ ಏನು? ಕಾಂಗ್ರೆಸ್ದೇ ರಾಷ್ಟ್ರಭಕ್ತಿನ ಅಥವಾ ರಾಷ್ಟ್ರಭಕ್ತಿಗೆ ಇನ್ನೊಂದು ವ್ಯಾಪ್ತಿ ಇಲ್ವಾ? ನೋಡಿ, ಈಗ ದೂರದರ್ಶನದಲ್ಲಿ ಸತ್ಯಂ ಶಿವಂ ಸುಂದರಂ ಅಂತ ಒಂದು ವಾಕ್ಯ ಇತ್ತು. ಮುಸ್ಲಿಮರಿಗೆ ಬೇಸರ ಆಗ್ತದೆ ಅದನ್ನ ತೆಗೆದ್ರು. ಈ ರಾಷ್ಟ್ರದಲ್ಲಿ ಒಮ್ಮೆ ನಾವು ಮುಸ್ಲಿಮರಿಗಾಗಿ, ಮುಸ್ಲಿಮರೇ ಕೇಳಿಕೊಂಡಿದ್ದು, ಮುಸ್ಲಿಂ ಲೀಗೇ ಕೇಳಿಕೊಂಡಿದ್ದು, ನಮ್ಮ ಜನಾಂಗಕ್ಕೆ ಈ ಹಿಂದೂಗಳ ಜೊತೆಲಿ ಇರ್ಲಿಕ್ಕೆ ಆಗೋದಿಲ್ಲ. ಹಿಂದೂಗಳು ನಮ್ಮ ದೇವರನ್ನು ಪೂಜಿಸದವರು, ನಾವು ಏಕದೇವ ಇದನ್ನ ಒಪ್ಪಬೇಕು ಅಂತ ನೀವ್ ಹೇಳ್ತಿರೋದು. ಯಾರಿದ್ರು ಒಪ್ಪಿಯೇ ಉಳಿದಿದ್ದಾರೆ ಇಲ್ಲಿ ಅಂತ. ಕೇಳಿ, ಬೇರೆ ರಾಷ್ಟ್ರ ಕೊಡಿ ಅಂತ ಅವರು ಕೇಳಿದಕ್ಕೆ ಭಾರತ ವಿಭಾಗ ಆಗಿದ್ದು. ನಮ್ಮ ಸಂಸ್ಕೃತಿ ಬೇರೆ, ನಮ್ಮ ಭಾಷೆ ಬೇರೆ, ನೀವೇ ಬೇರೆ ನಾವೇ ಬೇರೆ ಅಂತ ಹೇಳಿದಕ್ಕೆ ಕೊಟ್ಟಿದ್ದು. ಅದಕ್ಕೆ ಜಿನ್ನ ಅಲ್ಲಿ ಹೇಳಿದ್ದಾರೆ ಏನಂದ್ರೆ, ನಾನ್ ನಗ್ತಾ ಪಾಕಿಸ್ತಾನ ತಕೊಂಡಿದ್ದೀನಿ, ನೀವು ಹೋರಾಡ್ತಾ ಈ ಭಾರತವನ್ನು ಇನ್ನೊಂದು ಮುಸ್ಲಿಂ ರಾಷ್ಟ್ರ ಮಾಡಿ ಅಂತ ಅವ್ರು ಹೇಳಿರೋದು ದಾಖಲೆಯಲ್ಲಿದೆ. ಹಾಗಾಗಿ ಇಲ್ಲಿರುವ ಮುಸಲ್ಮಾನರ ಮಾನಸಿಕತೆಯನ್ನ ಬದಲು ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವರಿಗೆ ಇದೊಂದೇ ಅಲ್ಲ, ಎಲ್ಲ ವಿಚಾರಗಳಲ್ಲೂ ಮೋದಿಯನ್ನ ವಿರೋಧ ಮಾಡುವುದೇ ಈಗ ಅವರ ಏಕ ಸೂತ್ರ ಆಗಿದೆ. ಅವರೇ, ನಿಜವಾಗ್ಲೂ ಭಾರತೀಯ ಮುಸಲ್ಮಾನರಿಗೆ ಒಂದು ಸಂದೇಶವನ್ನ ಕೊಡೋ ಅಂತ ಮುಕ್ತ ಅವಕಾಶ ಇಲ್ಲಿದೆ. ಹಾಡು ಅನ್ನೋದ್ರ ಬಗ್ಗೆ ಕಡ್ಡಾಯ ಇಲ್ಲ, ಅಲ್ಲಲ್ಲ, ಹಾಡ್ಬೇಕಾಗಿಲ್ಲ. ಯಾರೋ ಒಬ್ರು ಹಾಡ್ಬೇಕಾದ್ರೆ ಸುಮ್ಮನೆ ನಿಂತ್ಕೊಂಡು ಗೌರವ ಸಲ್ಲಿಸೋದ್ರಲ್ಲಿ ಯಾವುದೇ ನಷ್ಟನೂ ಇಲ್ಲ. ನಮ್ ಪ್ರಾಣ ತೆಗೆದ್ರು ನಾವು ಹಾಡಲ್ಲ. ಅಲ್ಲ, ನೀವು ಹಾಡ್ಬೇಡಿ ಅಂತ ಹೇಳ್ತಿದ್ದೀವಿ, ಪ್ರಾಣ ಯಾಕೆ ತೆಗಿಬೇಕು ನಿಮ್ದು? ನೀವೇನ್ ಮಾಡ್ತೀರಾ ಮಾಡಿ, ನಾವು ಹಾಡಲ್ಲ. ನಾವು ಬೈಕಾಟ್ ಮಾಡ್ತೀವಿ. ಅದಕ್ಕೆ ಕೇರಳದಲ್ಲಿ ಬೇರೆ ತರ ಹಾಡ್ತಾ ಇದ್ದಾರೆ. ಅಲ್ಲಿ ಮುಸ್ಲಿಂ ಲೀಗ್ ಜೊತೆ ಕಾಂಗ್ರೆಸ್ ಜಂಟಿ ಸರ್ಕಾರ ನಡೆಸ್ತಾ ಇದೆ. ಪಾಕಿಸ್ತಾನವನ್ನು ಕೇಳಿರುವ ಮುಸ್ಲಿಂ ಲೀಗ್ ಭಾರತದಲ್ಲಿ ಇನ್ನೂ ಜೀವಂತ ಇದೆ. ಇದು ಹಿಂದೂ ಮುಸ್ಲಿಂ ಪ್ರಶ್ನೆ ಅಲ್ಲ, ಮುಸಲ್ಮಾನರ ಮಾನಸಿಕತೆ. ಇದು ಮುಸ್ಲಿಂ ರಾಷ್ಟ್ರ ಮಾಡ್ಲಿಕ್ಕೆ ಅವರಲ್ಲಿರುವ ಈ ಮನಸ್ಥಿತಿ. ಭಾರತೀಯ ಮುಸ್ಲಿಂ ಡೋಂಗಿ ಇದೆಯಲ್ಲ, ಅದನ್ನು ಮಸ್ತು ನಿಲ್ಲಿಸಲಿ. ಆ ಡೋಂಗಿಯನ್ನ ಕೇಳಿ ಸಾಕಾಗಿದೆ ನಮಗೆ. ಅಲ್ಲ ಡಾಡಾ ಕಾರ್ಯಪ್ಪ ಅವರೇ, ನನಗೆ ನಿಮ್ಮ ಆತಂಕ, ಆವೇಶ ಅರ್ಥ ಮಾಡ್ಕೊಳ್ಳಿಕ್ ಸ್ವಲ್ಪ ಟೈಮ್ ಬೇಕು. ಅದನ್ನ ಕೇಳ್ತಿರೋದು 20 ಕೋಟಿ ಜನಸಂಖ್ಯೆ ಇರೋನ್ನ ಬಿಟ್ಬಿಡಿ ಡೋಂಗಿ ಅಂದ್ರೆ ನಾವೇನ್ ಕಣ್ಣು ಮುಚ್ಕೊಂಡ್ರೆ ಮಾಯ ಆಗ್ತಾರ? ಇದ್ದೇ ಇದಾರಪ್ಪ, ಅವ್ರ ಜೊತೆ ಹೇಗೆ ನಾವು ಅವ್ರನ್ನ ಹೇಗೆ ನಾವು ಅಂದ್ರೆ ಸಮಾಜವಾಗಿ ಒಂದಾಗೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಚಿಂತೆ ಮಾಡ್ಬೇಕು. ಆ ರೀತಿಯಲ್ಲ ನಮ್ ಚರ್ಚೆ ನಡೀಲಿ ಅಂತ ನಮ್ಮ ಉದ್ದೇಶ. ಅಲ್ಲಿಗೆ ನಾನು ಹಿಟ್ನಾಳ್ ಅವ್ರಿಗೆ, ಅಶೋಕ್ ಗೌಡ್ರಿಗೆ, ದರ್ಶನಕ್ಕೆ ಕೇಳ್ತಿರುವಂಥದ್ದು, ಈ ಕೈ ಸನ್ನೆ ನೋಡಿದಾಗ ಸೋನಿಯಾ ಗಾಂಧಿ ಅವ್ರದ್ದು, ಅದಕ್ಕೆ ಪೂರಕವಾದಂಥ ಇವತ್ತು ಹೇಳಿಕೆ ಬಂದಿರುವಂಥದ್ದು BK ಹರಿಪ್ರಸಾದ್ ಅವ್ರದ್ದು. ಅದಕ್ಕೆ ಇನ್ನೊಂದು ಪೂರಕ ಉದಾಹರಣೆ ಗೋವಾನಲ್ಲಿ ನಡೆದಂಥ ಕಾಂಗ್ರೆಸ್ಸಿನ ಕಾರ್ಯಕ್ರಮ. ಅಲ್ಲೂ ಕೂಡ 2 ಚರಣದ ಒಂದು ಪ್ರಸಾರ ಅಥವಾ ಅನುಕರಣೆ. ಹಿಂಗಿದ್ದಾಗ ಸ್ಟಾರ್ಟ್ ವಿತ್ ಹಿಟ್ನಾಳ್ ಸರ್. ಅಲ್ಲ, ಇದು ಒಂದಕ್ಕೊಂದಕ್ಕೆ ಈಸಿ ಲಿಂಕ್ ಆಗ್ತದೆ. ಒಂದು ನಾನು ಐ ಡೋಂಟ್ ವಾಂಟ್ ಗೆಟ್ ಇನ್ ಟು ಫೊರೆನ್ಸಿಕ್ಸ್ ಆಫ್ ದ ಜೆಸ್ಚರ್. ಅವ್ರ ಕೈ ಸನ್ನೆ ಬಾಯ್ ಸನ್ನೆ ಅದೇನು ಮಾಡಿದ್ರು, ಅವ್ರು ನಿಲ್ಸಿದ್ರೆ ಅದು ಕೂಡ ಆಶ್ಚರ್ಯ ಇಲ್ಲ ನನಗೆ. ಮೇ ಬಿ ಸೋನಿಯಾ ಗಾಂಧಿ ವಾಂಟೆಡ್ ಟು ಸ್ಟಾಪ್ ಇಟ್, ದಟ್ ಐ ಆಮ್ ನಾಟ್ ಸರ್ಪ್ರೈಸ್ ಅಟ್ ಆಲ್ ಇಫ್ ಇಟ್ ಇಸ್ ಸೋ. ಆದರೆ ಇವತ್ತು ಆ ಮುಂದಿನ ಏನು ಬೆಳವಣಿಗೆ ಆಯ್ತಲ್ಲ, ಅದಕ್ಕೆ BK ಹರಿಪ್ರಸಾದ್ ಅವರು ರಿಯಾಕ್ಷನ್ ಕೊಟ್ಟಿರ್ತಾರೆ.
and there is a link to what happened in Goa also. That is, Congress party will answer for that. ಕಾಂಗ್ರೆಸ್ ಪಕ್ಷ ನ್ಯಾಷನಲಿ ನಾನು ಕೇಳಿದ್ದು ಜಸ್ಟ್ ಒಂದು ವಿಶ್ಲೇಷಣೆ ಮಾಡಿ ಅಲ್ಲ, ಒಂದು ಪ್ರಾಥಮಿಕ ಹಂತದ ಅನಿಸಿಕೆ ಹೇಳಿ ಅಲ್ಲ. ಫ್ಯಾಕ್ಟ್ಸ್ ಆರ್ ಬಿಫೋರ್ ನಿಮಗೆ ಹಿಂಗಂದ್ರೆ ಏನು ಅಲ್ಲ, ಹಿಂಗಂದ್ರೆ ಏನು ಚೇರ್ ತಗೊಂಬ ಅಂತ ಗೊತ್ತಿಲ್ಲ, ನಾನು ಕೇಳ್ತಿದ್ದೀನಿ. Forget the gestures. We know for a fact Congress doesn't like all the stances of the Vande Mataram. We know it for a fact. Or ಗೊತ್ತಿದ್ರೆ Congress does not like it ಅಲ್ಲ. ಕಾಂಗ್ರೆಸ್ ಇಂದ current day ಅಂತ ಹೇಳಿ. ಲೈಕ್ ಇರ್ಲಿ ಲೈಕ್ ಇಲ್ದೆ ಹೋಗ್ಲಿ, ಡಿಸ್ರೆಸ್ಪೆಕ್ಟ್ ಮಾಡಬೇಡಿ. You can dislike it, don't disrespect it. Absolutely. ನೀವು ಅದನ್ನ ನೀವು ಇಷ್ಟಪಡಬೇಕಾಗಿಲ್ಲ, ಆದ್ರೆ ಅದನ್ನ ಅಗೌರವ ಮಾಡಬೇಡಿ. My point is that, see, as long as there is law, that is different thing. Yes. But ನನಗೆ ಬ್ರಾಡರ್ ಕ್ವಶನ್ ಫಾರ್ ಮೀ, ದೊಡ್ಡ ಪ್ರಶ್ನೆ ಏನಂದ್ರೆ, ಈ ರಾಷ್ಟ್ರಗೀತೆಗಳನ್ನ, ರಾಷ್ಟ್ರೀಯ ಚಿಹ್ನೆಗಳನ್ನ, ಇವುಗಳ ಗೌರವ ನಿಮ್ಮ ಒಳಗಿಂದ ಬರಬೇಕು, ಅದನ್ನ ಲಾ ಎನ್ಫೋರ್ಸ್ಮೆಂಟ್ ಮಾಡಬೇಕು. ಶುಡ್ ಇಟ್ ಬಿ ಕ್ರಿಮಿನಲೈಸ್ಡ್? ಇಟ್ ಇಸ್ ಅ ಬಿಗರ್ ಡಿಬೇಟ್. ಶುಡ್ ಬಿ ಕ್ರಿಮಿನಲ್? ನಾನು ಮುಗಿಸ್ತೇನೆ ಗೌಡ್ರೆ. ಯಾಕಂದ್ರೆ ದೇಶಭಕ್ತಿ ಅನ್ನೋದು ಈ ಸಿಂಬಾಲಿಕ್ಲಿ ಇರೋದಿಲ್ಲ. ಅದು ನಮ್ಮ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮೌಲಾನಾ ಅಬುಲ್ ಆಜಾದ್ ಇದ್ರು, ಎಲ್ಲರೂ ಖಾನ್ ಗಫೂರ್ ಖಾನ್ ಇದ್ರು, ಆಮೇಲೆ ಗಾಂಧಿ ಇದ್ರು, ನೆಹರು ಇದ್ರು, ತುಂಬಾ ಜನ ಎಲ್ಲರೂ ಇದ್ರು. ಹೀಗಿರುವಾಗ ಈಗ ಇದನ್ನ ಹಿಂದೂ ಮುಸ್ಲಿಂ ಯಾಕೆ ಆಗ್ತಾ ಇದೆ? ಇದು ಒಂದು, ಅದು ಕಾಂಗ್ರೆಸ್ ನಿರ್ಧಾರ ಆಗಿರಲಿ, ನೆಹರು ಆಗಿರಲಿ, ಇಟ್ ವಾಸ್ ಡಿಸಿಷನ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಭಾರತ ಸರ್ಕಾರದ ನಿರ್ಧಾರ ಆಗಿತ್ತು. 1950ಕ್ಕೆ 2 ಸ್ಟಾಂಜಾ ಹಾಡಬೇಕು ಅಂತ ಭಾರತ ಸರ್ಕಾರ ನಿರ್ಧಾರ ಆಗಿತ್ತು. ಅದನ್ನ ರಿವಿಷನ್ ಮಾಡುವಂತ ಪ್ರಸಂಗಗಳು ಯಾಕೆ ಬಂತು? ಈಗ ಗೌಡ್ರು ಹೇಳಿದ್ರು, ಹೈಕೋರ್ಟ್ ಆದೇಶ ಆದ್ರೆ ಹೈಕೋರ್ಟ್ ಏನು ಹೇಳಿಲ್ಲ ಅಲ್ವಾ ನಿಮಗೆ? ಅದನ್ನ ಕಡ್ಡಾಯ ಲಾ ಎನ್ಫೋರ್ಸ್ಮೆಂಟ್ ಹೇಳಿಲ್ವಲ್ಲ. ನೀವು ಈ ದೇಶದ ಒಂದು ಸಮುದಾಯದ ಭಾವನೆಗಳನ್ನ ಹೇಗೆ ಬುಲ್ಡೋಸ್ ಮಾಡ್ತೀರಿ? If you are really a fair government, ಹಾಗಾದ್ರೆ ಅಲ್ಲೇ ಒಂದು ಕಾನ್ವರ್ಸ್ ಪ್ರಶ್ನೆ ಕೇಳ್ಬಿಡ್ಲಾ? yes please. ಆ ಸಮುದಾಯ ದೇಶದ ಭಾವನೆನ ಧಕ್ಕೆ ಮಾಡಬಹುದು. ಕರೆಕ್ಟ್. ಈಗ ಏನಾಗುತ್ತೆ, we are not secular. ನಾನು ಸೆಕ್ಯುಲರ್ ಶಬ್ದದ ಬಗ್ಗೆ ತಕರಾರಿದೆ, ಬಟ್ we are plural. Yes, we are plural. ನಾವು ಪ್ಲೂರಲ್ ಆಗಿರುವಾಗ ಒಂದು ದೇಶದ ಇಡೀ ದೇಶಕ್ಕೆ ಅನ್ವಯ ಆಗುವಂತ ಹಾಡು ಮತ್ತು ಸಿಂಬಲ್ ಅಲ್ಲಿ ಯಾವುದೋ ಒಂದು ವರ್ಗಕ್ಕೆ ಇನ್ನೊಂದು ವರ್ಗಕ್ಕೆ ಅದು ಸಫೋಕೇಟ್ ಆಗಬಾರ್ದಲ್ವಾ? ಒಂದು ಇವ್ರು ರೆಸ್ಪೆಕ್ಟ್ ಮಾಡಬೇಕು, ಬಟ್ ವೆನ್ ಇಟ್ ಇಸ್ ಅಫೆಕ್ಟಿಂಗ್ ದೇರ್ ಕೋರ್ ಬಿಲೀಫ್. ಹೌ ಅಂತ ಹೇಳ್ತೀನಿ ಕೇಳಿ. ಇಸ್ಲಾಂ ಅಲ್ಲಿ ದೇ ಡು ನಾಟ್ ಬೌ ಟು ಎನಿಬಡಿ ಅಪಾರ್ಟ್ ಫ್ರಮ್ ಅಲ್ಲಾ. ಡೋಂಟ್ ಬೌ. ಕರೆಕ್ಟ್. ನಾನು ಹೇಳೋದು ವೇರಿಯಸ್ ಇಶ್ಯೂಸ್. ನಾನು ಈಗ ನಮ್ಮ ಡಿಬೇಟ್ ಭೂಮಿ ಮೇಲೆ ತಾನೇ ಇಡ್ತಾರೆ. ಸರಿ, ಒಂದ್ ನಿಮಿಷ ಭೂಮಿ ಮೇಲೆ ಇಡೋದವ್ರು ಏನು ಅರ್ಥ ಈಗ ಏನಾಗುತ್ತೆ ಅಂದ್ರೆ, ನಾವು ಈಗ ಮುಸ್ಲಿಂ ಸಮುದಾಯವನ್ನ ಬದಲಾಯಿಸೋ ಪ್ರಯತ್ನ ಮಾಡೋಣ ಅಂತದನ್ನ, ಆದ್ರೆ ಅದನ್ನ ಕಾನೂನು ತಂದು ಕ್ರಿಮಿನಲೈಸ್ ಮಾಡಿ ಮಾಡೋದಲ್ಲ. ಈಗ ನೋಡಿ, ಒಬ್ಬ ಅವರ ಅಭಿಪ್ರಾಯ ಏನಿದೆ ನೋಡಿ, ಭಾರತೀಯ ಮುಸ್ಲಿಂ ಅನ್ನೋದೇ ಒಂದು ಢೋಂಗಿ ಆಲೋಚನೆ. ಅದಕ್ಕೂ ಉತ್ತರ ಹೇಳ್ಬೇಕು ನನಗೆ. ಕಾರ್ಯಪ್ಪನವ್ರು ಮಾತಾಡಿದ್ರಲ್ಲಿ ಇತಿಹಾಸದ ಬಗ್ಗೆ ಒಂದು ನನಗೆ ಅರ್ಥ ಆಗೋದಿಲ್ಲ. ಯಾವ ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ, ಸಾವರ್ಕರ್ ಮತ್ತು ಶ್ಯಾಮ ಪ್ರಸಾದ್ ಮುಖರ್ಜಿ ಹಿಂದೂ ಮಹಾಸಭಾ, ಮುಸ್ಲಿಂ ಲೀಗ್ ಒಗ್ಗಟ್ಟಾಗಿದ್ದು ಕ್ವಿಟ್ ಇಂಡಿಯಾ ಚಳವಳಿ ವಿರೋಧ ಮಾಡೋದಕ್ಕೆ, ಒಗ್ಗಟ್ಟಾಗಿದ್ದು ಬ್ರಿಟಿಷರ್ ಸಹಾಯ ಮಾಡೋದಕ್ಕೆ, ಒಗ್ಗಟ್ಟಾಗಿದ್ದು ಭಾರತ ವಿಭಜನೆ ಆಗ್ಲಿ ಅಂತ. ಸಾವರ್ಕರ್ ಕೂಡ ಭಾರತ ವಿಭಜನೆ ಆಗ್ಲಿ ಅಂತಿದ್ರು. ಇವ್ರು ಒಗ್ಗಟ್ಟಾಗಿದ್ರು. ಆದ್ರೆ ಈಗ ಒಗ್ಗಟ್ಟಾಗಿಲ್ಲ ಇವರು. ವೈ ದೇ ಆರ್ ನಾಟ್ ಟುಗೆದರ್ ನೌ? ಬಿಕಾಸ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಡಿವೈಡಿಂಗ್ ಇಂಡಿಯಾ ನೌ? ಹೂ ವಾಂಟ್ಸ್ ಸೆಕೆಂಡ್ ಡಿವಿಷನ್ ಆಫ್ ಇಂಡಿಯಾ ಆನ್ ಸೋಷಿಯಲ್ ಲೈನ್ಸ್? ಹೂ ಇಸ್ ಇಂಟ್ರೆಸ್ಟೆಡ್? If you are a fair government, you should try to unite, convince the population. ಎಷ್ಟು convince? Under to what extent? ಇವಾಗ I am willing to concede. ಅಶೋಕ್ ಗೌಡ್ರೆ, ನೀವು ವಿಶ್ವಾಸ ಗೆಲ್ಬೇಕ್ರಿ. ಒಂದ್ ನಿಮಿಷ ತಾಳಿ. ಈಗ ವಿಶ್ವಾಸ ಗೆಲ್ಬೇಕು. ಒಂದ್ ನಿಮಿಷ ನಿಖಿಲ್, ಏನಂತಂದ್ರೆ 1906 ಅಲ್ಲಿ ಮುಸ್ಲಿಮ್ಸು ಮತ್ತು ಹಿಂದೂಸು ಅಥವಾ ಬೇರೆ ಎಲ್ಲಾ ಕಮ್ಯುನಿಟಿಯವರು ಸಹ ಜೊತೆಗೆ ಒಂದೇ ಮಾತರಂನ 6 ಸ್ಟಾನ್ಸಾ ಹಾಡ್ಕೊಂಡು ಎಲ್ಲ ಜೊತೆಲೇ ಇದ್ರು. ಆದ್ರೆ ಮೊಹಮ್ಮದ್ ಅಲಿ ಜೋಹರ್ ಅವರು ಇಟ್ಟಂತಹ ಒಂದು ಪ್ರಶ್ನೆನ ಆವತ್ತೇ ಕನ್ವಿನ್ಸ್ ಮಾಡಿದ್ರೆ ಇದೆಲ್ಲ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಇದೆಲ್ಲ ನಾನು ಹಿಂದೂ ಮುಸ್ಲಿಮ್ಸ್ಗೆ ಇವತ್ತು ಅಡ್ಡಂಡ ಕರಿಯಪ್ಪವ್ರು ಹೇಳಿರ್ತಕ್ಕಂತಹ ವಿಚಾರಕ್ಕೆ ಇದೇ ದೇಶದಲ್ಲಿ ಇದೇ ವಿಧಾನಸೌಧದ ಮುಂದಗಡೆ ಕೂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತವ್ರಿಗೆ ಇವತ್ತಿಗೂ ಸಹ 2 ವರ್ಷ ಆಗಿದೆ, ಏನೋ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದು ಸಹ ಫ್ಯಾಕ್ಟೇ. ಆದರೆ ಕನೆಕ್ಟೇ. ಯಾಕೆ ಅಂತ ಹೇಳಿದ್ರೆ ನೋಡಿ, ವಿಚಾರ ಏನು ಅಂತ ಹೇಳಿದ್ರೆ, ನ್ಯಾಷನಲ್ ಸಿಂಬಲ್ಸ್, ಈ ನ್ಯಾಷನಲ್ ಗೀತೆ ಆಗಲಿ, ನ್ಯಾಷನಲ್ ಸಾಂಗ್ ಆಗಲಿ, ನ್ಯಾಷನಲ್ ಆ್ಯಂಥಮ್ ಆಗಲಿ, ಅಥವಾ ಬೇರೆ ಯಾವುದೇ ಆಗಲಿ, ನೀವು ಎಲ್ಲದನ್ನು ಸಹ ಗೌರವಿಸಬೇಕು.
ನಿಮಗೆ ನೀವು ಅದನ್ನ ದೇವರು ಅಂತ ಒಪ್ಕೊಳ್ತಿರೋ ಬಿಡ್ತಿರೋ, ಇನ್ನೊಬ್ರು ದೇವರು ಅಂತ ಒಪ್ಕೊಳ್ಳೋದಾದ್ರೆ ಅದಕ್ಕೆ ನೀವು ಅವಕಾಶ ಕೊಡಬೇಕು. ಸೋನಿಯಾ ಗಾಂಧಿ ಕೈ ಸನ್ನೆ ಬಗ್ಗೆ ಸೋನಿಯಾ ಗಾಂಧಿ ಅವರು ಅಲ್ಲಿ ಕ್ಲಿಯರ್ ಕಟ್ ಆಗಿ ನೆಹರು ಅವರು ಯಾವ ಮೈಂಡ್ ಸೆಟ್ ಅಲ್ಲಿ ಓಲೈಕೆ ರಾಜಕಾರಣ ಮಾಡ್ಕೊಂಡ್ಬಂದ್ರು ಅದೇ ಓಲೈಕೆ ರಾಜಕಾರಣದ ಇನ್ನೊಂದು ಭಾಗವಾಗಿ ಮಾಡ್ಕೊಂಡ್ಬಂದಿರತಕ್ಕಂಥವ್ರು ಸೋನಿಯಾ ಗಾಂಧಿ. ಅಲ್ಲಿ ಹಿಂಗಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ ವೆರಿ ಕ್ಲಿಯರ್ ಆಗಿ ಸ್ಟಾಪ್ ಅಂತ. ಏನ್ ನಡೀತಿದೆ ಅಂತ ಹಿಂಗಂದ್ರೆ ಏನ್ ನಡೀತಿದೆ ಅಂತಾನೆ. ಇದು ಅಡ್ಡಂಡ ಕರಿಯಪ್ಪ ಕೊಡ್ಬೇಕಾಗಿಲ್ಲ. ನೀವು ಚೇರ್ ಎಲ್ಲಿದೆ ಅಂತ ಕೇಳಿದಿದ್ರೆ ಚೇರ್ ಅಂತ ಹೇಳಿದ್ರು ಸ್ಟಾಪ್ ಅನ್ನೋ ವರ್ಡು ಬರ್ತಿರ್ಲಿಲ್ಲ ಅಲ್ವಾ. ಸ್ಟಾಪ್ ಅನ್ನೋ ವರ್ಡು ಬಂದಿರತಕ್ಕಂತಹದ್ದು ರೆಕಾರ್ಡ್ ಆಗಿದೆ. ಅದೆಲ್ಲ ಒಂದ್ ಕಡೆ ವಿಚಾರಕ್ಕೆ. ಆದ್ರೆ ನೋಡಿ ಇದು ಏನಾಗುತ್ತೆ ಅಂದ್ರೆ ನೀವು ಓಲೈಕೆ ರಾಜಕಾರಣದಲ್ಲಿ ನೀವು ಮಾಸ್ಟರ್ಸ್ ಮಾಡಿ PhD ಮಾಡಕ್ ಹೊರಟ್ರೆ ಹಿಂಗೆ ಆಗ್ತಕ್ಕಂಥದ್ದು. ನೀವು ಒಗ್ಗೂಡಿಸ್ಬೇಕು ಅಂತ ಹೇಳಿದರೆ ಆವತ್ತಿಂದ ಹಿಡ್ಕೊಂಡು ಇವತ್ತವರೆಗೂ ಸಹ ರಿಲಿಜನ್ ಬೇಸ್ಡು ಕಾಸ್ಟ್ ಬೇಸ್ಡ್ ರಾಜಕಾರಣ ಮಾಡ್ತಾನೆ ಇರಲ್ಲ. ನನಗೆ ಬೇಕಾಗಿರೋದು ಇಂಥವ್ರು ಓಟು, ನಂದು ವೋಟ್ ಬ್ಯಾಂಕ್ ಇವರು ಅಂತೇಳಿ. ಇದೇ ಸರ್ಕಾರ ಬಂದಾಗ ಏನು ಹೇಳಿದ್ರು, ನಿಮ್ಮಿಂದ ಸರ್ಕಾರ, ನಿಮಗೋಸ್ಕರ ಸರ್ಕಾರ, ನೀವೇ ತಂದಿದ್ರಿ ಈ ಸರ್ಕಾರನ ಅಂತ ಹೇಳಿದ್ದು ಯಾರು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, DK ಶಿವಕುಮಾರ್ ಡೆಪ್ಯೂಟಿ CM ಆಗಿ, ಆವತ್ತಿನ ಹೋಮ್ ಮಿನಿಸ್ಟರ್ ಆಗಿದ್ದ ಪರಮೇಶ್ವರ್ ಅವರು ಓಪನ್ ಹೇಳಿಕೆಗಳು ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು? ನಿಮಗೆ 1,62,00,000 ಮತ ಬಿದ್ದಾಗ ನಿಮ್ಗೆ 53 ಲಕ್ಷ ಜನ ಮಾತ್ರ ಮತ ಹಾಕಿದ್ದ, ಮಿಕ್ಕಿದವರೆಲ್ಲ 1,08,00,000 ಜನ ಮತನೇ ಹಾಕಿಲ್ವಾ? ಅಂದರೆ ಅವ್ರದ್ದೆಲ್ಲ ಮತಗಳಲ್ವಾ? 6.5 ಕೋಟಿಗೆ ನೀವು ಮುಖ್ಯಮಂತ್ರಿನಲ್ವಾ? ಅಂದರೆ ಅರ್ಥ ಏನು ಅಂದರೆ ಈ ಮೈಂಡ್ ಸೆಟ್ ಆಫ್ ಕಾಂಗ್ರೆಸ್ ಬಗ್ಗೆ, ಕಾಂಗ್ರೆಸ್ನ ಮೈಂಡ್ ಸೆಟ್ಟು, ನಾನು ಇಲ್ಲಿ ಯಾವುದೇ ಒಂದು ಸಮುದಾಯನ ನಾನು ತೆಗಳ್ತಾ ಇಲ್ಲ. ಯಾಕಂದರೆ ಆ ಸಮುದಾಯಗಳಿಗೆ ನಾವು ನಾಯಕತ್ವ ಕೊಟ್ಟಾಗ ನಾವು ಅವ್ರನ್ನ ಒಗ್ಗೂಡಿಸ್ಕೊಳ್ಳೋಂಥ ಕೆಲಸ ಮಾಡಬೇಕು. ಹೌದು, ಸಮುದಾಯದಲ್ಲಿ ದಿಕ್ತಪ್ಪಿಸ್ತಕ್ಕಂಥವ್ರು ತುಂಬ ಜನ ಇರ್ತಾರೆ. ಆದರೆ ನೀವು ನಾಯಕತ್ವ, ಆವತ್ತಿನ ನಾಯಕತ್ವ ಏನಿತ್ತು ಕಾಂಗ್ರೆಸ್ನ, ಯಾರೇ ಆಗಲಿ ಆವತ್ತಿನ ನಾಯಕತ್ವ ಸರಿಯಾಗಿ ಮೊಹಮ್ಮದ್ ಅಲಿ ಜವಹರ್ ಹೇಳಿದಿದ್ರೆ, ನೀವು 31/14 ಹೇಳಿದಿದ್ರೆ, 46/15 ಹೇಳಿದಿದ್ರೆ, ಆಮೇಲೆ ಅವರಲ್ಲೂ ಸಹ ಅವರಲ್ಲೂ ಏನ್ ಹೇಳ್ತಾರೆ, ಅವ್ರೇನ್ ಹೇಳ್ತಾರೆ ಗೊತ್ತಾ, ವರ್ಷಿಪ್ ಮಾಡಬೇಕಾದ್ರೆ ಭೂಮಿಗೆ ಹಣೆಯನ್ನ ಸ್ಪರ್ಶಿಸ್ತಾರೆ, ನೀವು ನಮನ ಮಾಡ್ತೀರಿ, ನೀವು ಪೂಜಿಸಿ ಅಂತ ನಿಮ್ಮ ಕುರಾನ್ ಹೇಳ್ತಿದೆ ಅಂತ ಅಶೋಕ್ ಗೌಡ್ರು ಹೇಳ್ತಾರೆ. ಎಲ್ಲಿದೆ ಸಮಸ್ಯೆ? ಅಶೋಕ್ ಗೌಡ್ರು ಕುರಾನ್ ವರ್ಡ್ಸ್ನು ತಪ್ಪು ಮಾಹಿತಿ ಯಾವತ್ತೂ ಅದಕ್ಕೆ ಜಗಳ ಅವ್ರಿಗೆ ನೋಡಿ. ಏನಂದ್ರೆ ನಮಗೆ ದೇವರು, ನಾವು ಅಲ್ಲಾಹ್ಗೆ ಸಾಮ್ನೆ ಸಜ್ದಾ ಮಾಡೋದು. ಆದ್ರೆ ಸಜ್ದಾ ಮಾಡ್ಬೇಕಂದ್ರೆ ಬಲೆಯಲ್ಲಿ ಇಡಬೇಕು. ಅಲ್ಲಾಹ್ಗೆ ಸಾಮ್ನೆ ಸಜ್ದಾ ಮಾಡೋದು. ಅಲ್ಲ ಮಕ್ಕದಲ್ಲಿನೂ ನಿಮ್ಮ ಪ್ರಾರ್ಥನೆ ನಡೆಯೋದು ಒಂದು ದಿಕ್ಕಲ್ಲಿ, ನಿಮಗೆ ಏನು ದೇವಸ್ಥಾನನೇ ಬೇಕು ಆತರ ಏನಿಲ್ಲ. ನೀವು ಮಾಡಬಹುದು. ಅಲ್ಲಾಹ್ಗೆ ಸಾಮ್ನೆ ಸರ್ झुकाओ, जमीन को सजदा करो नहीं, जमीन को पूजा करो नहीं. ಜಮೀನಿಗೆ ಪೂಜೆ ಮಾಡ್ತಾರೆ, ಜಮೀನಿಗೆ ಪೂಜೆ ಮಾಡಂತ ಇಲ್ಲ. ಅಲ್ಲಾಹ್ಗೆ ಸಾಮ್ನೆ ಕರೋ, ಅಲ್ಲಾಹ್ ಹೆಸರು ಎದುರುಗಡೆ ಸಜ್ದಾ ಮಾಡೋದು. ಒಪ್ಪಿಲ್ಲ ಅಷ್ಟೇ ನಿಮ್ಮ ಆರ್ಗ್ಯುಮೆಂಟ್ ನ. ದರ್ಶನ್ ಏನಿತ್ತು ಅದು ಬಹಳ ಸ್ಪಷ್ಟ ಇದೆ ಅಂತ ಅಶೋಕ್ ಗೌಡ್ರು ಹೇಳ್ತಾರೆ. ಇವತ್ತು ಆ ಕೈ ಸನ್ನೆ ಸ್ಪಷ್ಟ, ದೇಶಭಕ್ತಿ, ರಾಷ್ಟ್ರಪ್ರೇಮ, ರಾಷ್ಟ್ರಗೀತೆ ಅಂತೆಲ್ಲ ಬಹಳ ಪ್ರೀತಿಯಿಂದ ಹೇಳ್ತಾ, ಜೊತೆಗೆ ಇನ್ನೊಂದು ಪದವನ್ನು ಉಲ್ಲೇಖ ಮಾಡಿದ್ರು, ಸರ್ಕಾರ ಯಾವ ಒಂದು ಆದೇಶಗಳನ್ನ ಕೊಡ್ತದೆ ಅದನ್ನ ಶಿಸ್ತುಬದ್ಧವಾಗಿ ಪಾಲಿಸಬೇಕು ಅಂತ. 1949 ನವೆಂಬರ್ 26 ರಾಮಲೀಲಾ ಮೈದಾನದಲ್ಲಿ ಈ ದೇಶದ ಸಂವಿಧಾನ ಬೇಡ ಅಂತ ಹೋರಾಟ ಮಾಡಿದವರು ಅದೇ ಹಿಂದೂ ಮಹಾಸಭಾ, ಈ ದೇಶದ ರಾಷ್ಟ್ರಗೀತೆ ಬೇಡ ಅಂತ ಹೋರಾಟ ಮಾಡಿದವರು ಅದೇ ಹಿಂದೂ ಮಹಾಸಭಾ, ಈ ದೇಶದ ಸಂವಿಧಾನ ಬೇಡ ಮನುವಾದ ಬೇಕು ಅಂತ ಹೋರಾಟ ಮಾಡಿದವರು ಅದೇ ಹಿಂದೂ ಮಹಾಸಭಾ. ಅವತ್ತಿನ ದಿನ ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಿದ್ರು. ಅವತ್ತು ಈ ದೇಶದ ಸೇನೆಗೆ ಅವ್ರು ಸೇರ್ಕೊಳ್ಳಿಲ್ಲ, ಬ್ರಿಟಿಷ್ ಸೇನೆಗೆ ಸೇರ್ಬೇಕು ಅಂದವರು ಇತಿಹಾಸ ಉಳ್ಳ ಸಾವರ್ಕರ್ ಸಂತಾನ ಅವರು. ಅವತ್ತು ಬ್ರಿಟಿಷ್ ಬೌದ್ಧಕ್ಕೆ ಅವ್ರ ಹತ್ರ ಪಿಂಚಣಿ ಪಡೆದು ಕ್ಷಮಾಪಣಾ ಪತ್ರ ಕೇಳಿದಂತ ವ್ಯಕ್ತಿಗಳು ನಮಗೆ ಇವತ್ತು ರಾಷ್ಟ್ರ ಪ್ರೇಮ, ರಾಷ್ಟ್ರಗೀತೆ ಅನ್ನೋದ್ರ ಬಗ್ಗೆ ಹೇಳುವಂತ ನೈತಿಕತೆ ಅವರಿಗಿಲ್ಲ. ಬಹಳ ಚೆನ್ನಾಗಿ ಹೇಳಿದ್ದೀರಿ ದರ್ಶನ್ ಅವರೇ. ಒಂದು ಪ್ರಶ್ನೆ ಕೇಳಿ, ಅವತ್ತಿನ ದಿನ ಹಿಂದೂ ಮಹಾಸಭಾ ಪ್ರತಿನಿಧಿಸಿದ್ದು ಈ ದೇಶದಲ್ಲಿ ಇದ್ದಂತ ಬಹುಸಂಖ್ಯಾತರನ್ನ, ಹಿಂದೂಗಳನ್ನ, ಕರೆಕ್ಟಾ? ಒಂದ್ ನಿಮಿಷ ಹಿಂದೂ ಮಹಾಸಭಾ ಅವ್ರು ಯಾರನ್ನ ಪ್ರತಿನಿಧಿಸ್ತಾರೆ? ಒಂದ್ ನಿಮಿಷ ಹೇಳಿ ಸರ್. ನಮ್ಮ ಸನಾತನ ಅಂದ್ರೆ ಹಿಂದೂ ಧರ್ಮಕ್ಕೆ 1000 ವರ್ಷದ ಇತಿಹಾಸ ಇದೆ. ಇತ್ತೀಚೆಗೆ ಈ ಟಿವಿಗಳಲ್ಲೂ ಬರ್ತಾರೆ ಹಿಂದೂ ಮುಖಂಡ ಅಂತ. ನನ್ನ ಧರ್ಮ ಶ್ರೇಷ್ಠ, ನನ್ನ ಧರ್ಮಕ್ಕೆ ಯಾವ ಮುಖಂಡ್ರೆ ಹಾಕ್ಬೇಕು, ನನ್ನ ದೇವ್ರಿಗೆ ಮುಖಂಡ್ರೆ ಹಾಕ್ಬೇಕು
ಮಾತಾಡ್ಬೇಕು. ನನ್ನ ಆತ್ಮದಲ್ಲಿ ದೇವರಿದ್ದಾನೆ, ನನ್ನ ಭಾವನೆಗಳಲ್ಲಿ ನನ್ನ ಬಹಳ ಸಂತೋಷ. ಕೇಳಿ ಒಂದು ನಿಮಿಷ. ಈಗ ಕೇಳಿ. ಭಕ್ತಿನಲ್ಲಿ ಹೇಳಿದ್ರಲ್ಲ ಇದೇ ಹಿಂದೂ ಮಹಾಸಭಾ ಮನುಸ್ಮೃತಿನ ಸಂವಿಧಾನ ಮಾಡಕ್ ಹೊರಟಿತ್ತು, ಮನುವಾದ ಒಂದು ಆಡಳಿತದ ವೈಖರಿ ವಿಧಾನ ಆಗ್ಬೇಕು ಅಂತ ಅನುಷ್ಠಾನ ಮಾಡ್ಲಿಕ್ಕೆ ಹೊರಟಿತ್ತು ಅಂತ ಹೇಳಿದ್ರಲ್ಲ, ಅದ್ ಆಗದೆ ಇರೋದಕ್ಕೆ ಕಾರಣ ಯಾರು? ನೋಡಿ, ಅದೇ ಹಿಂದೂ ಸಮಾಜ. ಅದೇ ಹಿಂದೂ ಸಮಾಜ. ಮನುವಾದ ಬೇಕಾಗಿಲ್ಲ. ಮನುವಾದ ಏನು ಅಂದ್ರೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿ ಆ ಭಾಷಣ ಮಾಡಿರುವಂತ ಜಾಗವನ್ನ ಶುದ್ಧೀಕರಣ ಮಾಡುವಂತದ್ದೇ ಮನುವಾದದ ಮಾತಾಡಿದ್ರು ವಿಧಾನಸೌಧದಲ್ಲಿ. ಕಾನೂನಾತ್ಮಕವಾಗಿ ಜೈಲಿಗೆ ಕಳಿಸಿದೀವಿ. ನನ್ನ ಹಾಡಿ ಹೊಗಳಿದ್ರಲ್ಲ ಶತ್ರು ದೇಶಕ್ಕೆ ಹೋಗಿ ಅವರಿಗೆ ಬಿಟ್ಬಿಡಿ, ಮನುಸ್ಮೃತಿ ಬಿಡಿ, ಮನುವಾದ ಬಿಡಿ, ಎಲ್ಲ ಬಿಡಿ. ಸೋನಿಯಾ ಗಾಂಧಿ ಅವರ ಕೈ ಸನ್ನೆ ಬಗ್ಗೆ ಮಾತಾಡಿ. ಮನುಸ್ಮೃತಿ ನೋಡಿ, ಈಗ ನೀವು ಆಗಿಂದ ಹಲವು ಬಾರಿ ಕೈ ಸನ್ನೆಗಳನ್ನ ಮಾಡಿದ್ದೀರಿ, ಹೌದು, ಕೇಳಿದ್ದೀರಿ, ಅದು ನಿಮಗೆ ಗೊತ್ತಿರ್ತದೆ. ಇದು ಅಂತ ಏನ್ ಕೈ ಸನ್ನೆ ಮಾಡೋದು ಅಪರಾಧನ ನಿಲ್ಸಿ ಅಂತಾನೆ ಹೇಳಿರ್ಬೋದು. ಏನ್ ಅಪರಾಧನ? ಆಯ್ತ್ರಿ, ಪ್ರಶ್ನೆ ಮಾಡಿದ್ರು ಸರ್. ಇವತ್ತು ಅವ್ರು 2004 ತನಕ ರಾಷ್ಟ್ರಗೀತೆ ಆಡಿಲ್ಲ. ಅವರು RSS ಕಚೇರಿನಲ್ಲಿ ಒಂದೇ ಮಾತ್ರ ಹಾಡ್ದಿದ್ದವರು ಇವತ್ತಿನ ಬಂದು ನೀತಿ ಪಾಠ ಮಾಡೋದಕ್ಕೆ ಹೋದ್ರೆ ಕೇಳಕ್ಕೆ ಈ ಭಾರತೀಯರು ಗುಂಪುಗಳಲ್ಲ. ನಾವೆಲ್ಲ ಒಳ್ಳೊಳ್ಳೆ ಯೂನಿವರ್ಸಿಟಿನಲ್ಲಿ ಓದ್ಕೊಂಡ್ ಬಂದಿರೋರು. ಅವರ ವಾಟ್ಸ್ಆಪ್ ಯೂನಿವರ್ಸಿಟಿ ಕಾರ್ಯಪ್ಪ ಅವರೇ, ಯಾವ ಯೂನಿವರ್ಸಿಟಿ ಬಿಡಿ, ಕಾರ್ಯಪ್ಪ ಅವರೇ, ಇವಾಗ ಈ ಜವಾಬ್ದಾರಿ ಏನಿದೆಯಲ್ಲ, ಇದರ ಪಾಲನೆಯ ಜವಾಬ್ದಾರಿ ಇದು ಸಮುದಾಯಗಳ ಮೇಲಿದೆಯೋ ಸರ್ಕಾರದ ಮೇಲಿದೆಯೋ? ಈಗ ನೋಡಿ, ಸಂವಿಧಾನದ ಪ್ರಕಾರವೇ ಸರ್ಕಾರ ನಡೀತದೆ. ಸಂವಿಧಾನ ವಿರುದ್ಧವಾಗಿ ಸರ್ಕಾರ ನಡೆಯಕ್ಕೆ ಆಗಲ್ಲ. ಈಗ ಭಾರತ ಸರ್ಕಾರ ಅದು ಯಾವ ಪಕ್ಷದೇ ಆಗಿರಲಿ, ಅದು ಸರ್ಕಾರ, ಅದು ಒಂದು ತೀರ್ಮಾನವನ್ನ ಪಾರ್ಲಿಮೆಂಟ್ ಅಲ್ಲಿ ತೆಗೆದುಕೊಂಡಿದೆ. ಅದನ್ನ ತೀರ್ಮಾನ ಆದ್ಮೇಲೆ, ಅದು ಕಾಯ್ದೆಯಾಗಿ ಬಂದ ಮೇಲೆ ಅದನ್ನ ಪಾಲಿಸಬೇಕಾದದ್ದು ಜನತೆಯ ಕರ್ತವ್ಯ. ಇದು ಸ್ಪಷ್ಟ. ಇಲ್ಲದಿದ್ದರೆ ಸಂವಿಧಾನದ ಉಲ್ಲಂಘನೆ ಅಂತ ಹೇಳ್ತಾರೆ. ಇಲ್ಲಿ ಏನಾಗಿದೆ ಗೊತ್ತಾ? ಅಡ್ಡಂಡ ಕಾರ್ಯಪ್ಪ ಅವರೇ, ನಿಮ್ಮ ಮೇಲೆ ಒಂದು ಪ್ರಶ್ನೆ ಇದೆ. ಇದೇ ಸರ್ಕಾರ ಟಿಪ್ಪು ಜಯಂತಿ ಅಂತ ಮಾಡಿದಾಗ ಇವರು ಟಿವಿನಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ನಾಜೂಕಿನ ಮಾತು. 4 ಗೋಡೆಗಳ ಮಧ್ಯೆ ಟಿಪ್ಪು ಸುಲ್ತಾನ್ಗೆ ಅವ್ಯಾಜ್ಯ ಶಬ್ದಗಳಿಂದ ಏನ್ರಿ ಮಾತಾಡ್ತೀರಾ? ಸಂವಿಧಾನ ಸರ್ಕಾರದ ಆದೇಶ ಕಾರ್ಯಕರ್ತರಿಗೆ ಯಾವುದೇ ಕಾರಣಕ್ಕೂ ಹೆದರು ಹೋಗೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಕೇಳಿ ಒಂದು ನಿಮಿಷ, ಈಗ ಹೇಳ್ತೀನಿ ಕೇಳಿ. ಈಗ ಹೆಂಗೆ ಸೋನಿಯಾ ಗಾಂಧಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ನೀವು ಕೊಡಿ ಕಾರ್ಯಪ್ಪ ಅವ್ರ ಮೇಲೆ ಕಂಪ್ಲೇಂಟ್. ಯಾರು ನಿಲ್ಲಿಸ್ತಾರೆ? ಒಂದು ನಿಮಿಷ ಈಗ ಅಡ್ಡ ಕಾರ್ಯಪ್ಪ ಅವ್ರು ಮಾತಾಡಿ, ಅವ್ರು ಮಾತಾಡ್ಲಿಪ್ಪ. ಅಡ್ಡ ಕಾರ್ಯಪ್ಪ ಕದ್ದು ಮುಚ್ಚಿ 4 ಗೋಡೆಗಳ ಮಧ್ಯೆ ಧರ್ಮದ ವಿಷ ಬೀಜ ಬಿತ್ತು ಅಂತ 4 ಗೋಡೆ ಮೇಲೆ ನಡೆದಿರೋ, 4 ಗೋಡೆ ಮಧ್ಯೆ ನಡೆದಿರೋ ಕೇಳಿದಿರಿ? ಕಾರ್ಯಪ್ಪ ಅವ್ರು ಹೇಳಿ. ಕಿರ್ಚೋದೇಕೆ? ನನ್ನ ಮಾತು ಮುಗಿದ ಲಾಗ ಬೇಕಾದ್ರೆ ಹಾಕೊಳ್ಳಿ, ಆ ಸ್ಟುಡಿಯೋದಲ್ಲಿ ಬೇಕಾದ್ರೆ ಡಾನ್ಸ್ ಮಾಡ್ಲಿ. ನನ್ನ ಮಾತನ್ನು ಪ್ರಾಥಮಿಕ ಶಿಸ್ತೇ ಇಲ್ಲ. ಅವ್ರು ಎಂತ ಮಾತಾಡೋದು ಹೇಳಿ? ಬನ್ನಿ ಪಾಯಿಂಟ್ ಬನ್ನಿ. ಕಾರ್ಯಪ್ಪ ಅವರೇ ಪಾಯಿಂಟ್ ಅವ್ರು ಮಾತಾಡುವಾಗ ನಾ ಮಾತಾಡಿದ್ದೇನಾ? ಆಯ್ತು, ಬನ್ನಿ ಪಾಯಿಂಟ್ ಬನ್ನಿ. ಸರ್ ಈಗ ಇದು ಈಗಲ್ಲ ನೋಡಿ, ಈಗಲ್ಲ, ಮಹಾತ್ಮ ಗಾಂಧೀಜಿಯವರ ಕಾಲದಿಂದಲೇ ನಡೆದು ಬಂತು ಇದು ಓಲೈಕೆ ರಾಜಕಾರಣ. ನೋಡಿ, ಮಹಾತ್ಮ ಗಾಂಧೀಜಿಯವರು ದೇವಸ್ಥಾನದಲ್ಲಿ ಹೋಗಿ ಕುರಾನ್ ಪಠನ ಮಾಡಿದ್ರು. ಮಸೀದಿಗೆ ಹೋಗ್ಲಿಕ್ಕೆ ಬಿಟ್ರ ಇವರು ಭಗವದ್ಗೀತೆ ಹಾಡ್ಲಿಕ್ಕೆ? ಯಾವುದು ಜಾತ್ಯತೀತ? ಹಾಗಾದ್ರೆ ಡೋಂಗಿ ಜಾತ್ಯತೀತ ಅಂತ ಹೇಳ್ತಾರ? 2 ಮಕ್ಕಳು ಇದ್ದಾಗೆ ತಿಟ್ಕೊಳ್ಳಿ, ಹಿಂದೂ ಮತ್ತು ಮುಸಲ್ಮಾನ. ಒಬ್ಬ ಮಗನನ್ನ ತಲೆ ಮೇಲೆ ಕೂರಿಸ್ಕೊಂಡು ಓಟಿಗಾಗಿ ಇನ್ನೊಬ್ಬ ಮಗನನ್ನ ಒದ್ದು ಕಳಿಸೋದು, ಬಹುಸಂಖ್ಯಾತರಾಗಿದ್ರು ಕೂಡ. ಎಷ್ಟು ದಿನ ಇದನ್ನು ಸಹಿಸಬೇಕು ಹೇಳಿ? ಟಿಪ್ಪುದ ಬಗ್ಗೆ ಹೇಳಿದ್ರು, ಅಜೆಂಡಾ ಕರೆಯಪ್ಪರೆ
ಒಂದ್ ಮಾತು ಹೇಳ್ತೀನಿ ನಾನು, ಮಹಾತ್ಮ ಅವ್ರದ್ದು, ನಮ್ಮ ಭಾರತ ಫಸ್ಟ್ ಟೆರರಿಸ್ಟ್ ನಮ್ಮ ಮಹಾತ್ಮ ಗಾಂಧಿನ ಕೊಂದ್ರಲ್ಲ, ಅವಾಗ ಲಾಸ್ಟ್ ವರ್ಡ್ಸ್ ಏನ್ ಬಂತು, ಹೇ ರಾಮ್ ಅಂತ. ಕೇಳಿಸ್ಕೊಡ್ರಿ ಕೇಳಿಸ್ಕೊಳ್ಳಿ, ಅಜೆಂಡಾ ಕರೆಪರೆ. ನಮ್ಮ ಭಾರತ ಫಸ್ಟ್ ಟೆರರಿಸ್ಟ್ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಲ್ಲ, ಆವಾಗ ಸಾಯೋ ಟೈಮಲ್ಲಿ ನಮ್ಮ ಮಹಾತ್ಮ ಅವರು ಬಾಯಿನಿಂದ ಏನ್ ಗೊತ್ತಿದೆ, ನೀವು ಕೇಳಿದ್ರ ಹೇ ರಾಮ್ ಅಂತ ಬರೆದು ಮಹಾತ್ಮ ಗಾಂಧಿ ಅವರು ಮುಸಲ್ಮಾನರಿಗೂ ಇದ್ರು ಹಿಂದೂಗಳಿಗೂ ಇದ್ರು. ನೋಡಿ ನೀವು ಕ್ಷಮೆ ಗಿರಾಕಿ, ನೀವು ಕ್ಷಮೆ ಕೇಳೋ ಗಿರಾಕಿ, ಸುಳ್ಳು ಬರೆಯೋ ಗಿರಾಕಿ ನೀವು. ಇದಿಲ್ಲ ರೇ, ನೀವು ಕ್ಷಮೆ ಕೇಳಿದ್ದು ಬೂತ್ ತೆಗೆದು ಕ್ಷಮೆ ಕೇಳಿದ್ದು ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ. ಇನ್ನೊಂದು ಪ್ರಶ್ನೆ ಬರ್ತೀನಿ ಕಾರ್ಯಪ್ಪ ಅವರೇ. ನೀವು ಭಯೋತ್ಪಾದಕರು, ಸಿಖ್ಖರನ್ನು ಆಕ್ರೋಶಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದ್ದೀವಿ, ಸಮಾಧಾನ ಈಗ ಸಮಾಧಾನ. ಈಗ ಕಾರ್ಯಪ್ಪ ಅವರೇ ನೀವು ಸಮಾಧಾನ, ಕಾರ್ಯಪ್ಪ ಅವರೇ ಸಮಾಧಾನ. ಅಶೋಕ್ ಗೌಡ್ರೆ ಇದೆಲ್ಲ ಬಿಡಿ, ಸ್ವಲ್ಪ ಬಂದೆ ಈಗ ಮತ್ತೊಮ್ಮೆ ನಾನು ವೆಲ್ಕಮ್ ಟು ನೋಡಿ ಸರ್, ಕುರ್ಚಿ ಕತೆ ಇತ್ತಲ್ಲ ಸರ್ ನಿನ್ನೆದು, ಅದು ಟುಸ್ ಆಯ್ತಾ ಸರ್ ಇಲ್ಲಿಗೆ? ಕುರ್ಚಿ ಕಾಲ್ ಮುರಿತಾ? ಕುರ್ಚಿ ಕಾಲ್ ಮುರಿದೋಯ್ತು. ಅಲ್ಲಿ ಕ್ಲಿಯರ್ ಆಗಿ ಅವ್ರದ್ದು ಮನಸ್ಥಿತಿ ಗೊತ್ತಾಗ್ತಿತ್ತು ಸೋನಿಯಾ ಗಾಂಧಿ ಮೇಡಮ್ ಅವ್ರದ್ದು. ಇಲ್ಲಿ ಸ್ಟಾಪ್ ಅಂತ ಹೇಳ್ತಾ ಇದ್ರು, ಅದನ್ನು ಯಾವ ರೀತಿ ಓಲೈಕೆಯ ರಾಜಕಾರಣಕ್ಕೆ ನೀವು ಲಿಂಕ್ ಮಾಡ್ಬೋದು. ನಂದು ಈಗ ಪ್ರಶ್ನೆ ಏನು ಅಂತಂದ್ರೆ ಸಾದಿಕ್ ಪಾಷಾ ಅವ್ರಿಗೆ, ಕುರಾನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ನೇಚರ್ನ ವರ್ಷಿಪ್ ಮಾಡಬೇಡಿ, ಅಂದರೆ ನೇಚರ್ನ ದೇವ್ರು ಅನ್ಕೊಬೇಡಿ, ಆದರೆ ನೀವು ಗೌರವಿಸ್ಬೇಕು ಅಂತ ಹೇಳಿದೆ. ಅಂದ್ರೆ ಅರ್ಥ ಏನು? ಈಗ ಅದೇ ಸ್ಟ್ಯಾನ್ಸನ್ನೇ ನೀವು ತೆಗೆದುಕೊಂಡ್ಬನ್ನಿ. ಒಂದ್ ನಿಮಿಷ ಸಾದಿಕ್ ಪಾಷಾ ಅವರೇ ದಯವಿಟ್ಟು ಒಂದ್ ನಿಮಿಷ ಕ್ಲಾರಿಟಿ ಸಿಕ್ಬಿಡ್ಲಿ. ನಂದು ಒಂದೇ ಒಂದು ರಿಕ್ವೆಸ್ಟ್ ಏನು ಗೊತ್ತಾ, ನಮ್ಮ ಭಾರತೀಯ ಪ್ರತಿಯೊಬ್ಬ ಮುಸಲ್ಮಾನರಲ್ಲಿ ನೀವು ಭಾರತಕ್ಕೆ ನಿಜವಾಗ್ಲೂ ಸಹ ನೀವು ಭಾರತೀಯ ಧರ್ಮವನ್ನು ಮುಸ್ಲಿಮ್ಸ್ ಏನು ಹೇಳ್ತಾರೆ ಅದನ್ನು ಸಹ ತಿಳ್ಕೊಳ್ಳಿ. ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನಾವು ಭಾರತೀಯ ಒಂದ್ ನಿಮಿಷ ಅಣ್ಣ ನೀವು ಮಾತಾಡ್ಬಿಡಿ. ನೀವು ಭಾರತ ಮಾತೆಗೆ ತಲೆ ಬಾಗೋತಕ್ಕಂಥದ್ದು ಏನಿದೆ, ನಿಮ್ಮ ಕುರಾನ್ನಲ್ಲಿ ಏನು ಹೇಳುತ್ತೆ, ನೇಚರ್ನ ನೀವು ದೇವರು ಅನ್ಕೊಂಬೇಡಿ, ಆದರೆ ಗೌರವ ಸಲ್ಲಿಸಿ ಅಂತ. ಅದೇ ರೀತಿ ಗೌರವ ಸಲ್ಲಿಸ್ಬಿಟ್ರೆ ಮುಗಿದೋಗುತ್ತೆ ಪ್ರಶ್ನೆ. ಎಲ್ಲರಿಗೂ ಸಹ ನಾವು ಮಾಡಲ್ಲ ಹಾಗೆ ಹೀಗೆ ಅನ್ನೋದ್ರ ಬದಲು ಕಾಂಗ್ರೆಸ್ನ ಮನಸ್ಥಿತಿನೂ ಅಷ್ಟೇ, ಇಷ್ಟೇ ಬದಲಾಗಬೇಕಾಗಿರೋದು. ನೀವು ಪ್ರತಿಯೊಬ್ಬ ಮುಸಲ್ಮಾನರಿಗೂ ಸಹ ಭಾರತೀಯರು ಅನ್ಕೊಂಡ್ರೆ ಸಾಕಾಗೋಯ್ತು, ಮುಗಿದೋಯ್ತು ಕತೆ. ಆದ್ರೆ ಏನಾಗ್ತಿದೆ ಅಂದ್ರೆ ನೀವು ಬೇರೆ, ನೀವು ವಿಭಿನ್ನ ಇಲ್ಲ. ನೋಡಿ ಭಾರತೀಯ ಸಿಂಬಾಲಿಕ್ಸ್ ಏನೇನಿದೆ ಅದಕ್ಕೆಲ್ಲದಕ್ಕೂ ಸಹ ಅಷ್ಟೇ ಗೌರವ ಕೊಟ್ಟರೆ ಮುಗಿದೋಯ್ತು, ಅಷ್ಟೇ. ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅಶೋಕ್ ಗೌಡ್ರು ಹೇಳ್ತಾ ಇಲ್ಲ, ನಿಮ್ಗೆ ಅದನ್ನ ಕಲ್ತ್ಕೊಳ್ಳಿ ಅಂತ ಅಶೋಕ್ ಗೌಡ್ರು ಹೇಳ್ತಾ ಇಲ್ಲ, ಅದನ್ನ ಒಪ್ಪಿ ಅಂತ ಅಶೋಕ್ ಗೌಡ್ರು ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ನಿಂತ್ಕೊಂಡು ಗೌರವಿಸಿ, ಒಪ್ಪಿ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಮಾತು ನಾನು ಹೇಳ್ತೀನಿ, ಆಡಿ ಅಂತ ಅನ್ನೋದಲ್ಲ. ಏನಂದ್ರೆ ನೋಡಿ, ನಮ್ಮ ಇದರಲ್ಲಿ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಕಡೆ ಕೂತ್ಕೊಂಡು ಒಂದು ಮೀಟಿಂಗ್ ಆಗ್ತಾ ಇರುತ್ತೆ. ಆವಾಗೆ ಒಬ್ಬ ಯಹೂದಿ ಅವ್ರದ್ದು ಇದು ಹೋಗ್ತಾ ಇರುತ್ತೆ, ಏನು ಮೌತ ಸತ್ತೋಗ್ಬಿಡ್ತಾರಲ್ಲ, ಜನಾಜಾ ಹೋಗ್ತಾ ಇರುತ್ತೆ. ಅವಾಗ ಎದ್ದು ನಿಂತ್ಕೊಳ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ ಯಾರನ್ನ ಇರಲಿ ಅಂತ. ನೋಡಿ ಇನ್ನೊಂದು ಮಾತು ಏನಂದರೆ, ನಮ್ಮ ಇದರಲ್ಲಿ ವರ್ಡ್ಸ್ ಏನಿದೆ ಅದು ತೆಗೆದ್ರೂ ನಾವು ಹೇಳಲ್ಲ, ಇಲ್ಲ ಅನ್ನೋರು ನಮಗೆ ನೋಡಿ ಜನಗಣಮನ ಅದು ನಮ್ಮ ಇದರಲ್ಲಿ ರಕ್ತದಲ್ಲಿ ಇದೆ, ಒಂದು ಸಾರಿ ಜಹಾಂ ರಕ್ತದಲ್ಲಿ ಇದೆ, ಅದು ದೇಶಕ್ಕೆ ನೋಡಿ ನಾವು ಇನ್ನೂ ಎಷ್ಟು ನಮ್ಮ ಲಕ್ಷಾಂತರ ಉಲ್ಮಾಗಳು ಹಾಕಿದ್ರು, ನಾವು ಇದ್ರ ಮೇಲೆ ಹೃದಯ ಮೇಲೆ ನಮ್ಗೆ ಗುಂಡಿಸಿರೋದು, ಪ್ರಾಣ ಕೊಟ್ಟಿರೋದು. ಇನ್ನು ದೇಶಭಕ್ತಿ ನಾವು ಬಿಜೆಪಿ ಯಾರು ಹೇಳಿದ್ರು ನೋಡಿ, ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ನು ನೋಡಿ. ಹೇಳ್ತೀನಿ ಕೇಳಿ, ಇವತ್ತು ಈ ಕಾರ್ಯಕ್ರಮಕ್ಕೆ ಒಬ್ಬರು ವ್ಯಕ್ತಿ ಬರ್ಬೇಕಾಗಿತ್ತು, ಅವ್ರು ಕೋಲಾರದಲ್ಲಿದ್ದಾರೆ, ಅವರು ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಇನ್ನೊಂದು ಸಕ್ಕರ್ಸ್ ಅವ್ರ ಬಾಯಾರ ನಿಮಗೆ ಹೇಳಿಸ್ತೀನಿ ನಾನು. ನೀವ್ ಏನ್ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದೀರಿ, ಇದು ನಿಮ್ಮ
ಸಮುದಾಯದಲ್ಲಿ ಸಾರ್ವತ್ರಿಕ ರೂಪದಲ್ಲಿ ಒಪ್ಪಿಗೆ ಇಲ್ಲ ಇದಕ್ಕೆ, ನಿಮ್ಗೆ ಗೊತ್ತಿರ್ಲಿ. ಇಲ್ಲ ಒಪ್ತಾರ ಕೆಲವರು ಒಂದೇ ಮಾತರಮ್ನ ಎದ್ ನಿಂತ್ಕೋತೀವಿ ಅನ್ನೋದಕ್ಕೆ ರೆಡಿ ಇದ್ದಾರೆ, ಸ್ವಯಂ ಪ್ರೇರಿತವಾಗಿ ರೆಡಿ ಇದ್ದಾರೆ. ನೋಡಿ. ಆದ್ರೆ ಕೇಳಿ ಒಂದ್ ನಿಮಿಷ, ನೀವು ಇದನ್ನ ನಿಮ್ಮ ಅಭಿಪ್ರಾಯವಾಗಿ ಹೇಳ್ತಿದ್ದೀರಿ, ಇದು ಸಮುದಾಯದ ಅಭಿಪ್ರಾಯ ಅಂತ ಒಪ್ಲಿಕ್ಕೆ ಇವ್ರು ಯಾರು ರೆಡಿ ಇರಲ್ಲ. ಹೌದೌದು, ನಿಮ್ಮ ಅಭಿಪ್ರಾಯ ಆಗ್ಬೋದು, ಅಲ್ಲಲ್ಲ ನಮ್ಮ ಆದ್ರೆ ಸಮುದಾಯ ನಿಮ್ಮ ಸಮುದಾಯದಲ್ಲಿ ಮೊಹಮ್ಮದ್ ಅಲಿ ಜೋಹರ್ ಅವರು ಇದ್ ಕೊಟ್ರು, ಹೌದು ಆ ಕಾಲದಿಂದ ನಡೀತಾ ಇದೆ. ಈ ಕಾಲದಲ್ಲಿ ಸಾದಿಕ್ ಪಾಷಾ ಫತ್ವಾ ಕೊಡ್ತಾ ಇದ್ದ. ಆಹಾ. ಏನು ಈಗ ನೋಡಿ, ಇವರು ಬಿಜೆಪಿ ಹಿಂದೂ ಮಹಾಸಭಾ ಅವ್ರ ಮೇಲೆ ಬಲವಾಗಿ ನಿರೀಕ್ಷೆ ಮಾಡ್ತಾ ಇದ್ರೆ ಇವತ್ತು ಸಾದಿಕ್ ಪಾಷಾ ಫತ್ವಾ ಕೊಡ್ತಾ ಇದ್ದ. ನಮ್ಗೆ ಒಂದೇ ಮಾತ್ರ ಬೈಕಾಟ್, ಆದ್ರೆ ಹಿಂದೂ ಬಾಂಧವರು ಒಂದೇ ಮಾತ್ರ ಹೇಳ್ತಾರೆ ಎಕ್ಸ್ಪೆಕ್ಟ್ ಕೊಡ್ತೀವಿ, ಆದ್ರೆ ನಮ್ ಒಂದೇ ಮಾತ್ರ ಬರಲ್ಲ, ನಾವು ಹೇಳಲ್ಲ. ಸಾದಿಕ್ ಪಾಷಾ ಮೊಹಮ್ಮದ್ ಅಲಿ ಜವಾಹರ್ ಆದ್ರೆ ಅಲ್ಲಿ ನೆಹರು ಹೇಳ್ಬೇಕಾಗಿತ್ತು ಈ ತರ ಅಂತ. ನಾನ್ ಸಾದಿಕ್ ಪಾಷಾ ಅವ್ರು ಟಿವಿ ಆಫ್ ಮಾಡಿ ನನ್ನ ಮಾತು ಒಪ್ಕೊಂತಾರೆ. ಸಾದಿಕ್ ಪಾಷಾ ಇದು ಫ್ಯಾಕ್ಟ್ ಆಫ್ ದ ಮ್ಯಾಟರ್. ಅನೇಕ ಜನ ಮುಸಲ್ಮಾನರು ಒಪ್ಕೊಂತಾರೆ. ಮೊಹಮ್ಮದ್ ಅಲಿ ಜವಾಹರ್ಗೆ ತಲೆ ಇರಲಿಲ್ಲ. ಇಟ್ನಾಳ್ ಅವ್ರಿಗೆ ಅವಕಾಶ ಕೊಡಿ ಸರ್. ಇದು ಕಾಂಗ್ರೆಸ್ ಇದೊಂದು ನಿಲುವಾಯ್ತಲ್ಲ ಸರ್, ಇದು ಒಂದ್ ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ. ಯಾಕಂದ್ರೆ ಜೈರಾಮ್ ರಮೇಶ್ ಅವ್ರು ಫಸ್ಟ್ ಬಂದು ಏನ್ ಹೇಳಿದ್ರು, ಹಿ ವಾಸ್ ರಿಯಲಿ ಗ್ರಿಲ್ಡ್. 10 ಪ್ರಶ್ನೆ ಕೇಳಿದ್ರು ಅವ್ರಿಗೆ ಅಲ್ಲಿ ಇದ್ದಂತ ಮಾಧ್ಯಮ ಪ್ರತಿನಿಧಿಗಳು. ಅವ್ರು ಏನ್ ಹೇಳಿದ್ರು, ಕುರ್ಚೆ ನಥಿಂಗ್ ಎಲ್ಸ್ ಪೂರ್ತಿ ಹಾಡು ಹಾಡಿದ್ದೇವೆ, ಪೂರ್ತಿ ಹಾಡು ಹಾಡ್ತಾನೆ ಇರ್ತೀವಿ. ನೆಕ್ಸ್ಟ್ ಡೇ ಇನ್ 48 ಅವರ್ಸ್ ಆಗಿದ್ದೇನೋ ಗೋವಾನಲ್ಲಿ 2 ಚರಣ. ಇಲ್ಲ, ಕಾಂಗ್ರೆಸ್ ಅಲ್ಲಿ ಇದೊಂದು ವಿಚಾರ ಅಲ್ಲ, ಅನೇಕ ವಿಚಾರಗಳಿವೆ, ಅನೇಕ ಗೊಂದಲಗಳಿದ್ದಾವೆ. ಅನೇಕ ಕಾಂಗ್ರೆಸ್ಗರಿಗೆ ಗೊತ್ತಿಲ್ಲ ಅವ್ರ ಇತಿಹಾಸ ಏನು ಹೆಂಗಿದೆ ಅಂತೇಳಿ. ದ್ಯಾಟ್ ಈಸ್ ಡಿಫ್ರೆಂಟ್ ಕ್ವಶನ್. ಗೊಂದಲ ನೀವು ಹೇಳಿದಂಗೆ ಇದೆ, ದರ್ ಈಸ್ ಅ ಕನ್ಫ್ಯೂಷನ್. ಆದರೆ ಈ ಯಾಕೆ ನಾವು ಮತ್ತೆ ಅಗೇನ್ ಗೋಯಿಂಗ್ ಬ್ಯಾಕ್ ಟು ನೆಹರು, ಈಗ ಅಶೋಕ್ ಗೌಡ್ರು ಮುಸ್ಲಿಂ ಗೆಳೆಯರಿಗೆ ಕುರಾನ್ ಹೇಳೋದು ಅಗತ್ಯ ಇಲ್ಲ. ನಾವು ನಮ್ಮನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ನನ್ನ ನಾಸದಿಯ ಸೂಕ್ತ ಅರ್ಥ ಮಾಡ್ಕೊಂಡ್ರೆ ನಾನು ಯಾರಿಗೂ ಬುದ್ಧಿನೇ ಹೇಳೋದಿಲ್ಲ. ನನ್ನ ಋಗ್ವೇದ ಮೊಟ್ಟ ಮೊದಲನೇ ಮಂಡಳ ನಾಸದಿಯ ಸೂಕ್ತನ ಅರ್ಥ ಮಾಡ್ಕೊಂಡ್ರೆ ಮುಗಿದೈತೆ ಅಲ್ಲಿಗೆ. ಎಲ್ಲ ವೇದನೆ ಓದಬೇಕಾಗಿಲ್ಲ, ನಾನು ಈ ಕಥೆನೇ ಹುಟ್ಟೋದಿಲ್ಲ. ನಾನು ಇನ್ನೊಬ್ಬನಿಗೆ ಉಪದೇಶ ಮಾಡಿ, ಅವನು ನನಗೆ ಉಪದೇಶ ಮಾಡಿ, ಆಮೇಲೆ ಜಗಳ ಉಂಟಾಗಿ ನೋಡಿದ್ವಲ್ಲ ನಾವು ಏನಾಯ್ತು ಅಂತ. ಇದನ್ನ ಅವಾಯ್ಡ್ ಮಾಡೋದಕ್ಕೆ ನೆಹರು ತೆಗೆದುಕೊಂಡ ನಿರ್ಧಾರ. ಈಗ ನಾನು ಜಸ್ಟ್ ಆಸ್ ಅನ್ ಆರ್ಗ್ಯುಮೆಂಟ್ ಹೇಳೋದು, ಸಾದಿಕ್ ಪಾಷಾ ಅವರು ತಮ್ಮ ಧರ್ಮವನ್ನ ಕಾರಣವಾಗಿಟ್ಕೊಂಡು ಹೀಗಾಗಿಯೇ ನಾನು ಇದನ್ನ ಹಾಡೋದಿಲ್ಲ ಅಂತ ಹೇಳಿದಾಗ ಅದೇ ಧರ್ಮವನ್ನೇ ಆಧಾರವಾಗಿ ಇಟ್ಕೊಂಡೇನೆ ವಾದ ಮಾಡ್ಬೇಕಲ್ವಾ? ಬಟ್ ಇಂಟರ್ಪ್ರಿಟೇಷನ್ ಮಾಡ್ಬೇಕು. ಇಟ್ ಇಸ್ ಇಂಟರ್ಪ್ರಿಟೇಷನ್. Exactly. ಈಗ ಸಜ್ದಾ ಬೇರೆ, ನಾನು ಜಮೀನಿಗೆ, ನಾನು ಭೂಮಿಗೆ ಹಣೆ ಮುಟ್ಟಿ ನಮಸ್ಕಾರ ಮಾಡೋದು ಬೇರೆ, ಸಜ್ದಾ ಬೇರೆ. ಇಸ್ಲಾಮಲ್ಲಿ ಸಜ್ದಾ ಶರಣಾಗತಿ, ಅದು ತಲೆಬಾಗಿ ಶರಣಾಗತಿ. ಇಸ್ಲಾಂ ಅಂದ್ರೆ ಶರಣಾಗತಿ. ಅಲ್ಲಾಗೆ ಯಾವ ರೀತಿ ಈ ರೀತಿ ಅದೇ ತಾನೇ ಹೇಳ್ತಾರ, ಭೂಮಿನ ತಾಯಿ ಅನ್ಕೊಂಡು ಭಗವಂತನ ಒಪ್ಸಿ ಅಂತ. ಎದುರುಗಡೆ ಟೋಟಲ್ ಒಂದೇ ಮಾತ್ರ ಏನಾಗುತ್ತೆ, ಈ ತರದ ಚರ್ಚೆಗಳು ಬೇಡ ಅಂತೇಳಿ ನೆಹರು ವಾಸ್ ನಾಟ್ Nehru did not get entire political science. He was a barrister. He has written books on Indian history. Exactly. ನಾನು ಮುಗಿಸ್ತೇನೆ ರೀ. half of India. Full of India. 25% of India. There was the universities of India. 566 universities. ಎಲ್ಲಿ ಬಂತು? He led the freedom movement involving all communities. No boss. 650,000 people led the. ನಿಮ್ ತರ 6,50,000 ಜನ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಾಡಿದ್ದು. ಎಷ್ಟು ಜನಕ್ಕೆ ಹೆಸರು ಕೊಟ್ರು? ಅದನ್ನ ಹೇಳಿ. ಯಾರು ಕೊಟ್ಟಿದ್ದು ಅದನ್ನ ಹೇಳಿ. ನಾವು ಹೇಳ್ತಿರ್ತಕ್ಕಂಥ 6,50,000 ಹೆಸರು ಕೊಡಿ ಅವ್ರಿಗೆ. ಬ್ರಿಟಿಷ್ ಏಜೆಂಟ್ರಿಗೆ ಕೊಡ್ಬೇಕಾ? ಅಲ್ಲ ಇರಿ, ಅಲ್ಲಿಗೆ ಒಂದ್ ಕೆಲಸ ಮಾಡೋಣ. ಕೇಳಿ ದರ್ಶನ್ ಅವರೇ, ಸಮಾಧಾನವಾಗಿ ಕೇಳಿ. ಒಂದ್ ನಿಮಿಷ ಕೇಳಿ. ನಿಮ್ ಕಾರ್ಯಕ್ರಮ ಮುಗಿಸ್ತಾ ಇಲ್ಲ. ನಿಮಿಷ ಕೇಳ್ರಿ ಅಶೋಕ್ ಅವ್ರ ನಿಮಿಷ ಸಮಾಧಾನ. ಒಂದ್ ನಿಮಿಷ ಕೇಳಿ. ವಿಕಾಸ್ ಪುತ್ತೂರ್ ಅವರು ಈ ಒಂದು ಪ್ರಕರಣದಲ್ಲಿ ಅವರು ಕೂಡ ದೂರುದಾರರಿದ್ದಾರೆ. ಊರ್ವ ಪೊಲೀಸ್ ಠಾಣೆಯಲ್ಲಿ ಅವರು ದೂರನ್ನ ಸಲ್ಲಿಸಿರುವಂಥದ್ದು. ಕೆಲವೇ ನಿಮಿಷಗಳಲ್ಲಿ ಅವರು ಕೂಡ ನಮ್ಮ ಜೊತೆ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಈ ಧರ್ಮ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಒಂದೇ ಮಾತರಮ್ನ ಒಪ್ಪೋದಿಲ್ಲ ಅನ್ನೋ ಒಂದು
ದಿಕ್ಕಲ್ಲಿ ಈ ಚರ್ಚೆ ಸಾಕ್ತಾ ಇತ್ತು. ಸಾದಿಕ್ ಪಾಷಾ ಅವರೇ, ಈಗಲೂ ಕೇಳ್ತಿರೋದಿಷ್ಟೇನೆ, ನಿಮಗೆ ಹಾಡು ಅನ್ನೋ ಒತ್ತಾಯ ಇಲ್ಲ. ಯಾವುದೇ ಮುಸಲ್ಮಾನನಿಗಾಗ್ಲಿ, ಮುಸಲ್ಮಾನ ಅಂತ ಯಾಕೆ ನಾವು ಇದನ್ನ ಕೇಂದ್ರೀಕರಿಸಿ ಮಾತಾಡ್ತಿದೀವಿ ನನಗೆ ಅರ್ಥ ಆಗ್ತಿಲ್ಲ. ಎಷ್ಟೋ ಜನ ಹಿಂದೂಗಳಿಗೇನೆ ಒಪ್ಪಿಗೆ ಇಲ್ಲ ರೀ ಇದು. ಅವರು ಸುಮ್ಮನೆ ನಿಂತ್ಕೋಬೇಕು. ಕೆಲವ್ರಿಗೆ ಹಾಡಕ್ ಬರಲ್ಲ, ಕೆಲವ್ರಿಗೆ ಹಾಡೋ ಮೂಡಿಲ್ಲ, ಕೆಲವ್ರಿಗೆ ನಾಲ್ಗೆನೆ ಹೊಳ್ಳಲ್ಲ ಅನ್ಕೊಳ್ಳಿ, ಅದ್ರಲ್ಲಿ ಸ್ವಲ್ಪ ಸಂಸ್ಕೃತ ಎಲ್ಲ ಇದೆ. ಹಂಗಿದ್ದಾಗ ಅವರು ಹಾಡ್ಲಿಲ್ಲ ಅಂದ್ರೆ ಇಟ್ಸ್ ಓಕೆ. ನೋಡಿ ಈಗ ಇದು ಏನಾಗುತ್ತೆ ಅಂದ್ರೆ, ಆಮೇಲೆ ನೀವು ಬಿ ಕೆ ಹರಿಪ್ರಸಾದ್ ಅವ್ರ ಹೇಳಿಕೆ ಮೇಲೆ ಹೋಗ್ಬೇಡಿ. ಅವ್ರು ಬಹಳ ಜಾಣ್ಮೆಯಿಂದ ಅವ್ರು ಏನ್ ಹೇಳಿಕೆ ಹೇಳಿದ್ದಾರೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ. ಬಹಳ ಅನುಭವಿ ವ್ಯಕ್ತಿ ಅಲ್ಲ, ಇದ್ದಾರೆ. ನನಗೆ ಅವ್ರು ಏನ್ ಗೊತ್ತಾ ಗೊತ್ತಿಲ್ಲ ಅವ್ರು ಏನ್ ಹೇಳಿರೋದು? ಹೇಳಿದ್ದಾರೆ. ಅಲ್ಲ, ಹೇಳ್ತೀನಿ ಕೇಳಿ. ಅವ್ರು ಹೇಳಿರೋದು ನಾವು ಎರಡೇ ಚರಣ ಹಾಡ್ತೀವಿ ಅಂತ. ಲೀಗಲಿ ಹೀಸ್ ರೈಟ್. ಅಲ್ಲ, ಅವ್ರ ಮೇಲೆ ಏನು ತೊಂದರೆ ಇಲ್ಲ. ನನಗೆ ಅವರು ಏನು ಹೇಳಿದಾರೆ ನಾನು ಕೇಳಲೇ ಇಲ್ಲ, ನನಗೆ ಗೊತ್ತಿಲ್ಲ. ಆಯ್ತು ಹೇಳಿ. ಆದರೆ ನೋಡಿ, ನಾನು ಏನು ಹೇಳೋದಂದರೆ, ಇದು ಈಗ ರೆಸ್ಪೆಕ್ಟು, ಈಗ ಇವರು ಹಿಂದೂ ಬಾಂಧವರು ಓದ್ತಾ ಇದ್ರೆ ನಾವು ನಿಂತ್ಕೊಂಡು ರೆಸ್ಪೆಕ್ಟ್ ಮಾಡ್ತೀವಿ, ನಾವು ಇಲ್ಲ ಅಂತ ಹೇಳಲ್ಲ. ಅಷ್ಟೇ. ಆದರೆ ಆಚೆ ಕಡೆ ಬಲಂತವಾಗಿ ಮುಸಲ್ಮಾನ ಮೇಲೆ ದೌರ್ಜನ್ಯ ನಡೀತಾ ಇದೆ ನೋಡಿ. ನೀನು ಒಂದೇ ಮಾತ್ರ ಹೇಳಲೇಬೇಕು, ನೀನು ಓದಲೇಬೇಕು, ನೀನು ಮಾಡಲೇಬೇಕಂತ ಮಾಬ್ ಲಿಂಚಿಂಗ್ ನಡೀತಾ ಇದ್ದಾರೆ. ಅದಕ್ಕೆ ಯಾರ ಇದು ನಡೀತಾ ಇದೆ ಸರ್? ಎಲ್ಲಿದ್ದೀರಾ? ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನೀವು. ಅವನಿಗೆ ಬರಕ್ಕೆ ನೋಡಿ, ಅವನಿಗೆ ಓದಕ್ಕೆ ಬರಲ್ಲ ಒಂದೇ ಮಾತ್ರ ಏನಂತ ಆ ವರ್ಡ್ಸ್ ತಗೊಂಡು ಒಂದೇ ಮಾತ್ರ ಬೋಲ್, ಒಂದೇ ಮಾತ್ರ ಬೋಲ್, ಈ ತರ ನಡೀತಾ ಇದೆ ಅಲ್ಲ. ಇದಕ್ಕೆ ಏನಕ್ಕೆ ಇದು ಯಾರು ಇದು ಇದು ಇನ್ನೊಂದು ಏನಂದ್ರೆ, ನಾವು ನೋಡಿ ಈಗ ಬೆಂಕಂ ಚಕ್ರವರ್ತಿ ಇದ್ದಾರಲ್ಲ, ಬೆಂಕಿಮ ಚಂದ್ರ ಚಟರ್ಜಿ ಇದ್ದಾರಲ್ಲ, ಅವ್ರ ಬಾಯಿ ಬರಲ್ಲ. ಅವರು ಆವಾಗೆ ಅದಕ್ಕೆ ಒಂದು ಹತ್ಯಾರು ಒಂದು ಇದು ಮಾಡಿದ್ರು. ಏನು ನಾವಲ್ನಲ್ಲಿ ಏನಿದೆ ಸನ್ಯಾಸಿಗಳು ಅವತ್ತಿನ ಆಡಳಿತದಂತ ಮುಸ್ಲಿಂ ರಾಜರ ಜೊತೆ ಅವರು ನಡೆದಂತ ಒಂದು ಯುದ್ಧ, ಏನೇನು ಮಾಡಬೇಕು ಎಲ್ಲ ಇದು ಮಾಡಬೇಕು ಎಲ್ಲ. ಅದರಿಂದ ಒಂದು ಭಾಗ ತೆಗೆದು ಒಂದು ಚಾಪ್ಟರು ಈ ಓದಿ ಅಂದ್ರೆ ನಮ್ಮ ಮನಸ್ಸನ್ನು ಕೇಳತ್ತ. ಆದ್ರೆ ಇದು ಯಾವತ್ತು ನೋಡಿ ಸ್ವತಂತ್ರ ಟೈಮ್ನಲ್ಲಿ ಮುಸಲ್ಮಾನ ಒಂದೇ ಮಾತ್ರ ಹೇಳಿಲ್ಲ, ಹೇಳಿರ್ಬೋದು ಬೇರೆ. ಮುಸಲ್ಮಾನರು ಯಾವತ್ತು ಈ ಸ್ವತಂತ್ರಕ್ಕೋಸ್ಕರ ಅದೆಲ್ಲ ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹೇಳಿದ್ರು. ಆದರೆ ಈ ಜನಗಣಮನ ಹೇಳಿದ್ರು, ರೇಷ್ಮೆ ರುಮಾಲ್, ಲಾಲ್ ರುಮಾಲ್, ರೇಷ್ಮೆ ರುಮಾಲ್ದು ಒಂದು ತೆಹರೀರ್ ನಡೀತು. ಹಜರತ್ ಮೊಹಾನಿ ರಹಮತುಲ್ಲಾಹಿ ಅವರು ನಮ್ಮ ಭಾರತ ಸ್ವತಂತ್ರಕ್ಕೋಸ್ಕರ ಅದು ನಡೀತು. ಅದೆಲ್ಲ ಅದರಲ್ಲಿ ಹಿಂದೂ ಮುಸಲ್ಮಾನ್ ಸೇರಿಸ್ಕೊಂಡು ಮದ್ರಸಾ ಒಳಗಡೆ ಮೀಟಿಂಗ್ ನಡೀತಾ ಇತ್ತು ನಮ್ಮ ಭಾರತಕ್ಕೋಸ್ಕರ, ಸ್ವತಂತ್ರಕ್ಕೋಸ್ಕರ ಈ ಹೋರಾಟ ಮಾಡೋಕ್ಕೆ. ಅದು ಮದ್ರಸೆಗಳು ಯೂಸ್ ಮಾಡಿದ್ದಾರೆ, ಮಸೀದಿಗಳು ಯೂಸ್ ಮಾಡಿದ್ದಾರೆ ಆ ಟೈಮ್ನಲ್ಲಿ. ಎಷ್ಟು ಉಲ್ಮಾಗಳು ದಿಲ್ಲಿ ಲಕ್ನೋಲಿಂದ ಲಾಹೋರ್ವರೆಗೂ. ನಿಮ್ಮ ಗಮನಕ್ಕೆ ಒಂದು ವಿಷಯ ತರ್ತೀನಿ. ನಿಮಗೂ ಮತ್ತು ಮುಸ್ಲಿಂ ಸಮುದಾಯದ ಯಾರ್ಯಾರಿಗೆ ಈ ಆತಂಕ ಇದೆ, ಹಿಂದೂ ಸಮುದಾಯದವ್ರನ್ನು ಸೇರ್ದಂಗೆ ಯೇಸು, ಬುದ್ಧ, ಇನ್ಯಾರ್ಯಾವ ಸಮುದಾಯ ಇದೆ ಎಲ್ರಿಗೂ ಏನ್ ಗೊತ್ತಾ, ಫಸ್ಟ್ ಆಫ್ ಆಲ್ ಇದು ಎಲ್ಲ ಹಾಡಬೇಕು, ಹೆಂಗ್ ಹಾಡಬೇಕು ಅನ್ನೋದಕ್ಕೆ ನಿಯಮ ಇದೆ. ಎಲ್ಲಂದ್ರಲ್ಲಿ ನಿಂತ್ಕೊಂಡು ಆಡ್ಬಿಟ್ಟು ಎಲ್ರು ಗೌರವ ಕೊಡಿ ಅಂದ್ರೆ ಹಂಗ ಆಗಲ್ಲ ಇದು. ಆಯ್ತಾ? ಒಂದು ಸಾರ್ವಜನಿಕ ಕಾರ್ಯಕ್ರಮ ಇರಬೇಕು, ಅಥವಾ ಪ್ರೋಟೋಕಾಲ್ ಅಂದ್ರೆ ಶಿಷ್ಟಾಚಾರ ಅನ್ವಯಿಸುವಂತ ಸರ್ಕಾರಿ ಕಾರ್ಯಕ್ರಮ ಇರಬೇಕು. ಅಂತ ಕಡೆ ಇದನ್ನ ಹಾಡಬೇಕು, ಹಾಡಿದ ಸಂದರ್ಭದಲ್ಲಿ ಗೌರವ ಸಲ್ಲಿಸಬೇಕು. ಅಷ್ಟೇ ತಾನೇ ಇರೋದು. ನೋಡಿ ಸರ್, ನನ್ನ ಒಂದು ಮಾತು ಕೇಳಿ ನೀವು. ಆವಾಗೆ ಹಿಂದೂ ಮುಸಲ್ಮಾನರು ಸೇರಿಕೊಂಡ್ರು, ಸ್ವತಂತ್ರ ತಂದ್ರಲ್ಲ, ಪ್ರಾಣ ಕೊಟ್ಟರು, ಎಷ್ಟು ಜನ ಸತ್ರು. ಈಗ ನಾವು ದೇಶಭಕ್ತರಂತ ನಮ್ಮ ಹತ್ರ ಪ್ರೂಫ್ ಯಾರು ತಗೊಳ್ತಾ ಇರೋದು? ಆವಾಗ ಸಾವರ್ಕರ್ ಹತ್ರ, ಇದು ಬ್ರಿಟಿಷ್ನವ್ರ ಹತ್ರ ಕ್ಷಮೆ ಕೇಳಿದ್ರೆ, ಆ ಕಂಪ್ನಿ ಕೇಳಿದ್ರೆ ನಾವು ಹೆಂಗೆ ಮನಸ್ಸಿನಿಂದ ಹೇಳೋದು ಹೇಳಿ? ಅದೇ ಕಂಪ್ನಿ ರೂಲ್ ಮಾಡ್ತಾ ಇರೋದು ನಮ್ಮ ಮೇಲೆ. ದೇಶ ವಿರೋಧ ಕೆಲಸ ಮಾಡಿದ್ರಲ್ಲ, ಆವಾಗ ಎಷ್ಟು ನಮ್ಮ ಭಗತ್ ಸಿಂಗ್ ಅವ್ರಿಗೆ ಇದು ಕೊಟ್ರಲ್ಲ, ಆವಾಗ ಯಾರು ಒಂದು ಹಿಂದೂ ಮಹಾಸಭಾ ಲಾಯರ್ ಅವನು ಕೇಸ್ ತಗೊಳ್ಳಿಲ್ಲ. ಭಗತ್ ಸಿಂಗ್ ಇದ್ದಂತ ಯುಗಾನೇ ಬೇರೆ. ನಮ್ಮ ಭಾರತ ಆವಾಗ ಇರ್ಲಿಲ್ಲ. ನಾನು ಹೇಳ್ತಾ ಇರೋದು ಅವ್ರಿಗೆ ಪ್ರೂಫ್ ಅಂದ್ರೆ ನಿಮಗೆ ಪ್ರಾಬ್ಲಮ್ ಏನು ಅಂದ್ರೆ, ಮೋದಿ ಸರ್ಕಾರ ಬಿಜೆಪಿ ಅವ್ರು ಕೇಳ್ತಿದ್ದಾರೆ ಅನ್ನೋದೇ ಪ್ರಾಬ್ಲಮ್. ಮೋದಿ ಸರ್ಕಾರ ಇದನ್ನೇ ಕಾಂಗ್ರೆಸ್ ಅಂದ್ರೆ ಅಜೆಂಡಾ ಅಂತ ಮೈಂಡ್ ಇದ್ದಿದ್ದು ನೋಡಿ, ಅಂತ ವ್ಯಕ್ತಿಗಳನ್ನೇ ಇದು ಮಾಡ್ತಾ ಇರೋದು. ಇದು ಪ್ರವೋಕ್ ಮಾಡಿ ಮುಸಲ್ಮಾನ್ ಮೇಲೆ ಹಾಕಿ ಇದು ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಮುಸಲ್ಮಾನರಿಗೆ. ಎಲ್ಲಿ ನಡೀತಾ ಇದೆ ಸಾದಿಕ್ ಪಾಷಾ ಅವರೇ? ಈಗ ನೀವುಗೂನು ಅಷ್ಟೇನೆ ಸರ್, ಒಂದ್ ಮಾತು ಹೇಳ. ನಾನು ಇವಾಗ 2ನೇ ಚರಣ ಬಿಟ್ಟು ಇವಾಗ 3ನೇ ಚರಣ ನಾನು ಇವಾಗ ಓದ್ತಿದೀವಿ. ನಮ್ಗೆ ಯಾವತ್ತೂ ಅವಶ್ಯಕತೆನೇ ಇರ್ಲಿಲ್ಲ. ನಿಮ್ಗೆ ಯಾರು ಬಲವಂತ ಮಾಡ್ತಿದ್ದಾರೆ ಓದು ಅಂತ? ನಿಮ್ಗೆ ಯಾರು ಬಲವಂತ ಮಾಡ್ತಿದ್ದಾರೆ ಕಲಿ ಅಂತ? ನೋಡಿ, ಓದೋರು ಓದ್ಲಿ, ನಮ್ಗೆ ಬೇಡ. ಆದ್ರೆ ಮುಸಲ್ಮಾನ್ ಮೇಲೆ
ಬಲವಂತವಾಗಿ ಮಾಡಬಾರ್ದು, ಅಷ್ಟೇ ನಮ್ದು ಇದು. ವಿಕಾಸ್ ಪುತ್ತೂರ್ ಅವ್ರು ಜಾಯ್ನ್ ಆದ್ರ? ವಿಕಾಸ್ ಪುತ್ತೂರ್ ಅವ್ರನ್ನ ಧ್ವನಿ ಕೇಳ್ತಿದ್ರೆ. ನಮಸ್ಕಾರ ವಿಕಾಸ್, ನಿಖಿಲ್ ಮಾತಾಡ್ತೀನಿ. ನೀವು ಮ್ಯೂಟ್ ಮಾಡ್ಕೊಂಡಿದ್ರಿ ಅನ್ಸುತ್ತೆ, ನಿಮ್ ಧ್ವನಿ ಬರ್ತಿಲ್ಲ, ಅನ್ಮ್ಯೂಟ್ ಮಾಡಿ. ಡನ್ ಡನ್ ಡನ್, ಥ್ಯಾಂಕ್ ಯು. ಈಗ ನೀವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಈ ಪ್ರಕರಣದಲ್ಲಿ, ನೀವು ದೂರುದಾರರು. ಊರ್ವ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರುವಂತ ಪ್ರಕರಣ, ಸೋನಿಯಾ ಗಾಂಧಿ ಅವರ ವಿರುದ್ಧ FIR ದಾಖಲಾಗಿದೆ. ರಾಷ್ಟ್ರೀಯ ಚಿಹ್ನೆ, ರಾಷ್ಟ್ರೀಯ ಒಂದು ಗಾನಕ್ಕೆ ಅವಮಾನವನ್ನ ಆಗಿದೆ ಅನ್ನೋ ಆಧಾರದ ಮೇಲೆ ಕೊಟ್ಟಿದ್ರೆ. ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ವಿವರಣೆ ನೀಡೋದಾದ್ರೆ ಪ್ಲೀಸ್. ವಿಕಾಸ್ ಒಂದ್ ನಿಮಿಷ ವಿಕಾಸ್, ಒಂದ್ ನಿಮಿಷ ವಿಕಾಸ್, ಮ್ಯೂಟ್ ಆಗಿದೆಯಾ ನೋಡ್ಕೊಳ್ಳಿ ಒಂದ್ಸತಿ ಪ್ಲೀಸ್. ಅನ್ಮ್ಯೂಟ್ ಅಲ್ಲೇ ಇದೆ ಈಗ ಕೇಳಿಸ್ತಿದೆ, ಹೇಳಿ. ಈಗ ಕೇಳ್ತಿದೆ, ಹೇಳಿ ಸರ್. ಈ ರಾಜ್ಯ ಸರ್ಕಾರಕ್ಕೆ ಸಂವಿಧಾನದ ಮೇಲೆ ಬದ್ಧತೆ ಇಲ್ಲ. ಈ ರಾಜ್ಯ ಸರ್ಕಾರ FIR ಇನ್ನೂ ಮಾಡಿಲ್ಲ ಸರ್. ಮಾಡಿಲ್ವಾ ಇನ್ನು? ಸರಿ, FIR ಇನ್ನೂ ಮಾಡಿಲ್ಲ, ಕಂಪ್ಲೇಂಟ್ ಮಾತ್ರ ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ ನನಗೆ ಅಕ್ನಾಲೆಜ್ಮೆಂಟ್ ಕೊಟ್ಟಿದ್ದಾರೆ. ಇವರು ಇನ್ನೂ ಅದನ್ನು ಪ್ರೋಸೆಸ್ ಮಾಡಿಲ್ಲ. ಸೊ ಐ ಹ್ಯಾವ್ ವೆರಿ ಕ್ಲಿಯರ್ಲಿ ಟೋಲ್ಡ್ ದೆಮ್. ನನಗೆ ಮೊದಲೇ ಗೊತ್ತಿತ್ತು ಇವ್ರು FIR ಮಾಡಲ್ಲ ಅಂತ. ಸೊ ನಾನು ಹೈಕೋರ್ಟ್ಗೆ ಹೋಗ್ತೇನೆ. ಅಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಾನು ಪ್ರೈವೇಟ್ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ತಾ ಇದ್ದೇನೆ ಸರ್. ಆ ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆ ಜಾರಿಯಲ್ಲಿದೆ. ಇನ್ನು ಎರಡನೇ ವಿಷಯ, ಒಂದೇ ಮಾತರಂ ಸಂಬಂಧಪಟ್ಟ ಹಾಗೆ ತಾವು ಮಾತಾಡ್ತಾ ಇದ್ದದನ್ನು ನಾನು ಕೇಳಿದೆ ಸರ್. ಸಂವಿಧಾನ ಏನ್ ಹೇಳುತ್ತೆ? ಇವತ್ತು ಒಂದೇ ಮಾತರಂ ನಮ್ಮ ರಾಷ್ಟ್ರಗಾನ, ಜನಗಣಮನ ನಮ್ಮ ರಾಷ್ಟ್ರೀಯ ಗೀತೆ. ರಾಷ್ಟ್ರಗಾನ ಮತ್ತು ರಾಷ್ಟ್ರಗೀತೆ ಎರಡಕ್ಕೂ ಕೂಡ ಅಪಮಾನ ಆದ್ರೆ ಒಂದೇ ರೀತಿಯ ಅಪರಾಧ ಅನ್ನುವಂಥದ್ದು ಇವತ್ತು ನಮ್ಮ ಕಾನೂನು. ಇದು ಸಂವಿಧಾನದಲ್ಲಿಯೇ ಇವತ್ತು ಉಲ್ಲೇಖ ಇದೆ. ನಮ್ಮ ಸಂವಿಧಾನದಲ್ಲಿ ಮತ್ತೊಂದು ಅಂಶ ಕೂಡ ಇದೆ, ಯಾವುದೇ ರಿಲಿಜನ್ ಅನ್ನು ಫಾಲೋ ಮಾಡಬಹುದು ಅನ್ನುವಂಥದ್ದು ಇದೆ. ಬಿಕಾಸ್ ವಿ ಆರ್ ಅ ಸೆಕ್ಯುಲರ್ ಕಂಟ್ರಿ. ಯಾವುದೇ ರಿಲಿಜನ್ ಅನ್ನು ಫಾಲೋ ಮಾಡಬಹುದು ಅನ್ನೋ ಮಾತ್ರಕ್ಕೆ ಸಂವಿಧಾನದಲ್ಲಿ ಇರ್ತಕ್ಕಂತಹ ವ್ಯವಸ್ಥೆಗಳನ್ನು ಉಲ್ಲಂಘನೆ ಮಾಡಬಹುದು ಅಂತ ಎಲ್ಲೂ ಇಲ್ಲ ಸರ್. ನಾಳೆ ಯಾರಾದ್ರೂ ಮತ್ತೊಂದು ರಿಲಿಜನ್ ಅನ್ನು ಹುಟ್ಟಾಕ್ತಾರೆ, ನಮ್ಮ ಸಂವಿಧಾನದ ಪ್ರಕಾರ ಅದಕ್ಕೂ ಸ್ವತಂತ್ರ ಇದೆ. ಅವರು ಅದರಲ್ಲಿ ಜನಗಣಮನದಲ್ಲಿ ಏನಾದ್ರೂ ಇದನ್ನು ಹುಡುಕ್ತಾರೆ, ಹಾಗಂತ ಹೇಳಿ ನಾವು ಜನಗಣಮನ ಹಾಡುದಿಲ್ಲ, ರಾಷ್ಟ್ರಗೀತೆ ಹಾಡುದಿಲ್ಲ ಅಂತ ಹೇಳಲಿಕ್ಕಾಗ್ತದಾ? ಸೊ ಇವತ್ತು ಕಾಂಗ್ರೆಸ್ ಪಕ್ಷದ, ಕಾಂಗ್ರೆಸ್ ಸರ್ಕಾರಗಳ ಈ ನಿಲುವು ಏನಿದೆ, ಈ ನಿಲುವು ಹಿಂದೂ ಮುಸ್ಲಿಂ ಅನ್ನೋದಕ್ಕಿಂತಲೂ ಇದು ಸಂವಿಧಾನ ವಿರೋಧಿ ನಿಲುವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕನಿಷ್ಠ ಗೌರವವೂ ಇಲ್ಲದೆ, ಆ ಸಂವಿಧಾನದಲ್ಲಿ ಏನು ಉಲ್ಲೇಖ ಇದೆ ಅನ್ನುವಂಥದ್ದು ಕನಿಷ್ಠ ಜ್ಞಾನವೂ ಇಲ್ಲದೆ ಇವತ್ತು ಕಾಂಗ್ರೆಸ್ ಪಾರ್ಟಿ ವರ್ತನೆ ಮಾಡ್ತಾ ಇದೆ. ಈ ವರ್ತನೆಗೆ ತಕ್ಕ ಪಾಠವನ್ನು ಜನ ಕಲಿಸ್ತಾರೆ ಸರ್. ದರ್ಶನ್, ಈ ಆರ್ಗ್ಯುಮೆಂಟ್ ಕರೆಕ್ಟ್ ಇದೆಯಾ ಅಂತ? ನೀವು ಯಾವ ಸಂವಿಧಾನ ಕೈಯಲ್ಲಿ ಹಿಡ್ಕೊಂಡು ಆಡಿಸ್ತಾನೆ ಇರ್ತೀರಿ, ಅದೇ ಸಂವಿಧಾನದಲ್ಲೇ ತಂದಿರುವಂತ ಒಂದು ತಿದ್ದುಪಡಿ ಮಸೂದೆ, ಅದನ್ನ ಪಾಲನೆ ಮಾಡ್ಬೇಕಾಗಿರುವಂತ. ಪ್ಲೀಸ್ ಸರ್, ಒಂದು ಕೈ ಸನ್ನೆ ಅಂತ ನೀವು ಅವಾಗಿಂದ ಪಾಯಿಂಟ್ ಔಟ್ ಮಾಡಿ ಹೇಳೋ ಮುಖೇನ ಇವರ ಒಂದು ಬೆತ್ತಲೆ ಜಗತ್ತಿಗೆ ಅನಾವರಣ ಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನ ನೀವು ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಸಂವಿಧಾನ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಅಂತ ಇವತ್ತು ಮಾತನಾಡುವಂತ ಈ ಮಹಾನುಭಾವರುಗಳು ಇವ್ರದೇ ನಾಗ್ಪುರದ ಕಚೇರಿನಲ್ಲಿ ರಾಷ್ಟ್ರಧ್ವಜ ಹಾರಿಸ್ತವರು, ಇವರೇ ಸಂವಿಧಾನ ಬೇಡ ಮನುವಾದ ಬೇಕು ಅಂದವರು, ಇವರೇ ರಾಷ್ಟ್ರಗೀತೆ ಬೇಡ ಎಲ್ಲ ಸದಾವತ್ಸಲ ಬೇಕು ಅಂದವರು, ಇವತ್ತು ಬಂದು ಆರತಿ ಬೆಳಗುತ್ತಿರುವಂತಹ ಈ ಮೂರ್ತಿಗಳನ್ನು ನೋಡುವಾಗ 2002 ಫ್ಲಾಗ್ ಕೋಡ್ ಇರ್ಲಿಲ್ಲ ಸರ್. ಸ್ವಾತಂತ್ರ್ಯ ದಿನಾಚರಣೆಯ ದಿನ ಇವರ RSS ನಾಗ್ಪುರ ಕಚೇರಿನಲ್ಲಿ ರಾಷ್ಟ್ರಗೀತೆ ಹಾಡಿರ್ತಕ್ಕಂಥ ತುಣುಕನ್ನ ಇವ್ರು ತೋರಿಸ್ಲಿ, ಇವರು ನ್ಯಾಷನಲ್ ಫ್ಲಾಗ್ ಹಾಕಿರ್ತಕ್ಕಂಥ ತುಣುಕನ್ನ ಇವ್ರು ತೋರಿಸ್ಲಿ. ಸಂವಿಧಾನ, ಅಂಬೇಡ್ಕರ್ ಬಗ್ಗೆ ಮಾತನಾಡೋರು ಸಂವಿಧಾನವನ್ನೇ ಬದಲಾಯಿಸಲಿಕ್ಕೆ ಏನ್ರಿ ಮಾತಾಡ್ತಾರೆ? ದರ್ಶನ್ ಅವರೇ, ನಾವು ನಿಮ್ಗೆ ಅನ್ಬೇಕೀಗ, ನಾವು ನಿಮ್ಗೆ ಅನ್ಬೇಕಾಗಿದೆ ಈಗ. ಏನು ಇಲ್ಲದೆ ಇರೋದು ಕಂಪ್ಲೇಂಟ್ ಕೊಟ್ಟ ಈ ಮಹಾನುಭಾವ ಬಿಹಾರದ ಚುನಾವಣಾ ಪ್ರಚಾರದಲ್ಲಿ ರಾಷ್ಟ್ರಗೀತೆ ಪ್ಲೇ ಆಗ್ಬೇಕಾದ್ರೆ ಮೋದಿಜಿಯವರು ಕೈ ತೋರಿಸ್ಕೊಂಡು ಸೆಲೆಬ್ರೇಷನ್ ಮಾಡ್ಕೊಂಡು ನಡ್ಕೊಂಡು ಹೋದ್ರಲ್ಲ, ಈತ ನಿಜವಾದ ದೇಶ ಪ್ರೇಮಿ, ಅದ್ರ ಮೋದಿ ಅವ್ರ ಮೇಲೆ ಕೇಸ್ ಹಾಕ್ಲಿ. ನೋಡಿ, ಈಗ
ಈಗ ದರ್ಶನ್ ಅವರು ಏನೇನೋ ಹುಚ್ಚುಚ್ಚಂಗೆ ಡೈವರ್ಟ್ ಮಾಡ್ತಾರೆ. ಏ, ಹುಚ್ಚುಚ್ಚಾಗಿ ಅಂತಾರೆ. ನೋಡಿ ಒಂದ್ ನಿಮಿಷ ಇಲ್ಲ, ಹಗುರವಾಗಿ ಮಾತಾಡಿದ್ರು ಅಂತ ಹೇಳ್ತಾರೆ, ಬಿಡಿ, ಆಯ್ತು. ಹೇಳಾಯ್ತು, ಹೇಳಾಯ್ತು. Taken it back, ಕೇಳಿಸ್ಕೊಳ್ರಿ. taken it back. ಕೇಳಿಸ್ಕೊಳ್ಳಿ. ಆಯ್ತು ದರ್ಶನ್ ಅವರೇ, ಹೇಳಾಯ್ತು. ಇದು ಈಗ ವಾಪಸ್ ತಗೊಂಡಿದ್ದಾರೆ. ನೀವು ಉದ್ವೇಗಕ್ಕೆ ಹೋಗ್ಬಿಟ್ಟು ಏನೇನೋ ಹೇಳಿದ್ರೆ ನಾವೆಲ್ಲ ಒಪ್ಕೊಳಕ್ ರೆಡಿ ಇಲ್ಲ. ಹೇಳಿ ಹೇಳಿ ಅಶೋಕ್ ಅವ್ರೆ. ಭಾರತೀಯ ಸಂವಿಧಾನದಲ್ಲಿ 2002ಗಿಂತ ಹಿಂದೆ ಏನಾದರೂ ಇದ್ದಿದ್ರೆ ಅದು ಆವತ್ತಿಗೆ ಕೋಡ್ ಇರಲಿಲ್ಲ. ಕೋಡ್ ಬಂದ ಮೇಲೆ ಪ್ರತಿಯೊಬ್ಬರು ಫಾಲೋ ಮಾಡಬೇಕು. ಇವತ್ತಿಗೆ ಕಾನೂನಿದೆ, ನೀವು ಎದ್ಬಿಟ್ಟು ಗೌರವಿಸಬೇಕು ಅಂತ ಅಂದ್ಬಿಟ್ಟು ಇದೆ. ಈದ್ಗಾ ಮೈದಾನದಲ್ಲಿ ಯಾಕೆ ಹೋದ್ರಿ ಮತ್ತೆ? ಒಂದ್ ನಿಮಿಷ ಸ್ವಾಮಿ ಈದ್ಗಾ ಮೈದಾನಕ್ಕೆ ಯಾಕೆ ಹೋದ್ರು? ವೆರಿ ಸಿಂಪಲ್ ಇದೆ ನೋಡಿ. ಅಕಸ್ಮಾತ್ ನಿಮ್ಮ ಸರ್ಕಾರಗಳಿತ್ತಲ್ಲ, ಆವತ್ತೇ ಕ್ರಮ ತೊಗೊಬೋದಾಗಿತ್ತಲ್ಲ, ಯಾಕೆ ತೊಗೊಳ್ಳಿಲ್ಲ? ಇವತ್ತು ವಿಚಾರ ಇಷ್ಟೇ ಇರ್ತಕ್ಕಂಥದ್ದು. ಭಾರತೀಯ ಸಂವಿಧಾನದಲ್ಲಿ ಇವತ್ತು ಒಂದೇ ಮಾತರಮ್ಮು ಅಷ್ಟೇ 6 ಸ್ಟ್ಯಾನ್ಸನ್ನು ಆಡಬೇಕು ಅಂತ ಇದೆ. ನೀವು ಆಡಬೇಕು. ಆಡಲಿಲ್ಲ ಅಂತ ಹೇಳಿದ್ರೆ ನೀವು ನಿಂತ್ಕೊಬೋದು, ಗೌರವಿಸ್ಬೇಕು. ಇಷ್ಟಕ್ಕೆ ಸೀಮಿತವಾಗಿ. ಅದು ಬಿಟ್ಬಿಟ್ಟು ನೀವು ಸ್ಟಾಪ್ ಅಂತೀರಾ, ಅದು ಮಾಡ್ತೀರಾ, ನೀವು ತುಷ್ಟೀಕರಣ ಮಾಡ್ಕೊಂಡು ಓಲೈಕೆ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮದು ವೋಟ್ ಪರ್ಸೆಂಟೇಜ್ ಏನಿದೆ ಅದಕ್ಕೆ ಕಡಿಮೆ ಆಗ್ತಾ ಇರುತ್ತೆ. ನೋಡಿ, ವೆರಿ ಸಿಂಪಲ್ ಇದೆ. ನೋಡಿ ಇದೇ ಒಂದು ವೇದಿಕೆ ಆಗ್ಲಿ. ನೋಡಿ, ನೀವು 6 ಸಾಲ ಹೇಳಿ ಆ ರಾಷ್ಟ್ರಗೀತೆ ಕೇಳೋದಕ್ಕೆ ನಾವು ತಯಾರಿದ್ದೀವಿ. ಎದೆ ಮೇಲೆ ಕೈ ಇಟ್ಟು ನಾವು ನಿಂತ್ಕೊಳ್ತೀವಿ. ನಾನು ಇದಕ್ಕೆ ನನ್ನ ಪರ್ಸನಲ್ ಉತ್ತರ ಕೊಟ್ಬಿಡ್ತೀನಿ. ಇದಕ್ಕೆ ದರ್ಶನ್ಗೆ ನೋಡ್ರಿ, ನಮ್ಮ ಶಾಲೆನಲ್ಲಿ ನಮ್ದಿದೆ ಶಾಲೆನಲ್ಲಿ ನೀವ್ ಇವಾಗ ಏನ್ ಮಾಡಿದ್ರ, ಇದೇ ಸಾದಿಕ್ ಪಾಷಾ ಅವ್ರು ಹೇಳ್ತಿರೋದು ತಪ್ಪು ಅಂತ. ನೀನ್ ಹೇಳು ಬೇಕಾಗಿಲ್ಲ ನಮ್ಗೆ. ಯಾರೋ ಹೇಳ್ತಾರಲ್ಲ, ಅದು ಗೌರವ ಕೊಡಿ. ನೋಡಿ, ನೀವು ಹೇಳ್ದೇ ಇದ್ರೂ ಪರವಾಗಿಲ್ಲ, ನೋಡ್ರಿ, ಹೇಳ್ದೇ ಇದ್ರೂ ಪರವಾಗಿಲ್ಲ. ನೋಡಿ, ಒಂದ್ ನಿಮಿಷ. ಬಿಜೋಯ್ ಇಮ್ಯಾನ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ, ಆರ್ಟಿಕಲ್ 19(1)(a) ಅದರ ಅಡಿಯಲ್ಲಿ ಹೇಳ್ತು ರೈಟ್ ಟು ಫ್ರೀಡಮ್. ನೆಕ್ಸ್ಟ್ ಆರ್ಟಿಕಲ್ 25 ನಲ್ಲಿ ಹೇಳ್ತು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಇಲ್ಲಿ ಫ್ರೀಡಮ್ ಆಫ್ ರಿಲಿಜನ್. ನೀನು ಧರ್ಮನೂ ಪಾಲನೆ ಮಾಡು, ದೇಶಭಕ್ತಿಗೂ ಪಾಲನೆ ಮಾಡು. ಕಂಪಲ್ಸನ್ ನಿನಗೆ ಒತ್ತಾಯ ಇರೋದು ಹಾಡ್ಬೇಕು ಅಂತಲ್ಲ, ಆದ್ರೆ ಅದಕ್ಕೆ ಗೌರವ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಒತ್ತಾಯ ಇದೆ. ಇದನ್ನೇ ಆ ಕೋರ್ಟ್ ಜಡ್ಜ್ಮೆಂಟ್ ಹೇಳಿದ್ದು. ನಾನು ನೀವು ಹೇಳೋದಲ್ಲ ಸರ್. ಸಾದಿಕ್ ಪಾಷಾ ಅವ್ರಿಗೆ 10 ಆತಂಕ ಇರ್ಬೋದು, ನಿಖಿಲ್ಗೆ 10 ಸಂಶಯ ಇರ್ಬೋದು, ಬಸವರಾಜ್ ಇಟ್ನಾಳ್ ಅವರು ಅದನ್ನ 10 ಆಯಾಮದಲ್ಲಿ ನೋಡ್ಬೋದು. ಕಾನೂನು ಅದರ ಆದೇಶ ಒಂದೇ ಆಯಾಮ ಸರ್. ಅದ್ ಹೇಳಿದ್ದೇನೆ ಸರ್. ನೀವು ಆಡಬೇಡಿ, ಒತ್ತಾಯ ಮಾಡಕ್ಕಾಗಲ್ಲ ನಿಮ್ಮನ್ನ. ಆದ್ರೆ ಒಂದು ಸಬ್ಮಿಷನ್ ಸರ್ ನಂದು. ಕಾಂಗ್ರೆಸ್ ಪಾರ್ಟಿ ಅವರಿಗೆ ನೈತಿಕತೆ ಇದ್ರೆ ಅವರಿಗೆ ಈ ಆಕ್ಟ್ ಅವರಿಗೆ ಒಪ್ಪಿಗೆ ಇಲ್ಲದೆ ಇರ್ತಿದ್ರೆ ಒಂದೇ ಮಾತರಮ್ಮನ್ನು ಯಾವಾಗ ರಾಷ್ಟ್ರಗೀತೆಯ ಸ್ಥಾನಮಾನಗಳನ್ನು ಕೊಟ್ಟ ಅವತ್ತೇ ಅವರು ಕೋರ್ಟಿಗೆ ಹೋಗ್ಬೇಕಿತ್ತು. ಕೋರ್ಟ್ ಅಲ್ಲಿ ಅದರ ವಿರುದ್ಧ ವಾದ ಮಾಡಬೇಕಿತ್ತು. ಕಾಂಗ್ರೆಸ್ ಪಾರ್ಟಿ ಹೋಗ್ಲಿಲ್ಲ. ಮೊಹಮ್ಮದ್ ಸೈಯದ್ ನೂರಿ ಹೋದ್ರು 2026ರಲ್ಲಿ. ಇದೇ ವರ್ಷ ಹೋದ್ರು ಅವ್ರ ಕೋರ್ಟ್ಗೆ, ನಿಲ್ಲಿಲ್ಲ ಅದು ಕೋರ್ಟ್ ಅಲ್ಲಿ. ಈಗ ಮೊನ್ನೆ ಅಮೆಂಡ್ಮೆಂಟ್ ಆದ ನಂತರ ಇವರು ಹೋಗ್ಬೇಕಿತ್ತಲ್ಲ ಸರ್, ಹೋದ್ರು ಇವರು ಇಲ್ಲ. ಯಾಕಂದ್ರೆ ಕಾನೂನಿನ ಪ್ರಕಾರ ಅದು ಸರಿ ಇದೆ, ನ್ಯಾಯಯುತವಾಗಿದೆ, ಸಂವಿಧಾನದ ಪರವಾಗಿದೆ ಅಂತ ಗೊತ್ತು. ಸೊ ಈಗ ಇವರು ಇಡೀ ದೇಶದಲ್ಲಿ ಈ ರೀತಿಯ ವರ್ತನೆಗಳಿಂದ ಅವರು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಇವತ್ತು ಹರಿಪ್ರಸಾದ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಾವು 2 ಸ್ಟಾಂಜಾ ಹಾಡುದು ಅಂತ. ನೋಡಿ, ಈ ಕಾಂಗ್ರೆಸ್ ನ ಒಳಗೆ ಇದರ ಬಗ್ಗೆ ಎಷ್ಟು ಭಿನ್ನಾಭಿಪ್ರಾಯಗಳಿದೆ. ಒಬ್ಬೊಬ್ರು ಒಂದೊಂದು ಆಯಾಮದಲ್ಲಿದ್ದಾರೆ. ನಿನ್ನೆ ಕೇರಳ ಸರ್ಕಾರ ಇಂಡಿಪೆಂಡೆನ್ಸ್ ಡೇ ದಿವಸ ಫ್ಲಾಗ್ ಹೋಯಿಸ್ಟಿಂಗ್ ಮಾಡ್ಬೇಕಾದ್ರೆ ಅವ್ರು ಒಂದೇ ಮಾತರಮ್ಮನ್ನು ಪ್ಲೇ ಮಾಡಲಿಲ್ಲ. ನಮ್ಮ ಕರ್ನಾಟಕದಲ್ಲಿ ಅದನ್ನು ಸಂಪೂರ್ಣ ಪ್ಲೇ ಮಾಡಿದ್ರು. ಅಲ್ಲಿ ಸೋನಿಯಾ ಗಾಂಧಿ ಅವರು ಅದನ್ನು ಸ್ಟಾಪ್ ಮಾಡ್ಲಿಕ್ಕೆ ಹೋದ್ರು. ಜಯರಾಮ್ ರಮೇಶ್ ಒಂದ್ ರೀತಿಯ ಸ್ಟೇಟ್ಮೆಂಟ್ ಕೊಟ್ರು, ಹರಿಪ್ರಸಾದ್ ಒಂದ್ ರೀತಿಯ ಸ್ಟೇಟ್ಮೆಂಟ್ ಕೊಟ್ರು, ಗೋವಾದಲ್ಲಿ ಖರ್ಗೆ ಬೇರೆ ಸ್ಟೇಟ್ಮೆಂಟ್ ಕೊಟ್ರು. ಸೊ ಈ ರೀತಿ ಈ ಕಾಂಗ್ರೆಸ್ ಪಾರ್ಟಿ ಅನ್ನುವಂಥದ್ದೇನಿದೆ, ಮುಸಲ್ಮಾನರ ತುಷ್ಟೀಕರಣ ಮಾಡುವ ಒಂದು ಇದರಲ್ಲಿ ಭರದಲ್ಲಿ ಈ ದೇಶದ ಬಗ್ಗೆ ಅವರಿಗೆ ಯಾವುದೇ ರೀತಿಯ ಗೌರವ ಉಳಿದಿಲ್ಲ. ದೇಶ ನೀವು ಮಾತಾಡ್ತಾ ಇದೀರಿ ಅಂತ ಬಾಯಿ ಬಂದಾಗ ಮಾತಾಡೋದಲ್ಲ. ನೀವೆಲ್ಲ ಬ್ರಿಟಿಷ್ ಯಾವನ ಬ್ರಿಟಿಷ್ ಕೂತಾಗ್ತಾನೋ, ಯಾವನ ಪ್ರಶ್ನೆ ಹೇಳ್ತಿದ್ರೆ ಇದು ಮುಸಲ್ಮಾನರಿಗೆ ಸಮಸ್ಯೆ ಇಲ್ಲ.
ಹಂಗಾಗ ಬಿಡಲ್ಲ ರೀ ಇಲ್ಲಿ. ಹಂಗಾಗಲ್ಲ ಇಲ್ಲಿ. ನೀವು ಹುಚ್ಚು ಚಾಕ್ ಮಾತಾಡಕ್ಕೆ ಇಲ್ಲಿ ನೀವು ಹುಚ್ಚು ಚಾಕ್ ನೀನು ಇರ್ಬೋದು. ನಿಮಾಜ್ ಬಗ್ಗೆ ಸಮಸ್ಯೆ ಇದೆ. ಈ ರೀತಿಯ ಸೆಂಟಿಮೆಂಟ್ ಅನ್ನು ಕ್ರಿಯೇಟ್ ಮಾಡಿ ಸಾಂವಿಧಾನಿಕ ಬದ್ಧತೆ ಇದ್ರೆ ಸಮಾಧಾನವಾಗ ಬದ್ಧತೆ ಸಾಬೀತುಪಡಿಸಿ. ಯಾರು ಬೇಡ ಅಂತಿದ್ದಾರೆ? ಸ್ವಾತಂತ್ರ್ಯ ಜೈಲಿಗೆ ಹೋಗಿರೋ ಪಕ್ಷ ನಾವು. ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರಿಗೆ ದೇಶ ಪ್ರೇಮ ಅನ್ನೋದಿದ್ದಿದ್ರೆ ಪಾಕಿಸ್ತಾನ ಜಿಂದಾಬಾದ್ ಏನ್ರಿ ಮಾಡಿದ್ರೆ? ಪಾಕಿಸ್ತಾನ ಜಿಂದಾಬಾದ್ ಏನ್ ಮಾಡಿದ್ರೆ? ಪಾಕಿಸ್ತಾನ ಜಿಂದಾಬಾದ್ ಏನ್ ಮಾಡಿದ್ರೆ? ಪಾಕಿಸ್ತಾನ ಜಿಂದಾಬಾದ್ ಏನ್ ಮಾಡಿದ್ರೆ? ಪಾಕಿಸ್ತಾನ ಜಿಂದಾಬಾದ್ ಏನ್ರಿ ಮಾಡಿದ್ರೆ? ಏನ್ ಮಾಡಿದ್ರೆ? ಪಾಕಿಸ್ತಾನ ಜಿಂದಾಬಾದ್ ನಮ್ಗೆ ಯೋಗ್ಯತೆ ಇಲ್ಲ. ನಮ್ಗೆ ಪಾಕಿಸ್ತಾನ ಗೊತ್ತಿದೆ ಜೈಲಿ ನೈತಿಕತೆ ಇಲ್ಲ ಮಾತಾಡ್ತೀರಾ? ಪಾಕಿಸ್ತಾನ ಆತ್ಮಹತ್ಯೆ ಮಾಡ್ಕೊಂಡಿರೋದು ಉತ್ತರ ಕೊಡ್ಲಿ ಸರ್ಕಾರ. ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋರು ನೀರಿಲ್ಲದೆ ಜನ ಸಾಯ್ತಿದ್ದಾರೆ. ಅದ್ರ ಬಗ್ಗೆ ಎಲ್ರು ಉತ್ತರ ಕೊಡ್ತೀರಾ? ನಿಮ್ ಮುಖ್ಯಮಂತ್ರಿಗಳು ನನಗೆ ಗೊತ್ತೇ ಇಲ್ಲ ಅಂತಾರೆ. ನಾನ್ ಡೈವರ್ಟ್ ಅಲ್ಲ, ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೇಳಿದಿರಿ ಪ್ಲೀಸ್. ಈಗ ಏನಾಗಿದೆ ಅಂದ್ರೆ ಇವೆಲ್ಲ ನೋಡಿದ್ರೆ ಮಾತಾಡ್ಬೇಕು ಆಫ್ಟರ್ ಸೀಯಿಂಗ್ ಆಲ್ ದಿಸ್ ಈ ಒಂದು ಇಂಟ್ರಾಕ್ಷನ್ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ? ನಿಜವಾಗ್ಲೂ ಈ ಮನಸ್ಥಿತಿ ಇದೆ ಸರ್ ಸಮಾಜದಲ್ಲಿ. ಎರಡೂ ಕಡೆ ಇದೆ ಪೊಲರೈಸೇಷನ್. ಅದು ಯಾಕಾಗಿದೆ ಅಂದ್ರೆ ಈಗ ಜನಸಂಘ ಮತ್ತು RSSಗೆ ಸ್ವಾತಂತ್ರ್ಯ ಪೂರ್ವದಿಂದ ಕಾಂಗ್ರೆಸ್ ಮೇಲೆ ಅಪನಂಬಿಕೆ, ವಿರೋಧ ಮಾತಾಡಬೇಡ, ದೇರ್ ಇಸ್ ಲ್ಯಾಕ್ ಆಫ್ ಟ್ರಸ್ಟ್. ಹಾಗೇನೆ ಸ್ವಾತಂತ್ರ್ಯ ನಂತರ ದಿನದಲ್ಲಿ ಕಾಂಗ್ರೆಸ್ಗೆ BJP ಮೇಲೆ ಅಪನಂಬಿಕೆ. ಸೊ ದೇರ್ ಇಸ್ ಅ ಹ್ಯೂಜ್ ಟ್ರಸ್ಟ್ ಡೆಫಿಸಿಟ್ ಆನ್ ಐದರ್ ಸೈಡ್. ಯಾಕೆ? which is fine. ವಿರೋಧಿಗಳಿದ್ದಾರೆ, ಒಬ್ಬರು ನಂಬಿ ಮಾಡಕ್ಕಾಗ್ತದೆ ರಾಜಕಾರಣ? ಅಲ್ಲ, ಇಬ್ರು ಬೋತ್ ಆಫ್ ದೇಮ್ ಆರ್ ಪಾರ್ಟ್ ಆಫ್ ದಿಸ್ ಕಂಟ್ರಿ. ಇಬ್ರು ಈ ದೇಶದ ರಾಜಕೀಯ ಪಕ್ಷಗಳು. ಈ ದೇಶದ ಶಾಂತಿ ಮತ್ತು ಸುವ್ಯವಸ್ಥೆಗೆ ಇಬ್ರಿಗೆ ಆಸಕ್ತಿ ಇರಬೇಕು, ಒಬ್ಬರಿಗೆ ಅಂತಲ್ಲ. ನಾನು ಮಾಡಿದ ಸರಿ ಅಂತಲ್ಲ. ಈಗೇನಾಗಿದೆ, ಈ ಶಾಹಬಾನೋ ವಿಚಾರದಲ್ಲಿ ಅಥವಾ ನಮ್ಮ ಯಾರು ಇಂದಿರಾ ಗಾಂಧಿಯವರು ಸಂಧಾನ ಮಾಡ್ಕೊಂಡ್ರಲ್ಲ ಶಾ ಇಮಾಮ್ ಜೊತೆಲಿ, ಆ ಹಿನ್ನೆಲೆಯಲ್ಲಿ ಇಲ್ಲಿ ಹಿಂದೂ ಸಮುದಾಯಕ್ಕೆ ಅಪನಂಬಿಕೆ ಮತ್ತು ಈ ಬಾಬ್ರಿ ಮಸೀದಿ ಇತ್ಯಾದಿ ವಿಚಾರಗಳಲ್ಲಿ ಇಲ್ಲಿ ಮುಸ್ಲಿಂ ಸಮುದಾಯಕ್ಕೆ BJP ಮೇಲೆ ಅಪನಂಬಿಕೆ. ಈ ಅಪನಂಬಿಕೆಗಳ ಹಿನ್ನೆಲೆಯಲ್ಲಿ ಇವರಿಬ್ಬರು ಮಾತಾಡಿದ್ದು ಅಪೋಸಿಟ್ ಪಾರ್ಟಿಗೆ ಬೇರೆನೇ ಕೇಳುತ್ತೆ. ದಟ್ಸ್ ಅ ಟ್ರಸ್ಟ್ ಡೆಫಿಸಿಟ್. ಇದು ಬ್ರಿಡ್ಜ್ ಆಗೋವರೆಗೂ ಸಾಧ್ಯ ಇಲ್ಲ ಇದು ಸರ್. ಕಾಂಗ್ರೆಸ್ ಅನ್ಸುತ್ತೆ BJP ತನ್ನ ರಾಜಕೀಯ ಮತ್ತು ಸೈದ್ಧಾಂತಿಕ ಉದ್ದೇಶಗಳಿಗಾಗಿ ಇದನ್ನ ತಂದಿದೆ. ಹೌದೌದು, ಅದು ನನಗೆ ಒಂದು ಟೆಕ್ನಿಕಲ್ ಅನ್ಸುತ್ತೆ. ಅಲ್ಲ, ಅಲ್ಲೇ ಬರ್ತೀನಲ್ಲ, ಐ ಸ್ಪೀಕ್ ಬೋತ್ ಸೈಡ್ಸ್. ನನಗೆ ನೆಂಟ್ರಲ್ಲ ಇವರು. ಕಾಂಗ್ರೆಸ್ ಏನ್ ಅನ್ಸುತ್ತೆ, BJP ಅವರು ತನ್ನ ರಾಜಕೀಯ ಸೈದ್ಧಾಂತಿಕ ಒಂದು ಉದ್ದೇಶವನ್ನ ಮುಂತರ್ತಿದೆ ಅಂತ ಇದ್ರ ಮೂಲಕ. BJP ಏನ್ ಅನ್ಸುತ್ತೆ ಅಂದ್ರೆ ಕಾಂಗ್ರೆಸ್ ತನ್ನ ಏಜ್ ಓಲ್ಡ್ ಓಲೈಕೆ ಸೂತ್ರವನ್ನ ಇಲ್ಲಿ ಅನ್ವಯಿಸ್ತಿದೆ ಅಂತ. ಸೊ ಹೀಗಾಗಿ ಟೆಕ್ನಿಕಲ್ ಬರೋಣ. ಇದು ದಿಸ್ ಗ್ಯಾಪ್ ನೆವರ್ ಫಿಲ್ಸ್. ತುಂಬಲಾರ್ಕಂತ ಆಗೋದಿಲ್ಲ. ಆಮೇಲೆ ಆಗೋದಿಲ್ಲ ಅಂದ್ರೆ ನಾವು ವಿ ಹ್ಯಾವ್ ಟು ಫೈಂಡ್ ಅ ಮಿಡಲ್ ವೇ. ಅಲ್ಲಿ ನಾವು ನೀವು ಪಾತ್ರ ಅಲ್ಲಿ ಮಿಡಲ್ ವೇ ಅದು ಮಾಡ್ತಾ ಇಲ್ಲ. ನಾವು ನೀವು ಪಾತ್ರ ನಿಭಾಯಿಸಬೇಕು. ಅದಕ್ಕೆ ಹೇಳ್ತಾ ಇರೋದು ಟೆಕ್ನಿಕಲ್. ನಾವು ಅವಾಗಲೇ ಹೇಳಿದ್ನಲ್ಲ, ಕ್ರಿಮಿನಲೈಸ್ ಯಾಕೆ ಮಾಡ್ತಿದ್ದೀರಿ, ಕ್ರಿಮಿನಲೈಸ್ ಯಾಕೆ ಮಾಡಬಾರ್ದು ಅಂದ್ರೆ ಇದನ್ನ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. BJP ಸರ್ಕಾರ ಇತ್ತು ಕರ್ನಾಟಕದಲ್ಲಿ. ಮೈಸೂರಲ್ಲಿ ಇನ್ಫೋಸಿಸ್ ಕಾರ್ಯಕ್ರಮದಲ್ಲಿ ನಮ್ಮ ನಾರಾಯಣ ಮೂರ್ತಿ ಅವರು ನಮ್ಮ ಕನ್ನಡಿಗ ನಮ್ಮ ರಾಜ್ಯದಲ್ಲಿ ರಾಷ್ಟ್ರಗೀತೆ ಹಾಡಬೇಕಾದ್ರೆ ನಿಲ್ಲಿಸ್ತಾರೆ, ಫಿಸಿಕಲಿ ನಿಲ್ಲಿಸಿ. ನಮ್ಮಲ್ಲಿ ಫಾರಿನ್ ಡೆಲಿಗೇಟ್ ಡಿಗ್ನಿಟರೀಸ್ ಇದ್ದಾರೆ, ಅವ್ರಿಗೆ ಎಂಬರಾಸ್ಮೆಂಟ್ ಆಗ್ತದೆ, ಮುಜುಗರ ಆಗ್ತದೆ, ಹಾಡುಬಿಡಿ ಭಾರತದ ರಾಷ್ಟ್ರಗೀತೆ ಅಂತ ಹೇಳ್ತಾರೆ. FIR ಆಗಿದೆ ಅದ್ರ ಮೇಲೆ. ದರ್ ಇಸ್ ಅನ್ FIR ಆನ್ ದ್ಯಾಟ್. ಏನಾಗುತ್ತೆ, ಐದರ್ ಸೈಡ್ ದೇರ್ ಆರ್ ಗ್ಯಾಪ್ಸ್. ಕ್ರಿಮಿನಲೈಸ್ ಮಾಡೋದಿದೆಯಲ್ಲ. ನಾವು ನೀವು ಮಾತಾಡೋಣ ಸರ್, ನಮ್ಗೆ ಯಾವ ಪಕ್ಷನೂ ಬೇಕಾಗಿಲ್ಲ ಸರ್. ನಮ್ಗೆ ನಾವು ನಾಗರಿಕರಾಗಿ ಮಾತಾಡೋಣ ಸರ್. ಒಂದು ರಾಷ್ಟ್ರಗೀತೆ ಹಾಡ್ಬೇಕಾದ್ರೆ ನಿಮ್ಮ ಕೈ ಕಾಲು ಅಲ್ಲ, ನಿಮ್ಮ ಕೈ ಕಾಲು ಕರೆಕ್ಟ್ ಇತ್ತು ಅಂದ್ರೆ ನೀವು ನಿಲ್ಬೇಕು ಅಂತ ನಾವು ನಿಮ್ಗೆ ಹೇಳ್ಬೇಕಾ? ಆದ್ರೆ ಏನಾಗ್ಬಿಡ್ತದೆ ಗೊತ್ತಾ, ಇದು ಹೇಳ್ಬಾರ್ದು, ಎಲ್ರು ನಿಂತ್ಕೋಬೇಕು, ಹಾಡ್ಬೇಕು. ನಿಲ್ಲದೆ ಇದ್ರೆ ಏನಾಗ್ತದೆ ಅನ್ನೋದ್ರ ಪರಿಜ್ಞಾನ, ಕಾನೂನಿನ ಪರಿಣಾಮದ ಪ್ರಕಾರ ನಾವು ಅವ್ರು ತಿಳಿಸ್ಬೇಕಾ ಬೇಡವಾ? ಮೊದಲು ಮೋಟಿವೇಶನ್,
ಮೊದಲು ಎನ್ಕರೇಜ್ಮೆಂಟ್ ಆಮೇಲೆ ಎನ್ಫೋರ್ಸ್ಮೆಂಟ್. ಕರೆಕ್ಟ್. ಅದು ಏನಾಗುತ್ತೆ ಗೊತ್ತಾ, ಈ ಸರ್ಕಾರ ಎಲ್ಲಿಗೆ ಬಂತಂದ್ರೆ ಸಿನಿಮಾ ಥಿಯೇಟರ್ ಅಲ್ಲಿ ಎದ್ದು ನಿಂತ್ಕೊಳ್ಳಿ ಅಂತ ಹೇಳ್ಬಿಡ್ತು. ಅದು ವಾಪಸ್ ಆಯ್ತಲ್ಲ, ವಾಪಸ್ ಆಯ್ತು. ಬಟ್ ಆ ಮನಸ್ಥಿತಿ ಏನು? ನೋಡಿ, ಒಂದ್ ನಿಮಿಷ. ಆ ಮನಸ್ಥಿತಿ ಏನು? ಕೋರ್ಟ್ ಆರ್ಡರ್ ಮೇಲೆ ಒಂದ್ ಕಡೆ ಸೇರ್ತಾರೆ, ಒಂದ್ ಕಡೆ ಸೇರಿದಾಗ ದೇಶಭಕ್ತಿ ಭಾವ ಅಲ್ಲಿ ಇರ್ಬೋದು. ಒಂದ್ ನಿಮಿಷ ನಿಖಿಲ್, why not it as everywhere? ನಿಖಿಲ್ ಒಂದ್ ನಿಮಿಷ. ಯತ್ನಾಳ್ ಅವ್ರು ಹೆಂಗ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸರ್ಕಾರದಲ್ಲ, ಇದು ಕೋರ್ಟಿನಲ್ಲಿ ಬಂದಿರತಕ್ಕಂಥ ಅಬ್ಸರ್ವೇಷನ್ಸ್ ಮೇಲೆ 2016ರಲ್ಲಿ ಕಾನೂನು ಆಯ್ತು. 2018 ನೀವು ಕ್ರಿಕೆಟ್ ಮ್ಯಾಚಸ್ ಅಲ್ಲಿ ಏನಾಗುತ್ತೆ, ಸತ್ಯವಾಗ್ಲು ಕ್ರಿಕೆಟ್ ಮ್ಯಾಚಸ್ ಅಲ್ಲಿ 2 ಟೀಮ್ ಮಾಡ್ತಿದ್ದಾಗ ಇನ್ನೊಂದು ಟೀಮು ಅವ್ರ ರಾಷ್ಟ್ರಗೀತೆ, ನ್ಯೂಜಿಲೆಂಡ್ ಇಂಡಿಯಾ ನಡೀತಾ ಇದೆ ಮ್ಯಾಚು, ನ್ಯೂಜಿಲೆಂಡ್ ಒಂದು ರಾಷ್ಟ್ರಗೀತೆ ನಡೀತಿದ್ದಾಗ ಭಾರತೀಯರೆಲ್ಲ ಕಟ್ಕೊಂಡು ನಿಂತಿರ್ತಾರೆ, ಭಾರತೀಯ ರಾಷ್ಟ್ರಗೀತೆ ನಡೀತಿದ್ದಾಗ ಅವರೆಲ್ಲ ಕೈ ಕಟ್ಕೊಂಡು ನಿಂತಿರ್ತಾರೆ. ಆದ್ರೆ ಅಗೌರವ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ರ ಮೇಲೂ ಕ್ರಮ ಆಗುತ್ತೆ. ನೋಡಿ, ಸಿಂಪಲ್ ಇದೆ ನೋಡಿ. ಸತ್ಯವಾದ ಮಾತೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ನವ್ರು ಓಲೈಕೆ ಬಿಟ್ಟು ಭಾರತೀಯರು, ಪ್ರತಿಯೊಬ್ಬ ಮುಸಲ್ಮಾನ, ಕ್ರೈಸ್ತ, ಪ್ರತಿಯೊಬ್ಬರನ್ನು ಭಾರತೀಯರು ಅಂತ ನೋಡ್ಬಿಟ್ರೆ ಇದೆಲ್ಲ ಸಮಸ್ಯೆ ಬರ್ತಾ ಇರಲಿಲ್ಲ. ನೀವು ವೋಟ್ ಬ್ಯಾಂಕ್ ಅಂತ ಯಾವಾಗ ನೋಡಿದ್ರಿ, ಈ ಡಿಫರೆನ್ಸಸ್ ಯಾವಾಗ ಕ್ರಿಯೇಟ್ ಮಾಡಿದ್ರಿ, ಆವಾಗಲೇ ಬಂದಿರತ್ತಕ್ಕಂಥ. ಆಮೇಲೆ ಇದು ಒಂದ್ ನಿಮಿಷ, ಇದು ಬಿಜೆಪಿ ವಿಚಾರ, ಇದು ಕೋರ್ಟಿನ ವಿಚಾರ. ಕೋರ್ಟ್ ವರ್ಡಿಕ್ಟ್ ಕೊಟ್ಟದ್ದು 2017. ದರ್ಶನ್ ಅವರೇ ಕ್ಷಮಿಸಿ, ನನ್ನ ಸಮಯ ಆಯ್ತಿದ್ದಷ್ಟೇ. ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಸಾದಿಕ್ ಪಾಷಾ ಅವರೇ, ವಿಕಾಸ್ ಪುತ್ತೂರ್, ಬಸವರಾಜ್ ಇಟ್ನಾಳ್ ಅವರೇ, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ, ಒಂದೇ ವಿವಾದ ಭಾಗ 2. ನೋಡ್ತೀರಿ PNS ವಿಸ್ತಾರ, ನೇರ, ನಿಖರ, ಜನಪರ.